ಎಲ್ರಿಗೂ ಮತ್ತೊಮ್ಮೆ ಹ್ಯಾಪಿ ವುಮೆನ್ಸ್ ಡೇ. 8ನೇ ತಾರೀಕಿಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಮತ್ತೊಂದು ಸರಿ ನಾವೆಲ್ಲರೂ ಸೇರಿ ಒಟ್ಟಿಗೆ ಸಂಭ್ರಮದಿಂದ ಆಚರಿಸೋಣ. ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮತ ಶಯನೇಶು ರಂಭ ರೂಪೇಶ ಲಕ್ಷ್ಮಿ ಕ್ಷಮೆಯಾಧರಿತ್ರಿ ಅಂತ ದೊಡ್ಡವರು ಹೇಳಿದ್ದಾರೆ. ಆದ್ರೆ ಇವತ್ತಿನ ನಮ್ಮ ಹೆಣ್ಮಕ್ಕಳನ್ನ ಕೂತಿರುವಂತ ನಮ್ಮ ಗೆಸ್ಟ್ ನೋಡಿದ್ರೆ ಬರೀ ಇಷ್ಟಕ್ಕೆ ಹೆಂಗಸರು ಹೆಣ್ಮಕ್ಳು ಸೀಮಿತ್ರ ಅಂತ ಅನ್ಸುತ್ತೆ ಅಲ್ವಾ? ಇವತ್ತು ಎಲ್ಲೆಲ್ಲಿಯೋ ಹೋಗ್ಬಿಟ್ಟಿದೀವಿ ನಾವು. ಅದರಿಂದ ಇವತ್ತು ನಮ್ಮನ್ನ ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳುವಂತ ದಿನ. ನೀವೆಲ್ಲರೂ ಇಲ್ಲಿ ಬಂದಿರೋದು ತುಂಬಾ ಸಂತೋಷ ಆಗಿದೆ. ಈಗ ಮೊದಲನೇದಾಗಿ ಕಾರ್ಯಕ್ರಮ ಆರಂಭಿಸ್ತಾ ಶ್ರೀಮತಿ ವಿಜಯಲಕ್ಷ್ಮಿ ಪ್ರಾರ್ಥನಾ ಗೀತೆಯೊಂದಿಗೆ ಈ ಸಂಭ್ರಮವನ್ನ ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಶ್ರೀಮತಿ ವಿಜಯಲಕ್ಷ್ಮಿ ವಾಸುದೇವ್. ಶ್ರೀ ಗೌರಿ ಸುತ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ನಮಾಮಿ ಶಂಕರ ಸುತ ವಿಘ್ನೇಶ ಗಿರಿಜಾತನಯ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ಮೂಷಿಕ ವಾಹನ ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ ಮುಂಜನ ವಂದಿತ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ನಮಾಮಿ ಶಂಕರ ಸುತ ವಿಘ್ನೇಶ ಗಿರಿಜಾತನಯ ತವ ಚರಣಂ ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ ತವ ಚರಣಂ ತವ ಚರಣಂ. ಕ್ಯಾಮ್ರಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಅಂತಾರಾಷ್ಟ್ರೀಯ ಶಿಕ್ಷಣ ತಜ್ಞೆ ಡಾಕ್ಟರ್ ಗೀತಾ ರಾಮಾನುಜಮ್ನವರೇ, ಹಾಗೆ ಆರೋಗ್ಯ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿರುವಂತಹ ಡಯಟಿಷಿಯನ್ ಪ್ರಜ್ವಲ ಮೌಲೀಶ್ವರ್ ಅವರೇ, ನಮ್ಮ ಯಶಸ್ವಿನಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ನ ಎಲ್ಲ ಆಡಳಿತ ಮಂಡಳಿಯ ಅಧಿಕಾರಿಗಳೇ ಹಾಗೂ ಸಭೆಗೆ ಆಹ್ವಾನಿತರಾದ ಎಲ್ಲ ಸದಸ್ಯರು, ಮಗಳಾಗಿ ಅಕ್ಕ ತಂಗಿಯಾಗಿ ತುಂಬಿದ ಮನೆಗೆ ಸೊಸೆಯಾಗಿ
ನಲ್ಲೆಯ ಪತಿಗೆ ಪ್ರೇಯಸಿಯಾಗಿ, ಮಡದಿಯಾಗಿ, ಜೊತೆಗೆ ಸ್ನೇಹಿತೆಯಾಗಿ, ಮುದ್ದು ಕಂದಮ್ಮಗಳ ತಾಯಿಯಾಗಿ, ಮನೆಯ ಒಳಗೂ ಹೊರಗೂ ತನ್ನೆಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಸುಂದರ ಸಮಾಜಕ್ಕೆ ಅನುದಿನವೂ ಕೊಡುಗೆಯನ್ನು ನೀಡುತ್ತಿರುವ ಎಲ್ಲ ಮಹಿಳೆಯರಿಗೂ ಈ ದಿನದ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನಾನು ನನ್ನ ಸ್ವಂತ ಕವಿತೆ. ನಿನ್ನೆ ರಾತ್ರಿ ಕೂತ್ಕೊಂಡು ಹೆಣ್ಮಕ್ಳಿಗೆ ಏನಾದರೂ ಒಂದು ಹೇಳಬೇಕು ಅಂತ ಹೇಳಿ ಇದನ್ನ ಬರೆದಿಟ್ಟು ಹಿಂದಿನ ಹಲವಾರು ವರ್ಷಗಳಿಂದ ನಾವು ಮಹಿಳಾ ದಿನಾಚರಣೆಯನ್ನ ತುಂಬ ವಿಶಿಷ್ಟವಾಗಿ ಆಚರಿಸ್ಕೊಂಡು ಬರ್ತಾ ಇದ್ವಿ. ಆದರೆ ಕಳೆದ ವರ್ಷ ಮಾತ್ರ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾವೆಲ್ಲನೂ ಇದೇ ಮಾರ್ಚ್ 13ನೇ ತಾರೀಕಿಗೆ ಇಟ್ಕೊಂಡು ಅವತ್ತು ಮಾರ್ಚ್ 14ರಿಂದ ಬಂದು ಇದಾಯಿತು, ಯಾರು ಹೊರಗಡೆ ಬರಬಾರ್ದು ಅಂತ ಹೇಳಿ ಮಾಡಿದ್ರು. ಹಾಗಾಗಿ ನಾವೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಅದನ್ನ ಸ್ಟಾಪ್ ಮಾಡಬೇಕಾಯಿತು. ಆ ಗಟ್ಟಿ ದಿನಗಳನ್ನು ನೆನಪಿಸ್ಕೊಳ್ಳೋದಿರ ಇನ್ನು ಮುಂದಿನ ನಮ್ಮ ಜೀವನ ಸುಲಲಿತವಾಗಿ ನಡೆಯಲಿ ಅಂತ ಹೇಳಿಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮುಂದುವರಿಸ್ತಾ ಇದ್ದೀವಿ. ಹಾಗೂ ನೀವೆಲ್ಲರೂ ಉತ್ಸಾಹದಿಂದ ಯಾವುದನ್ನು ಆ ಕಹಿ ನೆನಪುಗಳನ್ನ ನೆನಪಿಸ್ಕೊಳ್ತೀರ ಇವತ್ತು ಉತ್ಸಾಹವಾಗಿ ಭಾಗವಹಿಸ್ತಾ ಇದ್ದೀರಾ. ಅದಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಧನ್ಯವಾದ. ಈ ದಿನದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿರುವ ಡಾಕ್ಟರ್ ಗೀತಾ ರಾಮಾನುಜಂ ಅವರು ಹೆಸರಾಂತ ಶಿಕ್ಷಣ ತಜ್ಞರು, ಸಾಹಿತಿಗಳು, ಅಂತಾರಾಷ್ಟ್ರೀಯ ಖ್ಯಾತಿಯ ಭಾಷಣಕಾರರು, ಸದಾ ಕ್ರಿಯಾಶೀಲವಾಗಿರುವ ಅವರಿಗೆ ಬಿಡುವು ಅನ್ನೋದೇ ಇಲ್ಲ. ನಾನು ಅವರಿಗೆ ಫೋನ್ ಮಾಡಿ ಈ ಸಲ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ಡೇಟ್ಸ್ ನೋಡ್ತಾರೆ, ಎಲ್ಲ ಡೇಟ್ಸು ಫಿಲ್ ಆಗಿಬಿಟ್ಟಿದೆ. ಎಲ್ಲ ಪ್ರತಿ ದಿವಸ ಅವರ ಒಂದೊಂದು ಕಡೆಗೆ ಪ್ರೋಗ್ರಾಮ್ನ ಇಟ್ಕೊಂಡ್ಬಿಟ್ಟಿದ್ರು. ಈ ದಿನ ಮಾತ್ರ ಬಿಡುವಿತ್ತು. ನಮಗೂ ಫಾರ್ಚುನೇಟ್ಲಿ ನಾವು ಸೆಕೆಂಡ್ ಸ್ಯಾಟರ್ಡೇಸೇ ಇದನ್ನ ಇಟ್ಕೊಳ್ಳೋದ್ರಿಂದ ಈ ದಿವಸ ನಮಗೆ ಯೋಗ್ಯವಾಗಿದೆ ಅಂತ ಹೇಳಿ ಆ ದಿವಸವನ್ನ ನಮಗೆ ಕೊಟ್ಟಿರೋದು. ಒಂದೇ ದಿವಸ ಅವ್ರು ಬಿಡುವಿರೋದು, ನಾಳೆ ಕೂಡ ಅವ್ರಿಗೆ ಪ್ರೋಗ್ರಾಮ್ ಇದೆ. ಹಾಗಾಗಿ ಎಂಥ ಬಿಡುವಿಲ್ಲದೆ ಇದ್ರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಅವರು ಬಂದಿದ್ದಾರೆ. ಮತ್ತೆ ನಿನ್ನೆ ಅವ್ರನ್ನ ಇನ್ವೈಟ್ ಮಾಡೋಕ್ಕೆ ಅವರ ಕ್ಯಾಂಪಸ್ಗೆ ಬಂದಿದ್ವಿ. ನಾವು 6.5 ಎಕರೆ ಜಾಗದಲ್ಲಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಒಂದು ಹೆಣ್ಣು ಹೆಂಗಸು ಅಂತ ಹೇಳಿದ್ರೆ ನಮ್ಗೆಲ್ಲರೂ ಅವರು ಆದರ್ಶಪ್ರಾಯ. ಖಂಡಿತ ಅವರ ಎಷ್ಟೆಷ್ಟು ಸಾಧನೆಗಳು ಮಾಡಿದ್ದಾರೆ, ಯಾವ್ಯಾವ ಫೀಲ್ಡಲ್ಲಿ ಅವರು ಕೈ ಹಾಕಿ ಇಂಥ ಫೀಲ್ಡಲ್ಲಿ ಕೈ ಹಾಕಿ ಕೆಲಸ ಮಾಡಿಲ್ಲ ಅನ್ನೋದೇ ಇಲ್ಲ. ಎಲ್ಲ ಸ್ತರಗಳಲ್ಲೂ ಅವರು ಕೆಲಸ ಮಾಡಿದ್ದಾರೆ. ಅವ್ರನ್ನ ಪರಿಚಯ ಮಾಡಿಕೊಡುವಾಗ ಹೇಳುತ್ತೆ ಇದೆಲ್ಲ ವಿಚಾರವಾಗಿ ಅವ್ರ ವಿಚಾರಗಳನ್ನ ಪೂರ್ತಿ ತಿಳಿಸ್ಕೊಡ್ಲಾಗುತ್ತೆ. ಆದರೆ ನೀನು ಅವ್ರ ಕ್ಯಾಂಪಸ್ಗೆ ಹೋಗಿ ನಾವು ನೋಡಿದಾಗ ನಮಗೆ ಮನಸ್ಸು ತುಂಬಿ ಬಂತು. ಒಂದು ಹೆಣ್ಣು ವಿದ್ಯಾವಂತಿ ಆಗಿರೋದು ಜೊತೆಗೆ ಸಂಸಾರವಂತಿಯೂ ಆಗಿ ಇಷ್ಟು ಸಾಧನೆ ಮಾಡೋಕ್ಕೆ ಆಗತ್ತೆ ಅಂತ ಹೇಳಿದ್ಮೇಲೆ ನಾವೆಲ್ಲ ಯಾಕೆ ಮಾಡಬಾರ್ದು ಅನ್ನೋ ಒಂದು ಹುಮ್ಮಸ್ಸು ನನಗೆ ಈ ವಯಸ್ಸಲ್ಲೂ ಕೂಡ, ನನಗೂ ಈಗ 67-68 ವರ್ಷ, ಈ ವಯಸ್ಸಲ್ಲೂ ಕೂಡ ನನಗೆ ಚಿಕ್ಕ ಹುಡುಗಿಯಾಗಿ ಮತ್ತು ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಸು ಬಂತು ನನಗೆ. ಅಷ್ಟು ಅಚ್ಚುಕಟ್ಟಾಗಿ ಅವರು ಇಟ್ಕೊಂಡಿದ್ದಾರೆ ಅವ್ರ ಕ್ಯಾಂಪಸ್ನ. ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟು, ಹಾಗೆ ನಿಮ್ಮೆಲ್ಲರಿಗೂ ಮೇಲೆ ಅಭಿಮಾನ ಇಟ್ಟು ಈ ದಿನ ಸಭೆಗೆ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಆಡಳಿತ ಮಂಡಳಿಯ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ದಿನದ ಇನ್ನೊಬ್ಬ ಅತಿಥಿ ಡೈಟಿಷಿಯನ್ ಪ್ರಜ್ವಲ ಮೋಳೀಶ್ವರ್ ಅವರು. ನಮಗೆ ನಾಲಿಗೆ ಚಪಲತೆ ಬಹಳ ಜಾಸ್ತಿ. ಇವತ್ತು ಇದನ್ನು ತಿನ್ಬೇಡ ಅಂತ ಹೇಳಿದ್ರೆ ನಮ್ಗೆ ಅದಕ್ಕೆ ನಾನು ಮುಖ್ಯವಾಗಿ ಕರೆದಿ ತಿನ್ಬೇಡಿ ಅಂತ ಹೇಳಿದ್ರೆ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಆ ಥರ ಇದೆ. ಮತ್ತೆ ನಮ್ಮ ಆರೋಗ್ಯ ಸರಿಗಿಲ್ಲದೆ ಇದ್ರು ಕೂಡ ನನ್ನ ಸಾರು ತಿನ್ಕೊಂಡಿರಿ ಅಂತ ಹೇಳಿದ್ರೆ ಇಲ್ಲ, ನಮ್ಗೆ ಇನ್ನೇನೋ ಬೇರೆ ಬೇಕು ಅಂತಾನೆ ಅನ್ಸುತ್ತೆ. ಇಂಥ ಕಾಲದಲ್ಲೂ ಕೂಡ ನಮಗೆ ಹೀಗೆ ತಿನ್ಬೇಕು, ನೀವು ಇಂಥ ಕಾಯಿಲೆ ಬಂದಾಗ ಹೀಗೆ ಇರಬೇಕು, ಇಂಥ ಡಯಟ್ಗಳನ್ನೇ ತಿನ್ಬೇಕು ಅನ್ನೋ ಒಂದು ಕಿವಿ ಮಾತು ಹೇಳೋದಕ್ಕೆ ಮತ್ತೆ ಡೈಟಿಷಿಯನ್ ಆಗಿರುವಂತಹ ಪ್ರಜ್ವಲ ಮೋಳೀಶ್ವರ್ ಅವರು ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ನಮಗೆ ಇನ್ನೊಂದು ಕಡೆ ಹೋಗಕ್ಕೆ ಕಷ್ಟ ಆಗೋ ಪರಿಸ್ಥಿತಿನಲ್ಲಿ ದೂರದ ಮೈಸೂರಿನಿಂದ ಪಾಪ ಇವತ್ತು ನಮಗಾಗಿ ಅವ್ರು ಬಂದಿದ್ದಾರೆ. ಪ್ರಜ್ವಲ ಮೋಳೀಶ್ವರ್ ಡೈಟಿಷಿಯನ್ ಇವರಿಗೆ ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ನಮ್ಮ ಆಡಳಿತ ಮಂಡಳಿಯ ಪರವಾಗಿ
ಹೃತ್ಪೂರ್ವಕವಾದ ಸ್ವಾಗತಗಳು. ಹಾಗೆ ನಿನ್ನೆ ನಮ್ಮ ಮಾತೃ ಸಂಸ್ಥೆ ಸೌಹಾರ್ದ ಫೆಡರೇಷನ್ ಅಂತ, ಅಲ್ಲಿ ಹೆಣ್ಮಕ್ಳು ತುಂಬ ಜನ ಕೆಲಸ ಮಾಡ್ತಾರೆ. ನಮ್ಮಲ್ಲಿಗೆ ಅವ್ರು ಬರಲಿ ಅಂತ ಹೇಳ್ಬಿಟ್ಟು ನಮ್ಮ ಪ್ರೆಸಿಡೆಂಟು ಹಾಗೂ MD ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ 3 ಜನ ಅವರನ್ನ 6 ಜನ ಕೆಲಸದಲ್ಲಿದ್ದಾರಂತೆ. ಇವಾಗ 3 ಜನನ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ನವ್ಯ, ಅನಿತಾ, ಪ್ರವೀಣ 3 ಜನಕ್ಕೆ ನಮಗೆ ಹಾಗೆಯೇ ನಮ್ಮ ಯಶಸ್ವಿನಿ ಸಹಕಾರ ಕಾರ್ಯಕ್ರಮಗಳಲ್ಲಿ ನನಗೆ ಜೊತೆಯಾಗಿ ನಿಂತು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ನನಗೆ ಸಹಕರಿಸ್ತಿರುವಂತಹ ನನ್ನ ಆಡಳಿತ ಮಂಡಳಿಯ ಅಧಿಕಾರಿಗಳು ಅವರೆಲ್ಲರಿಗೂ ನಾನು ಈ ಮೂಲಕ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಯಾರು ಅಂತ ಹೇಳಿದ್ರು ಅದಕ್ಕೋಸ್ಕರವಾಗಿ ಮೇಡಮ್ ಆಲ್ ಥಿಂಗ್ಸ್ to see the directors. You are no. I thought everyone. Because you stood up now. Listen. She is also a director. Yeah. Satana channel. What's that? Okay, nice Vijayalakshmi. ನಮ್ಮ ಸಂಸ್ಥೆಯ ಬಗ್ಗೆ ಸದಸ್ಯರಾದ ನಿಮಗೆಲ್ಲರಿಗೂ ಪರಿಚಯ ಇದ್ದೇ ಇದೆ. ಆದರೂ ಕೂಡ ನಾನು ಅತಿಥಿಗಳಿಗೆ ಒಂದು ಸಣ್ಣ ಕಿರುಪರಿಚಯನ ಮಾಡಿಕೊಳ್ಳೋಣ ಅಂತ ನಾನು ನಿಂತ್ಕೊಂಡಿದ್ದೀನಿ. ಮಾರ್ಚ್ ಕಳೀತು ಅಂತ ಹೇಳಿದ್ರೆ, ಈ ಮಾರ್ಚು 21 ಮಾರ್ಚ್ ಕಳೆದ್ರೆ ನಾವು ನಮ್ಮ ರಜತೋತ್ಸವದ ವರ್ಷವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದ್ರೆ 25 ವರ್ಷಗಳು 24 ವರ್ಷದ ಹಿಂದೆ 1996 ಡಿಸೆಂಬರ್ ಅಲ್ಲಿ ನಮ್ದು ರಿಜಿಸ್ಟ್ರೇಷನ್ ಆಗಿ ನಾವು ಕೆಲಸವನ್ನ ಪ್ರಾರಂಭ ಮಾಡಿದ್ವಿ. 12 ಜನ ಡೈರೆಕ್ಟರ್, ಸಮಾನ ಮನಸ್ಕರು ಎಲ್ಲರೂ ನಾವೆಲ್ಲ ಸೇರ್ಕೊಂಡು ಪ್ರಾರಂಭ ಮಾಡಿದ ಈ ಸಂಸ್ಥೆ ಕೇವಲ 100 ರೂಪಾಯಿಯಿಂದ 1,000 ರೂಪಾಯಿವರೆಗೂ ಶೇರ್ ಕ್ಯಾಪಿಟಲ್ ಕಲೆಕ್ಟ್ ಮಾಡಿದ್ವಿ. 2.25 ಲಕ್ಷ ಇತ್ತು ಅವಾಗ. ಅದನ್ನ ಕಲೆಕ್ಟ್ ಮಾಡಿದ ಸಂಸ್ಥೆ 24 ವರ್ಷ ಕಳೆದ ಮೇಲೆ ಈಗ 50 ಕೋಟಿಗೂ ಮಿಗಿಲಾಗಿ ನಾವು ಪ್ರಾರಂಭ ಮಾಡಿದ್ದು ಬರೀ 300 ರೂಪಾಯಿ ಬಾಡಿಗೆ ಕೊಟ್ಕೊಂಡು, ಒಂದು ಹಳೆ ಮೆಂಬರ್ಸಿಗೆಲ್ಲ ಗೊತ್ತು, 300 ರೂಪಾಯಿ ಬಾಡಿಗೆ ಕೊಟ್ಕೊಂಡು ಇಲ್ಲೇ ಮಾಡಿ ಮೇಲೆ ಒಂದು 10x10 ಜಾಗದಲ್ಲಿ ಪ್ರಾರಂಭ ಮಾಡಿದ್ವಿ. ಅವಾಗ ನಾನು ಪ್ರತಿ ದಿವಸ ಬರ್ತಾ ಇದ್ದೆ, ಮತ್ತೆ ಕಾರ್ಯದರ್ಶಿ ಅವರು ವಾರಕ್ಕೊಂದ್ಸಲ ಬಂದು ಅಕೌಂಟ್ಸ್ ಎಲ್ಲ ನೋಡ್ಬಿಟ್ಟು ಹೋಗ್ತಾ ಇದ್ರು. ಅಷ್ಟೇ 3 ವರ್ಷ ಹಾಗೆ ಮೇಂಟೈನ್ ಮಾಡಿದ್ವಿ. ಆದರೆ ಅದಕ್ಕೆ ಮುಂದಿನ ವರ್ಷದಿಂದ ಆ 3 ವರ್ಷದಲ್ಲೂ ನಾವು ಡಿವಿಡೆಂಡ್ ಅನ್ನ ಹಂಚಿದ್ದೀವಿ. ಇದುವರೆಗೂ ಯಾವ ವರ್ಷನೂ ನಾವು ಡಿವಿಡೆಂಡ್ ತಪ್ಪಿಸಿಲ್ಲ, 11% ಕೊಡ್ತಾನೇ ಬಂದಿದ್ದೀವಿ. ಆದರೆ ಈ ವರ್ಷ ಮಾತ್ರ ಲಾಸ್ಟು ಕೋವಿಡ್ ಇದರಿಂದ ಸ್ವಲ್ಪ ಎಲ್ಲ ವ್ಯತಿರಿಕ್ತ ಆಗಿ ಕಳೆದ ವರ್ಷ ನಾವು 9% ಡಿವಿಡೆಂಡ್ ಅನ್ನು ಕೊಡಬೇಕಾಯಿತು. ಆದರೆ ಪ್ರತಿ ವರ್ಷ ಕೂಡ ಸದಸ್ಯರಿಗೆ ಸಂತೋಷ ಆಗೋ ರೀತಿಯಲ್ಲಿ ನಾವು ಡಿವಿಡೆಂಡ್ ಅನ್ನು ಕೊಟ್ಬಿಟ್ಟು ನಾವು ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಹಿಂತಿರುಗಿ ನೋಡೇ ಇಲ್ಲ. ಈಗ 2 ಕೋಟಿ ವೆಚ್ಚದ ಈ ಬಿಲ್ಡಿಂಗ್ ಕೂಡ ನಿಮ್ಮದಾಗಿದೆ. ಈ ಸಂಸ್ಥೆ ಖರ್ಚು ಮಾಡಿ ಇವತ್ತು ಇದನ್ನ ಬೆಳೆಸಿ. ಕಳೆದ ವರ್ಷ ಅನೇಕ ಸೊಸೈಟಿಗಳು ಕೋವಿಡ್ ಕಾರಣದಿಂದ ಡಿವಿಡೆಂಡ್ ಕೊಟ್ಟೇ ಇಲ್ಲ. ಈಗ ಏನೋ ಒಂದು ಸೋಲ್ ಅನುಭವಿಸಿದ್ದಾರೆ, ಮತ್ತೆ ನಷ್ಟ ಅನುಭವಿಸಿದ್ದಾರೆ. ಆದರೂ ಕೂಡ ನಮ್ಮ ಮೆಂಬರ್ಸ್ಗಳಿಗೆ ನಾವು 9% ಡಿವಿಡೆಂಡ್ ಅನ್ನ ಹಂಚಿಕೆ ಮಾಡಬಹುದು. ಇನ್ನೊಂದು ವಿಶೇಷ ಅಂದ್ರೆ, ಇದು ಮಹಿಳಾ ಸೊಸೈಟಿ ಆದ್ರಿಂದ ನಮ್ಮ ಅಷ್ಟೋ ಜನ ಡೈರೆಕ್ಟರ್ಸು ಮಹಿಳೆಯರೇ ಮತ್ತು ನಮ್ಮ ಸದಸ್ಯರು ಕೂಡ ಮಹಿಳೆಯರಿಗಾಗಿ ನಡೆಸ್ತಿರುವಂತ ಒಂದು ಸಂಸ್ಥೆ. 16-18ರಲ್ಲಿ ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಲಿಮಿಟೆಡ್ ಇವರು ನಮ್ಮ ಯಶಸ್ವಿನಿ ಸಹಕಾರಿಗೆ ಶ್ರೇಷ್ಠ ಸಹಕಾರಿ ಅನ್ನೋ ಒಂದು ಪ್ರಶಸ್ತಿ ಗೌರವನ ನೀಡಿದ್ದಾರೆ. 17-18ರಲ್ಲಿ ದೆಹಲಿಯಲ್ಲಿರುವ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವರು ಕರ್ನಾಟಕದ ಅತ್ಯುತ್ತಮ ಮಹಿಳಾ ಸಹಕಾರಿ ಅಂತ ಹೇಳಿ ಡೆಲ್ಲಿಗೆ ಕರೆಸಿ 18-19ರಲ್ಲಿ ಆಸ್ಟ್ರೇಲಿಯಾ ನ್ಯೂ ಕ್ಯಾಸಲ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶ್ರೀ ಮಾರಿಸ್ ರವರು ಕರ್ನಾಟಕದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಹಕಾರಿಗಳಿಗೆ ಭೇಟಿ ನೀಡಿದರು. ಅದರಲ್ಲಿ ಮೊದಲನೇ ಸೊಸೈಟಿ ನಮ್ದೇನೆ. ಈ ಎಲ್ಲಾ ಬೆಳವಣಿಗೆಗೂ ಕಾರಣ ಆಗಿರುವಂತಹ ಎಲ್ಲ ಸದಸ್ಯರಿಗೆ
ಈ ಕ್ರೆಡಿಟ್ಸು ಎಲ್ಲ ಮೆಂಬರ್ಸಿಗೆ ಹೋಗಬೇಕು. ಮೆಂಬರ್ಸು ಸರಿಯಾಗಿ ಸಾಲವನ್ನು ತಗೊಂಡು ಪಾವತಿ ಮಾಡಿ ಅವ್ರು ಬೆಳೆದ್ರೇನೆ ಸಂಘ ಬೆಳೆಯುತ್ತೆ ಅಷ್ಟೇ. ಇಲ್ಲಾಂದ್ರೆ ಸಂಘ ಬೆಳೆಯಲ್ಲ. ಯಾವ ಸಂಘನೂ ಅಷ್ಟೇ, ಮನೆಯಲ್ಲಿ ಎಲ್ಲರೂ ಕೈಗೂಡಿಸಿದ್ರೆ ಮಾತ್ರ ಒಂದು ಸಂಸಾರ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೆಯೇ ಎಲ್ಲ ಸದಸ್ಯರು ಕೈಗೂಡಿಸಿ ಇದನ್ನ ಬೆಳೆಸಿದ್ರೆ ಮಾತ್ರ ಒಂದು ಸಂಸ್ಥೆ ಬೆಳೆಸಕ್ಕೆ ಸಾಧ್ಯ. ಆಮೇಲೆ ಇದ್ರ ಜೊತೆಗೆ ಆಡಳಿತ ಮಂಡಳಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವರುಗಳು ಸಹ ನನ್ನ ಜೊತೆಗೆ ನನಗೆ ಬೆನ್ನೆಲುಬಂತೆ ಅವರು ನೀಡಿ ನನಗೆ ಸಹಕರಿಸಿ, ಪ್ರತಿಯೊಂದು ಕಾರ್ಯದಲ್ಲೂ ಸಹಕರಿಸಿ ನನ್ನ ಜೊತೆಗಿದ್ದಾರೆ. ಅವರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ನನ್ನ ಸಿಬ್ಬಂದಿ ವರ್ಗ, ಅವರು ಅಷ್ಟೇನೆ ತುಂಬಾ ಅಚ್ಚುಕಟ್ಟಾಗಿ ಅವರಿಗೆ ಕೊಟ್ಟಿರುವ ಸಮಯದಲ್ಲಿ ಬಂದು ಕರೆಕ್ಟಾಗಿ ಕೆಲಸವನ್ನ, ಇದುವರೆಗೂ ಯಾವ ಒಂದು ಲೆಕ್ಕ ಕೂಡ ನಮ್ಮಲ್ಲಿ ತಪ್ಪಿದೆ ಅಂತ ಬಂದಿಲ್ಲ, ಯಾವುದೇ ಒಂದು ಟೋಟಲ್ ಮಿಸ್ಟೇಕ್ ಆಗಿದೆ ಅಂತ ಬಂದಿಲ್ಲ. 24 ವರ್ಷ ಆಯಿತು, ಒಂದು ಚೆಕ್ ಡಿಸೈನರ್ ಆಗಿ ಬಂದಿಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಪ್ರತಿಯೊಂದು ಲೆಕ್ಕನೂ ನೋಡಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಎಲ್ಲ ಬೆಳವಣಿಗೆಗೆ ಕಾರಣರಾದ ಎಲ್ಲ ಸದಸ್ಯರಿಗೆ, ಸಿಬ್ಬಂದಿ ವರ್ಗಕ್ಕೆ, ನಿರ್ದೇಶಕ ಮಂಡಳಿಗೆ, ಇಂದಿನ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ನಮಗೆ ಸ್ಫೂರ್ತಿ ನೀಡಕ್ಕೆ ಇರುವಂತಹ ಡಾಕ್ಟರ್ ಗೀತಾ ರಾಮಾನುಜಂ ಅವರಿಗೆ, ಶ್ರೀಮತಿ ಪ್ರಜ್ವಲಾ ಮುಳೇಶ್ವರ್ ಅವರಿಗೆ ನನ್ನ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ 25ನೇ ವರ್ಷದ ಸಂಭ್ರಮಕ್ಕೆ ರೆಡಿ ಆಗಬೇಕು. ಈ 1 ವರ್ಷ ಟೈಮ್ ಇದೆ. ಈ 1 ವರ್ಷದಲ್ಲಿ ಅದನ್ನ 2 ದಿವಸ ಸಂಭ್ರಮಿಸೋಣ. ಈ ಸಲ ನಾವು ವರ್ಚುವಲ್ ಮೀಟಿಂಗ್ ಮಾಡಿಬಿಟ್ವಿ, ಜನರಲ್ ಬಾಡಿ ವರ್ಚುವಲ್ ಆನ್ಲೈನ್ ಮೀಟಿಂಗ್ ಮಾಡಿದ್ವಿ. ಅದರ ಪ್ರಯುಕ್ತ ಮುಂದಿನ ವರ್ಷ 2 ದಿವಸ ಅದನ್ನ ಮಾಡೋಣ. 1 ದಿವಸ ಬರೀ ಗೇಮ್ಸ್ ಇಟ್ಕೊಳ್ಳೋಣ, ಇನ್ನೊಂದು ದಿವಸ ಬರೀ ಕಲ್ಚರಲ್ ಆಕ್ಟಿವಿಟೀಸ್ ಇಟ್ಕೊಳ್ಳೋಣ. ಆ ತರ ಮಾಡಿ ಎಲ್ಲರೂ ಜಾಯಿನ್ ಆಗಿ ಪ್ರತಿಯೊಬ್ರು, ನಾನು ಈ ಸಲ ವಾಟ್ಸಪ್ ಅಲ್ಲಿ ಎಲ್ಲರೂ ಕಳಿಸಿದ್ದೆ, ಆದ್ರೆ ಈ ಸಲ ಲಿಮಿಟೆಡ್ ನಂಬರ್ ಆಫ್ ಮೆಂಬರ್ಸ್ ಬರಬೇಕು ಅಂತ ಹೇಳಿ ಪೊಲೀಸ್ ಇನ್ಸ್ಟ್ರಕ್ಷನ್ಸ್ ತುಂಬಾ ಇತ್ತು. ಹಾಗಾಗಿ ನಾವು ಜಾಸ್ತಿ ಜನ ಕರೀಲಿಲ್ಲ. 80 ಜನಕ್ಕೆ ಮಾತ್ರ ಪರ್ಮಿಷನ್, ಆಗಲೇ 2 ಸಲ ಬಂದು ಹೋದ್ರು ಅವರು. 80 ಜನಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಈ ಸಲ, ಇವತ್ತಿನ ದಿವಸ. ಹಾಗಾಗಿ ನೆಕ್ಸ್ಟ್ ನಾಳೆ ನಮ್ಮ ಯಾವಾಗ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ, ಆಡಳಿತ ಮಂಡಳಿ ತೀರ್ಮಾನ ಮಾಡುತ್ತೋ ನಿಮಗೆಲ್ಲ ಬೆಲ್ಲಿನ ಟೈಮ್ ಇದು ಇಂಟಿಮೇಷನ್ ಕಳಿಸ್ಕೊಡ್ತೀವಿ. ಎಲ್ಲರೂ ಇದಕ್ಕೆ ಸಹಭಾಗಿತ್ವವನ್ನು ತೋರಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಬಂದಿರುವಂತಹ ಶ್ರೀಮತಿ ಗೀತಾ ರಾಮಾನುಜಂ ಅವರ ಒಂದು ಪರಿಚಯ, ಇದನ್ನ ಶ್ರೀಮತಿ ಲಾವಣ್ಯ ಅವರು ಮಾಡಿಕೊಡ್ತಾರೆ. ಸೊ ಇವತ್ತು ನಮ್ಮೊಂದಿಗೆ ಶ್ರೀಮತಿ ಡಾಕ್ಟರ್ ಗೀತಾ ರಾಮಾನುಜಂ ಅವರಿದ್ದಾರೆ. ಈಕೆ ಶಿಕ್ಷಣ ತಜ್ಞೆ, ಸಾಹಿತಿ, ಪತ್ರಕರ್ತೆ, ಎಲ್ಲ ಬಹುಶಃ ಕೌಂಟ್ ಮಾಡ್ಕೋಬಹುದು ನೀವು. ಆಕ್ಚುಲಿ ಶಿಕ್ಷಣ ತಜ್ಞೆ, ಸಾಹಿತಿ, ಪತ್ರಕರ್ತೆ, ರಂಗಕರ್ಮಿ, ಉತ್ತಮ ಸಲಹೆಗಾರ್ತಿ ಹಾಗೂ ಜಯನಗರದಲ್ಲಿ ನ್ಯಾಷನಲ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಮಾಜಿ ಪ್ರಾಂಶುಪಾಲರಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ. ಕಳೆದ 4 ದಶಕಗಳಿಂದ ಅಂದ್ರೆ 40 years ಇಂದ ಅವರು ಪ್ರಾಧ್ಯಾಪಕಿಯಾಗಿ ಸೊ ಈಗ ನೀವು ಪರದೆ ಮೇಲೆ ನೋಡ್ತಾ ಇರುವಂತದ್ದು, ಆಗ್ಲೇ ಮೇಡಮ್ ಹೇಳಿದ್ರು ನಿನ್ನೆ ಹೋಗಿ ಅವ್ರ ಕ್ಯಾಂಪಸ್ ನಾವು ನೋಡ್ಕೊಂಡು ಬಂದ್ವಿ ಅಂತ. ಅದೊಂದು ಭೇಟಿಯಾದ್ರು. ಅವ್ರ ಕ್ಯಾಂಪಸ್ ಹೇಗಿದೆ, 6.5 ಎಕರೆನಲ್ಲಿ ಹೇಗೆ ಅವರು ಒಂದು ಸಂಸ್ಥೆಯನ್ನ, ಗುರುಕುಲ ಶೈಲಿಯ ಸಂಸ್ಥೆಯನ್ನ ಕಟ್ಟಿ ಹತ್ತತ್ರ 450 ಮಕ್ಕಳನ್ನ ಹಾಗೂ 80 ಶಿಕ್ಷಕರನ್ನ ಅಲ್ಲಿ ಅವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಆಕ್ಚುಲಿ ನೋಡ್ಕೊಂಡು ಬಂದ್ಬಿಡಿ. ನಾನು ಆಮೇಲೆ ಮಾತಾಡ್ತೀನಿ ಅವ್ರ ಬಗ್ಗೆ. ಸ್ವಲ್ಪ
ಇಲ್ಲಿ ನರ್ಸರಿಯಿಂದ ಹಿಡಿದು ಡಿಗ್ರಿವರೆಗೂ ಕಂಪ್ಲೀಟ್ ಎಜುಕೇಶನ್ ಅವ್ರು ಕೊಡ್ತಾ ಇದ್ದಾರೆ. ಸೈನ್ಸ್, ಆರ್ಟ್ಸ್, ಕಾಮರ್ಸ್ 3 ಕಾಲೇಜ್ಗಳು ಇದೆ. ಹಾಗೆ ಅದ್ರ ಜೊತೆಗೆ ಅವರು ಎಕ್ಸ್ಟ್ರಾ ಇನ್ನು ಫಿಲ್ಮ್ ಮೇಕಿಂಗ್ ಆಗಿರ್ಬೋದು ಅಥವಾ ಇನ್ನು ನಿನ್ನೆ ಮೇಡಮ್ ಅವ್ರ ಭಾಷಣದಲ್ಲಿ ಕೂಡ ಹೇಳ್ತಾರೆ ಅಂತ ಅನ್ಕೊಳ್ತೀನಿ. ಜರ್ನಲಿಸಮ್, ಫಿಲ್ಮ್ ಮೇಕಿಂಗ್ ಈ ಥರ ಯಾವುದೇ ಸ್ಪೆಷಲ್ ಇಂಟ್ರೆಸ್ಟ್ ಇದ್ರು ಮಕ್ಕಳಿಗೆ ಅವ್ರಿಗೆ ಈ ಥರ ಅವ್ರ ಫೆಸಿಲಿಟೀಸ್ ಕೊಟ್ಟು ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಅವರು ಹೇಳ್ಕೊಡ್ತಾ ಇದ್ದಾರೆ. ಸೊ ಇದನ್ನ ಅವರು 2008 ಇಂದ ನಡೆಸ್ತಾ ಇದ್ದಾರೆ ಅಲ್ವಾ? 2008 ಇಂದ ನಡೆಸ್ತಾ ಇದ್ದಾರೆ. ನನ್ನ ಮಗಳಿಗೆ ನಾನು ಆಗ್ಲೇ ನಿನ್ನೆ ಬಂದು ಹೇಳಿದ್ದೀನಿ, ನೆಕ್ಸ್ಟ್ ಇಯರ್ ನೀನು ನಲ್ಲೇ ಹಾಕೋದು ನಾನು. ಸೊ ಅದು ಹಾಸ್ಟೆಲ್ ಬ್ಲಾಕ್. ಅದು ಇಲ್ಲಿ ನಾವು ನಿನ್ನೆ ಅವ್ರು ಆಕ್ಚುಲಿ ಹಾಸ್ಟೆಲ್ ಕೂಡ ತೋರಿಸಿದ್ರು ಮಕ್ಕಳಿಗೆ ಯಾವ ತರ ಇದೆ ಅಂತ. ಬಂಕರ್ ಬೆಡ್ ಇಟ್ಟಿದ್ದಾರೆ, ಮೇಲೊಂದು ಕೆಳಗಡೆ ಒಂದು. 10 ಗಂಟೆವರೆಗೂ ಯಾವ ಹೆಣ್ಮಕ್ಳು ಗಂಡು ಮಕ್ಕಳು ಅವ್ರ ಕೋಣೆಗೆ ಹೋಗಿ ಓದ್ಕೊಳ್ಳೋಂಗಿಲ್ಲ. ಕಾಮನ್ ಏರಿಯಾ ಮಾಡಿರ್ತಾರೆ, ವಾರ್ಡನ್ ಇರ್ತಾರೆ, ಅಲ್ಲೇ ಕುತ್ಕೊಂಡು ಓದ್ಕೋಬೇಕು ಅವರು. ಅಷ್ಟ್ರ ಮೇಲೆ ಅವ್ರು ಬಂದು ರಾತ್ರಿನೂ ಏನಾದರೂ ಜಾಸ್ತಿ ಓದಬೇಕು ಅಂತಾಗಿದ್ರೆ ಅಲ್ಲಿ ಒಳಗಡೆ ಸ್ಟಡಿ ಟೇಬಲ್ ಇದೆ. ಪ್ರತಿಯೊಬ್ಬರಿಗೂ ಒಂದೊಂದು ಬೀರು ಕೊಟ್ಟಿದ್ದಾರೆ, ವಿತ್ ಲಾಕರ್ ಫೆಸಿಲಿಟಿ ಇದೆ. ತಂದೆ ತಾಯಿಗಳಿಗೆ ಕಾಲ್ ಮಾಡಬೇಕಾದ್ರೆ ಕೇವಲ 3 ನಂಬರ್ ಮಾತ್ರ, ಅವ್ರಿಗೊಂದು ಕಾರ್ಡ್ ಕೊಟ್ಟಿರ್ತಾರಂತೆ, 3 ನಂಬರ್ ಫೀಡ್ ಆಗಿರ್ತಂತೆ. ಅದರಲ್ಲಿ ತಂದೆದು, ತಾಯಿದು, ಒಂದು ಗಾರ್ಡಿಯನ್ದು. ಅಷ್ಟು ಬಿಟ್ರೆ ಅವ್ರು ಬೇರೆ ಇನ್ಯಾರಿಗೂ ಕಾಲ್ ಮಾಡೋಂಗಿಲ್ಲ. ಮತ್ತೆ ಅವ್ರೇನಾದ್ರು ಇಂಟರ್ನೆಟ್ ಎಲ್ಲ ನಮ್ಗೇನು ತಲೆಯಲ್ಲಿರೋದು ಅಂದ್ರೆ ಅಯ್ಯೋ ನಮ್ಮ ಮಕ್ಕಳು ಮೊಬೈಲ್ ನೋಡ್ತಾರೆ ಅಂತ ಆ ಚಿಂತೆನೇ ಅಲ್ಲಿಲ್ಲ. ಮಕ್ಕಳೇನಾದ್ರೂ ಇಂಟರ್ನೆಟ್ ಫೆಸಿಲಿಟಿ ತಗೋಬೇಕು ಅನ್ನೋದಾಗಿದ್ರೆ ಕಂಪ್ಯೂಟರ್ ಲ್ಯಾಬ್ ಹೋಗಿ ವಾರ್ಡನ್ ಅಲ್ಲೇ ಇರಬೇಕಾದ್ರೆ ಪರ್ಮಿಷನ್ ತಗೊಂಡು ಆಮೇಲೆ ಅವರು ಇಂಟರ್ನೆಟ್ನ ಯೂಸ್ ಮಾಡಬೇಕು. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ರೆ ಆಕ್ಚುಲಿ ನನಗೆ ಇನ್ನೊಂದ್ಸರಿ ಹೋಗಿ ನನ್ನ ಕಾಲೇಜಲ್ಲೇ ಓದಬೇಕು ಅಂತ ಅನಿಸ್ತಾ ಇದೆ ಮೇಡಮ್ ಆಕ್ಚುಲಿ. ಸೊ ಈಗ ಅವರ ಕಾಲೇಜ್ ಭೇಟಿ ನೋಡ್ಕೊಂಡು ಬಂದ್ವಿ. ಈಗ ಅವರ ಬಗ್ಗೆ ನನ್ನ ಕೈಲಾದಷ್ಟು ನಾನು ಪರಿಚಯ ಮಾಡ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಸೊ ಮೇಡಮ್ ಈಗಾಗಲೇ ಹೇಳಿದಾಗೆ ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಇದ್ದು ಅದಾದ ನಂತರ ಈ ಸಂಸ್ಥೆಯನ್ನ ಗ್ರಾಸ್ ರೂಟ್ ಲೆವೆಲ್ ಇಂದ ಕಟ್ಟಿರುವಂಥವ್ರು. ಇವರು ಆಂಗ್ಲ ಭಾಷೆಯಲ್ಲಿ ಹಾಗೂ ತತ್ವಜ್ಞಾನದಲ್ಲಿ ಎರಡರಲ್ಲೂ, ತತ್ವಶಾಸ್ತ್ರದಲ್ಲಿ ಎರಡರಲ್ಲೂ ಸ್ನಾತಕೋತ್ತರ ಪದವಿನ ಪಡೆದಿರುವಂಥವ್ರು. ಇನ್ನೊಂದು ಆಶ್ಚರ್ಯ ಸಂಗತಿ ಇನ್ನೇ ಅವ್ರು ಹೇಳಿದ್ರು ಅಂದ್ರೆ, ಮೇಡಮ್ ನಾವು ನೋಡಿದ್ವಿ ಅವರು ಬಹಳಷ್ಟು ಲೇಖನಗಳನ್ನ ಕೂಡ ಬರೆದಿದ್ದಾರೆ, ಅವ್ರ ಪುಸ್ತಕಗಳು ಕೂಡ ಇಲ್ಲಿ ತಂದಿದ್ದಾರೆ. ಅವರು ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಬರೀತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಕನ್ನಡವನ್ನ ಮಾತಾಡ್ಲಿಕ್ಕೂ ಕಲ್ತಿದ್ದು ಅವರಿಗೆ 21ನೇ ವಯಸ್ಸಿರುವಾಗಂತೆ. ಅದನ್ನ ನಾವು ಪ್ರಮಾಣ ಮಾಡ್ಬೇಕಷ್ಟೇ. ಇವಾಗ ಅಷ್ಟು ಸುಲಲಿತವಾಗಿ ಕನ್ನಡದಲ್ಲಿ ಅವರು ಮಾತಾಡೋದು ತುಂಬಾ ಖುಷಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನೀವೇ ಹೇಳ್ತೀರಾ. ಇವರ ಪರಿಸರ ಜಾಗೃತಿ ಮತ್ತು ಅಹಿಂಸೆ ಎಂಬ ಸಂಶೋಧನಾ ಪ್ರಬಂಧಕ್ಕೆ ಇವರಿಗೆ ಚಿನ್ನದ ಪದಕ ಬಂದಿದೆ. ಇವರಿಗೆ ಬಂದಿರುವ ಗೌರವಗಳು, ಬಿರುದುಗಳು ಇದನ್ನೆಲ್ಲ ಹೇಳ್ತಾ ಹೋದ್ರೆ ಆಕ್ಚುಲಿ ಇನ್ನೊಂದು ಅರ್ಧ ಗಂಟೆ ಇಲ್ಲೇ ನಾನೇ ನಿಂತ್ಕೋಬೇಕಾಗುತ್ತೆ. ಅದರಿಂದ ಆದಷ್ಟು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ. ಇವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಸಲ್ಲಿಸಿರುವಂತಹ ಸೇವೆಗಾಗಿ ಇವರಿಗೆ ವಿದ್ಯಾಧಾರಿಣಿ ಪ್ರಶಸ್ತಿ ಬಂದಿದೆ. ಸಾಹಿತ್ಯ ಸಾಧನೆಗಾಗಿ DVG ಪ್ರಶಸ್ತಿ ಬಂದಿದೆ. ದಾಸಪುರಂದರ, ಸಂತ ತ್ಯಾಗರಾಜ, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿ, ಮಧ್ವಾಚಾರ್ಯ ಮುಂತಾದ ಸಂಶೋಧನಾತ್ಮಕ ಸಂಗೀತ ನಾಟಕಗಳನ್ನ ರಚಿಸಿ ನಿರ್ದೇಶನ ಮಾಡಿರುವಂತಹ ಸಾಧನೆಗೆ ಇವರಿಗೆ ಬೆಂಗಳೂರು ಗಾಯನ ಸಮಾಜ ಇವರ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ವರ್ಷದ ಕಲಾವಿದೆ ಅನ್ನುವಂತಹ ಬಿರುದನ್ನು ಕೂಡ ಕೊಟ್ಟಿದೆ. ಇವರ ಸಣ್ಣ ಕಥೆಗಳು, ಈ ನಾಟಕಗಳ ಸಂಕಲನಗಳನ್ನು ಕೂಡ ಅವರು ಮಾಡಿದ್ದಾರೆ. ಆಧ್ಯಾತ್ಮ ಚಿಂತನೆಯನ್ನ, ಇನ್ನೊಂದು ವಿಶೇಷತೆ ಏನಂದ್ರೆ ಭಗವದ್ಗೀತೆಯನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು, ಅದರಲ್ಲಿರುವಂತಹ ಸಾರವನ್ನ ಅತಿ ಸರಳವಾಗಿ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು. ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಮಹಿಳೆಯರಿಗೆ ಮಾತ್ರ ಅಲ್ಲ, ಸಮಾಜದ ಪ್ರತಿಯೊಬ್ಬರಿಗೂ ಅದರ ಅರಿವಿರಬೇಕು. ಅದನ್ನ ಅವರು ಅಳವಡಿಸ್ಕೋಬೇಕು ದಿನನಿತ್ಯದ ಜೀವನದಲ್ಲಿ ಅಂತ ಹೇಳಿ ಅವರು ಈಗ ಬಹಳಷ್ಟು ಸೆಷನ್ಸ್ ನ ಬೋತ್ ಆನ್ಲೈನ್ ಅಂಡ್ ಆಫ್ಲೈನ್ ಎರಡನ್ನೂ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇವರಿಗೆ 2011 ಮಾರ್ಚ್ ನಲ್ಲಿ ಗಾರ್ಗಿ ಪ್ರಶಸ್ತಿ ಕೂಡ ಸಂದಿದೆ. ಗರಿ ಸಂಕಲನದಲ್ಲಿ ಕರ್ನಾಟಕದ 25
ಸಾಧನೆ ಮಾಡಿದಂತ ಮಹಿಳೆಯರಲ್ಲಿ ಒಬ್ಬರಾಗಿ, ಅಂದ್ರೆ ಇವ್ರ ಜೊತೆ ಇದ್ದಂಥವ್ರು ಯಾರ್ಯಾರು ಅಂದ್ರೆ ಗಂಗೂಬಾಯಿ ಹಾನಗಲ್, ಸುಧಾಮೂರ್ತಿ, ಕಿರಣ್ ಮಜುಂದಾರ್, ಬಿ ಸರೋಜಾ ದೇವಿ, ಇವರೆಲ್ಲರ ಜೊತೆಯಲ್ಲಿ ಇವರದ್ದು ಕೂಡ ಜೀವನ ಪಯಣವನ್ನ ಬಿಂಬಿಸಿ ಅವರು ಒಂದು ಪ್ರಕಟಣೆಯನ್ನ ಮಾಡಿದ್ದಾರೆ. ಗೀತಾ ಜ್ಞಾನ ಗಂಗೆ ಅನ್ನುವಂಥ ಬಿರುದನ್ನ ಕೂಡ ಇವರು 2013 ಜೂನ್ ರಲ್ಲಿ ಇವರಿಗೆ ಬಸವ ಸಮಿತಿ ನೀಡಿ ಗೌರವಿಸಿದೆ. ಆಧ್ಯಾತ್ಮ ಚಿಂತನೆ ಬ್ರೈನ್ ಬ್ಲಾಸಮ್ ನವರು 2015ರಲ್ಲಿ ಇವರಿಗೆ ಆಧ್ಯಾತ್ಮ ಚಿಂತನೆ ಬ್ರೈನ್ ಬ್ಲಾಸಮ್ ಅನ್ನುವಂಥ ಒಂದು ಬಿರುದನ್ನ ಕೂಡ ನೀಡಿ ಗೌರವಿಸಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳೋದಾದ್ರೆ ಇವರಿಗೆ ಸಿಂಗಪೂರ್ನ ಕನ್ನಡ ಸಂಘದಲ್ಲಿ ಇರ್ಬೋದು ಅಥವಾ ನಮ್ಮ ಲಂಡನ್ನ ಯೂನಿವರ್ಸಿಟೀಸ್ಗಳಲ್ಲಿರ್ಬೋದು, ಇವ್ರಿಗೆ ಇರುವಂತಹ ಅಗಾಧ ಶಿಕ್ಷಣದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಕಲೆಯ ಬಗ್ಗೆ ಹಾಗೂ ನಮ್ಮ ಹಿಸ್ಟ್ರಿ ಕಲ್ಚರ್ನ ಬಗ್ಗೆ ಇವ್ರಿಗೆ ಇರುವಂತಹ ಜ್ಞಾನವನ್ನ ಅವರು ಕೂಡ ತಿಳ್ಕೊಳ್ಳಿಕ್ಕಾಗಿ ಇವ್ರನ್ನ ಬಹಳಷ್ಟು ಕಡೆ ಕರೆದು ಗೌರವಿಸಿ ಅವರಿಂದ ಲೆಕ್ಚರ್ಸ್ನ ಏರ್ಪಾಡು ಮಾಡಲಾಗಿದೆ. ಅಮೆರಿಕಾದ ಕ್ಯಾಲಿಫೋರ್ನಿಯಾದ ನಾರ್ತ್ ವೆಸ್ಟ್ ಯೂನಿವರ್ಸಿಟಿಯಲ್ಲಿ 8ನೇ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಇವರು ಅಧ್ಯಕ್ಷತೆಯನ್ನು ವಹಿಸಿ ಬೌದ್ಧ ಧರ್ಮ ಮತ್ತು ವಿಜ್ಞಾನ ಎಂಬ ವಿಷಯದಲ್ಲಿ ಪ್ರಬಂಧವನ್ನ ಕೂಡ ಮಾಡಿಸಿರ್ತಾರೆ. ಇಷ್ಟೆಲ್ಲ ಸಾಧನೆಯನ್ನ ಮಾಡಿದ ಇವರು ಇವತ್ತು ನಮ್ಮ ಒಂದು ಸಣ್ಣ ಸಂಸ್ಥೆಯನ್ನು ಕೂಡ ಅವರು ಪ್ರೀತಿಯಿಂದ ಕಂಡು ನಾವು ನಮ್ಮ ಆಹ್ವಾನಕ್ಕೆ ಹೋಗ್ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಇವತ್ತು ನಮ್ಮ ಮುಂದೆ ಅವರಿಗೆ ನಮ್ಮ ಪರವಾಗಿ ನಮ್ಮೆಲ್ಲರ ಪ್ರೀತಿಯ ಒಂದು ಸಣ್ಣ ಸನ್ಮಾನವನ್ನ ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾರೆ. ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನೋಡಿ ಮೇಡಮ್, ಹಾಗೆ ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಮುಂದೆ ನೋಡಿ ಮೇಡಮ್, ಹಾಗೆ ರೀ ಮೇಡಮ್, ನೋಡಿ ಓಕೆ ಮೇಡಮ್, ಹಾಗೆ ಮೇಡಮ್ ಚೂರು ನೀವು ಬ್ಯಾಕ್, ಹಾಂ ಈ ಕಡೆ ಬನ್ನಿ ಮೇಡಮ್, ನೀವು ಒಳಗಡೆ ಹಾಗೆ ರೀ ಮೇಡಮ್, ಸ್ಮೈಲ್ ಓಕೆ, ಹಾಗೆ ಮೇಡಮ್, ಸ್ಮೈಲ್ ಸ್ಮೈಲ್ ಮೇಡಮ್. ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್. ದ ಸ್ಟೇಜ್ ಇಸ್ ಯೋರ್ಸ್ ಪ್ಲೀಸ್. ತುಂಬ ಯೋಗ ಏನಾದ್ರು ಪಡ್ಕೊಂಡಿದ್ರೆ ಅಥವಾ ಅದೃಷ್ಟ ಇದೆ ಅಂತಂದ್ರೆ ಬಹುಶಃ ಅದು ನನಗೆ ಅನಿಸುತ್ತೆ. ಇವತ್ತು ನಿಮ್ಮ ಜೊತೆ ಎಲ್ಲ ಇಷ್ಟು ಪ್ರೀತಿಯಿಂದ ಬರಮಾಡಿಕೊಂಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವಂಥ ಸಂದರ್ಭದಲ್ಲಿ ಮಹಿಳೆಯರಿಗಾಗಿ, ಮಹಿಳೆಯರಿಂದ, ಮಹಿಳೆಯರಿಗೋಸ್ಕರ ಮಾಡುವಂಥ ಒಂದು ಸಮಾರಂಭದಲ್ಲಿ ನಾನು ಪಾಲ್ಗೊಳ್ತಾ ಇರೋದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳೋದೊಂದಾದ್ರೆ, ಎಲ್ಲ ಮಹಿಳೆಯರು ಸಮರ್ಪಕವಾಗಿ, ಸಮರ್ಥವಾಗಿ ತಮ್ಮ ಬದುಕನ್ನ ತಾವು ರೂಪಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ಬಹುಶಃ ನಾಗಮಣಿ ಅವರು ತುಂಬಾ ಹೇಳಿದ್ದಾರೆ. ನಮ್ಮ ನಾಗಮಣಿ ಅವರ ಮುದ್ದಾದ ಮಗಳು ಬಹಳ ಚೆನ್ನಾಗಿ ನನ್ನ ಬಗ್ಗೆ ಪರಿಚಯ ಮಾಡಿದ್ದಾರೆ. ವೆರಿ ಕ್ಯೂಟ್ ಗರ್ಲ್, ವೆರಿ ವೆರಿ ಕ್ಯೂಟ್ ಗರ್ಲ್. ಪಕ್ಕದಲ್ಲಿದ್ರೂ ಕೂಡ ತಾನು ಯಾರೋ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಶಿವ ಸಿಟ್ಟಿಂಗ್ ನನ್ನ ರೂಮಲ್ಲಿ. ನಾನೇ ಕೇಳಿದೆ ಯಾರು ಇವರು ಅಂತ. ಆಮೇಲೆ ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಕೆಲಸ ಮಾಡಿ ಅದು ನನ್ನದಲ್ಲ ಅಂತ ಹೇಳೋ ಒಂದು ಸ್ವಭಾವ, ಅದು ಸನ್ಯಾಸ ಪಡ್ಕೊಂಡವ್ರಿಗೆ ಮಾತ್ರ. ಬಟ್ ಆದ್ರೆ ಇವ್ರು ಆ ತರ ಇದ್ದಾರೆ. ದಟ್ ಇಸ್ ಅ ರಿಯಲಿ ಗ್ರೇಟ್ ಥಿಂಗ್. ಅದಕ್ಕೆ ಈ ಸಂಸ್ಥೆ ಇಷ್ಟು ಬೆಳೆದಿದೆ, ಅದಕ್ಕೆ ಈ ಸಂಸ್ಥೆ ಇಷ್ಟು ಬೆಳೆದಿರೋ ಕಾರಣ. ಆಮೇಲೆ ನನ್ನ ಪಕ್ಕದಲ್ಲಿ ಒಬ್ರು ಕೂತಿದ್ದಾರೆ. ಅವರು ನಿಜಕ್ಕೂ ಅವರಿಗೆ ದೊಡ್ಡ ನಮಸ್ಕಾರ ಹಾಕ್ಬೇಕು. ಯಾಕೆ ಅಂತಂದ್ರೆ ಕೋವಿಡ್ ಅಂತ ಇರೋ ಸಂದರ್ಭದಲ್ಲಿ ನನಗೆ ಬಹುಶಃ ಅವರು ನೀವು ಇನ್ನೂ ತುಂಬಾ ಚಿಕ್ಕವರು, ಇನ್ನೂ ಸಾಧನೆ ಮಾಡ್ಬೋದು ನೀವು. ಅವ್ರು 67 ಅಂದ್ರು, ನನಗೆ 71, 72 ನಾನು. ಇನ್ನು ಅವರಿಗೆ ತುಂಬಾ ವಯಸ್ಸಿದೆ, ಇನ್ನ ಒಂದು ಸಂಸ್ಥೆ ಕಟ್ಟಬಹುದು ಅವರು. ಯಾಕಂದ್ರೆ ಇಂಥ ಒಂದು ಮಹಿಳಾ ಇದನ್ನ ಕಟ್ಟಿದ ಮೇಲೆ ಅದು ಏನು ಅಷ್ಟು ಕಷ್ಟ ಇಲ್ಲ. ಬೇಕಾದ್ರೆ
ಗೈಡೆನ್ಸ್ ನಾನು ಬರ್ತೀನಿ. ಸೊ ಹೆಂಗಿರೋ 50 ಕೋಟಿ ಮಾಡಿದ್ದೀರಾ, ನನ್ನ ಕಣ್ಣೆಲ್ಲ ಅದ್ರ ಮೇಲೆ ಇದೆ. ಯಾಕಂದ್ರೆ ಇವಾಗ ನನಗೆ ಕೋವಿಡ್ ಬಂದ ಮೇಲೆ ನನಗೆ ದುಡ್ಡಿನ ಬೆಲೆ ಗೊತ್ತಾಗ್ಬಿಟ್ಟಿದೆ. ಅದುವರೆಗೂ ನನಗೆ ದುಡ್ಡಿನ ಬೆಲೆ ಗೊತ್ತಾಗಿರ್ಲಿಲ್ಲ. ಯಾವಾಗಲೂ ಜ್ಞಾನ 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 ಅಂತ ನಾಲೆಡ್ಜ್ 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 ಅಂತ ಇದ್ಬಿಟ್ಟು ಬಹುಶಃ ಐ ಫೀಲ್ ವಿತೌಟ್ ಮನಿ ನಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋ ಒಂದು ಲೆಸನ್ ಕೋವಿಡ್ ಕಲಿಸಿದೆ. ಇವತ್ತು ಕೋವಿಡ್ ಸಂಬಂಧಗಳ ಬಗ್ಗೆ ಕಲಿಸಿದೆ. ಎಷ್ಟು ಸಂಬಂಧಗಳನ್ನ ಕಳ್ಕೊಂಡಿದ್ದೀವಿ ನಾವೆಲ್ಲ. ಕೊನೆಯಲ್ಲಿ ಅವ್ರಿಗೆ ಕೊನೆಯ ಒಂದು ನಮ್ಮ ಋಣ ತೀರಿಸುವಂತ ಒಂದು ಕ್ರಿಯೆ ಕೂಡ ಆಗಿಲ್ಲ ಇವತ್ತು ಎಷ್ಟೋ ಜನಕ್ಕೆ. ಅದು ಉತ್ಪ್ರೇಕ್ಷೆಯಿಂದ ಆಯ್ತು, ಅಥವಾ ಕೇರ್ಲೆಸ್ನೆಸ್ ಇಂದ ಆಯ್ತು, ಅಜಾಗರೂಕತೆಯಿಂದ ಆಯ್ತು, ನಮ್ಮ ಸರ್ಕಾರದಲ್ಲಿ ಸರಿ ಮಾಡದೇ ಇರೋದ್ರಿಂದ ಆಯ್ತು, ಯಾವುದು ಒಟ್ಟಿನಲ್ಲಿ ಅದು ನಮ್ಮ ಕರ್ಮದ ಒಂದು ಕ್ರಿಯೆ ಅಷ್ಟೇ ಆಗಿತ್ತು. ಸೊ ಇಂಥ ಸಂದರ್ಭದಲ್ಲಿ ಮೈಸೂರಿಂದ ನೋಡಿ, ನಿಮ್ಮ ಬಹುಶಃ ನಾನು ಅವ್ರನ್ನ ಫಸ್ಟ್ ಮಾತಾಡಿದ್ದು ಹೇಳ್ಬೇಕು. ಯಾಕಂದ್ರೆ ಅಲ್ಲಿಂದ ಬಂದಿದ್ದಾರೆ. ನಾನು ನನ್ನ ತವರೂರದು ಮೈಸೂರು. ಅವ್ರು ಮೈಸೂರು ಅಂದಿದ ತಕ್ಷಣ ನನಗೆ ಬಹಳ ಸಂತೋಷ ಆಯ್ತು, ನಮ್ಮೂರು ಅಲ್ಲಿಂದ ಬಂದಿದ್ದಾರೆ ಅಂತ. ಅದು ನಮ್ಮ ಹುಟ್ಟೂರು ಇದೆಯಲ್ಲ, ಅದೇ ನಿಜವಾಗ್ಲೂ ನಮಗೆ ಕೊಡುವಂತ ಒಂದು ಪ್ರೇರಣೆ. ಐ ಆಮ್ ಫ್ರಮ್ ಮೈಸೂರು, ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಮೈಸೂರು. ಅಲ್ಲೇನೆ ಎಜುಕೇಶನ್, ನಿರ್ಮಲಾ ಕಾನ್ವೆಂಟ್, ಮಹಾರಾಣೀಸು, ಮಾನಸ ಗಂಗೋತ್ರಿ. ಬಟ್ ನನ್ನ ಬಗ್ಗೆ ಒಂದು 2 ಮಾತು ನಿಮಗೆ ಹೇಳ್ತೀನಿ. ನನ್ನ ಬಗ್ಗೆ ಹೇಳ್ಕೊಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಅದು ನಿಮಗೆ ಇನ್ಸ್ಪಿರೇಷನ್ ಆಗುತ್ತೆ. ಇವತ್ತು ನಿಮಗೆ ಸ್ವಲ್ಪ ಫೋನ್ ಆಫ್ ಮಾಡಿ, ನಾನು ಬಂದಿದ ತಕ್ಷಣ ಆಫ್ ಮಾಡಿದ್ದೀನಿ, ಇದೇ ಮುಖ್ಯ. ಕೋಟಿಗಟ್ಟಲೆ ನಷ್ಟ ಆಗಲ್ಲ, ಕೋಟಿ ಜೀವಗಳೇನು ನಮ್ಮನ್ನ ತೊಳೆದು ಹೋಗಲ್ಲ, ಯಾವ ಸಂಬಂಧನೂ 5 ನಿಮಿಷದಲ್ಲಿ ಕಳೆದು ಹೋಗಲ್ಲ. ಅರ್ಥ ಮಾಡ್ಕೊಳ್ಳಿ ಮಹಿಳೆಯರು. ನಾವು ತುಂಬಾ ನಮ್ಮಲ್ಲಿ ನಾವು ಹುಡುಕಾಟ ನಡೆಸೋದನ್ನ ನಾವು ಕಲಿಬೇಕು. ಈ ವರ್ಷದ ಥೀಮ್ ಏನು, ನಮ್ಮ ಮಹಿಳಾ ದಿನಾಚರಣೆ ಕೊಟ್ಟಿರೋದು ಚೂಸ್ ಟು ಚಾಲೆಂಜ್ ಅಂತ. ಯು ಪ್ಲೀಸ್ ಚೂಸ್ ಟು ಚಾಲೆಂಜ್. ಚಾಲೆಂಜ್ ಹೂಮ್? ಯಾರ ಜೊತೆ ಸವಾಲ್ ಹಾಕ್ತೀರಾ? ಯಾರ ಜೊತೆ ಸ್ಪರ್ಧೆ ನಡೆಸ್ತೀರಾ? ಗಂಡನ ಜೊತೆನಾ, ಅಪ್ಪ ಅಮ್ಮ ಜೊತೆನಾ, ಅಕ್ಕಪಕ್ಕದವ್ರ ಜೊತೆನಾ, ಅಥವಾ ಇನ್ನೊಬ್ರು ಪಕ್ಕದವ್ರಲ್ಲಿ ಕೂತಿರೋ ಮಹಿಳೆ ಜೊತೆನಾ? ಇದೆಲ್ಲ ಮಾಡ್ಬೋದು, ಇದೆಲ್ಲ ಬಹಳ ಸುಲಭ. ಬಟ್ ಹಾಗೆ ನನ್ನ ಬದುಕಿನಲ್ಲಿ ನನ್ನನ್ನೇ ನಾನು ಚಾಲೆಂಜ್ ಹಾಕೊಂಡಿದ್ದೀನಿ, ಹೋರಾಟ ನಡೆಸಿದ್ದೀನಿ. ನಮ್ಮನ್ನ ನಾವು ಹೋರಾಟ ನಡೆಸಿ ನಮ್ಮಲ್ಲಿರೋ ಶಕ್ತಿನ ಸರಿ ಬೆಳೆಸ್ಕೊಂಡ್ಬಿಟ್ರೆ ಅದು ಎಲ್ಲರಿಗೂ ಆ ಸುವಾಸನೆ ಹರಡುತ್ತೆ. ಸುಗಂಧ ಯಾವ ನಮ್ಗೆ ಮಲ್ಲಿಗೆ ಹೂವು ಯಾವತ್ತೂ ಹೇಳಲ್ಲ ನಾನು ಇಲ್ಲಿದ್ದೀನಿ ಬನ್ನಿ ಕರೆಯಲ್ಲ. ಅದು ಕನಕಾಂಬರ ಕೂಡ ನಮ್ಮನ್ಗೆ ಹೆಂಗ್ ಕರೆಯುತ್ತೆ, ಅದು ಅನ್ಇನ್ವೈಟೆಡ್ ಆಗಿ ಕರೆಯುತ್ತದು. ನೋಡಿ ನನ್ನ ಬಣ್ಣ ಎಷ್ಟು ಚೆನ್ನಾಗಿದೆ ನೋಡೋನಂಥದ್ದು. ಎಲ್ಲದಕ್ಕೂ ದೇವರು ಒಂದೊಂದು ಅದರದ್ದೇ ಆದ ಒಂದು ಸೌಂದರ್ಯ ಕೊಟ್ಟಿದ್ದಾನೆ, ಅದರದ್ದೇ ಆದ ಒಂದು ಶಕ್ತಿ ಕೊಟ್ಟಿದ್ದಾನೆ. ಎವ್ರಿ ವುಮನ್ ಈಸ್ ವೆರಿ ಪೊಟೆನ್ಷಿಯಲ್ ಬೈ ಹರ್ಸೆಲ್ಫ್ ಫಾರ್ ಹರ್ಸೆಲ್ಫ್, ಅಷ್ಟೇ. ಬೈ ಹರ್ಸೆಲ್ಫ್ ಅಂಡ್ ಫಾರ್ ಹರ್ಸೆಲ್ಫ್, ನಾಟ್ ಫಾರ್ ಅದರ್ಸ್. ನಾವು ಇನ್ನೊಬ್ಬರಿಗೆ ಏನೋ ಮಾಡ್ತಾ ಇದ್ದೀವಿ ಅಂತಂದ್ರೆ ನಿಮ್ಗೆ ಅದಕ್ಕೆ ಎಲ್ಲ ಹೇಳ್ತೀನಿ. ನಾನು ಸ್ವಲ್ಪ ದೀರ್ಘವಾಗಿ ಮಾತಾಡೋದು ಪರವಾಗಿಲ್ಲ. ಬಟ್ ಐ ವಾಂಟ್ ಟು ಟೆಲ್ ಯು ಬಿಕಾಸ್ ಐ ಫೆಲ್ಟ್ ನಾನು ನಮ್ಮನೆಗೆ ಬಂದಿದ್ದೀನಿ ಅನ್ನಿಸ್ತು ನಿಮ್ಮನ್ನೆಲ್ಲ ನೋಡಿದಾಗ. ಅದಕ್ಕೆ ಕಾರಣ ಮುಖ್ಯಸ್ಥರು ಮತ್ತೆ ನನ್ನ ಸಹಭಾಷಕರು ಇಬ್ರು ಸರಿ ಭಾಷಣ ಮಾಡೋರು ಇಬ್ರು ಒಂದು ರೀತಿನಲ್ಲಿ ಇವತ್ತು ಮಹಿಳೆಯರ ಬಗ್ಗೆ ಒಂದು ಧೋರಣೆಯ ನಿಲುವಿದೆ. ಅದು ಸರಿನೇ, ಅದು ಸತ್ಯನೇ, ಇಲ್ಲ ಅಂತ ನಾನು ಹೇಳಲ್ಲ. ನಾವು ಸಾಕ್ತಾ ಇರೋ ಮಕ್ಕಳನ್ನ ಹೇಗೆ ಸಾಕ್ತಾ ಇದ್ದೀವಿ ಅದೆಲ್ಲ ಬರುತ್ತೆ. ಆದ್ರಿಂದ ಚೂಸ್ ಟು ಚಾಲೆಂಜ್ ಅಂದಿದ ತಕ್ಷಣ ನಾನು ಆಯ್ಕೆ ಮಾಡ್ಕೋಬೇಕಾಗಿರೋದು ನನ್ನನ್ನೇ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾ ಇರೋದಿದು. ನಾವು ಎಷ್ಟೋ ಪುಣ್ಯವಂತರು ಮಹಿಳೆಯರು ಭಾರತದಲ್ಲಿ. ನಾನೆಲ್ಲ ವಿದೇಶಗಳಿಗೆಲ್ಲ ಹೋಗಿ ಬಂದಿದ್ದೀನಿ. ಅಲ್ಲಿ ಕುಟುಂಬದ ವ್ಯವಸ್ಥೆನೇ ಇಲ್ಲ. ಕುಟುಂಬದ ಸದಸ್ಯ ಇವನು ನನಗೆ ಕೊನೆಯ ತನಕ ನನ್ನನ್ನು ಕಾಪಾಡ್ತಾನೆ ಅನ್ನೋ ಒಬ್ಬ ಪುರುಷ ಇಲ್ಲ ಮಹಿಳೆಯರಲ್ಲಿ. ಅರ್ಥ ಮಾಡ್ಕೊಳ್ಳಿ. ಅಥವಾ ನನ್ನ ನೋವುಗಳಿಗೆ ಸ್ಪಂದಿಸುವಂತ ಒಬ್ಬ ಮಗ ಇದ್ದಾನೆ, ಒಬ್ಬ ಮಗಳಿದ್ದಾಳೆ ಅನ್ನೋದು ಇಲ್ಲ ಅವರಿಗೆ. ಯಾವುದೋ ಒಂದು 2 ಮೂವೀಸ್ ನಲ್ಲಿ ನೀವು ತೋರಿಸ್ಕೊಡ್ಬೋದು. ಬಟ್ ನೀವು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಹೋಗಿ ನೋಡಿದ್ರೆ ಅದಕ್ಕೆ ಅಲ್ಲಿ ಸೈಕಾಲಜಿಸ್ಟ್ ಜಾಸ್ತಿ. ಇಲ್ಲಿ ನಮ್ಮ ಭಾರತ ದೇಶದ ಸೈಕಾಲಜಿಸ್ಟ್ ಸೈಕ್ಯಾಟ್ರಿಸ್ಟ್ ಬೇಡ. ಯಾಕೆಂದ್ರೆ ನಾವು ಅಷ್ಟು ಶಕ್ತಿಯುತವಾಗಿ ಒಂದು ಕುಟುಂಬದ ವ್ಯವಸ್ಥೆನಲ್ಲಿ ಬಹಳ ಆರೋಗ್ಯವಾದ ವ್ಯಕ್ತಿಗಳಾಗಿ ನಾವು ಬೆಳೀತಾ ಇದ್ದೀವಿ. ಮುಂದೆ ಬೆಳೀತಾರಾ ಅನ್ನೋದು ಇವತ್ತು ಪ್ರಶ್ನೆ. ಬೆಳೀತಾ ಇದ್ದೀವಿ, ಮುಂದಿನ ಪೀಳಿಗೆಗೆ ಹೀಗೆ ಕೊಡ್ತೀರಾ ನೀವು ಅನ್ನೋದು ಬಹಳ ಮುಖ್ಯ.
ಇದು ಇವತ್ತು ಮಹಿಳೆಯರು ಹಾಕೋಬೇಕಾಗಿರೋ ಪ್ರಶ್ನೆ ನಿಮಗೆ ನೀವೇ. ನಾನು 1971ರಲ್ಲಿ 66ರಲ್ಲಿ ನನಗೆ ಮೆಡಿಕಲ್ ಸೀಟ್ ಸಿಕ್ತು. ಐ ವಾಸ್ ಅ ರ್ಯಾಂಕ್ ಸ್ಟೂಡೆಂಟ್. ಮೆಡಿಕಲ್ ಸೀಟ್ ಸಿಕ್ತು. ನಮ್ಮ ಅಜ್ಜಿ ಹೋಗ್ಕೂಡ್ದು, ಸಂಪ್ರದಾಯ, ಹೆಣ್ಣು ಮಗಳು ಅಷ್ಟು ದೂರ ಹೋಗ್ಕೂಡ್ದು ಹುಬ್ಳಿಗೆ. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸಿಗ್ಲಿಲ್ಲ. ಅವಾಗೆಲ್ಲ 12-16 ಸೀಟ್ಸ್ ಅಷ್ಟೇ, ಅದರಲ್ಲಿ ಜನರಲ್ ಗ್ರೂಪ್ನಲ್ಲಿ ಬರೋದು ಅಷ್ಟು ಸುಲಭ ಇರಲಿಲ್ಲ. ಅಲ್ಲಿ ಕಳಿಸ್ಲಿಲ್ಲ. ಅದೊಂದು ರೋಷ ಇತ್ತು. BZCಗೆ ಹೋದೆ, ಮಾರಾಣಿಸ್ ಕಾಲೇಜ್. ಅವಾಗೆಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅನ್ನೋ ಮಾತೇ ಇರಲಿಲ್ಲ. ಎಲ್ಲ ಗೌರ್ಮೆಂಟು ಬೆಸ್ಟ್ ಗೌರ್ಮೆಂಟ್, ಬೆಸ್ಟ್ ಟೀಚರ್ಸ್. ಇವತ್ತಿಗೂ ನಾವು ಅವರಿಗೆ ಸಮ ಇಲ್ಲ ಅಂತ ಟೀಚರ್ಸ್ ಅಲ್ಲಿ ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಇದ್ರು. ಬಟ್ ಆಮೇಲೆ ನನಗೆ MSc ಬಾಟ್ನಿ ಬೇಕಿತ್ತು, ಝುವಾಲಜಿ ಸಿಕ್ತು. ಅಲ್ಲೂ ಅಷ್ಟೇ 9 ಜನ ಪೋಸ್ಟ್ ಗ್ರಾಜುಯೇಷನ್. ಇಡೀ ಮೈಸೂರು ಯೂನಿವರ್ಸಿಟಿಗೆ ಝುವಾಲಜಿ ಆ್ಯಂಡ್ ಬಾಟ್ನಿ 9 ಜನ. ಬಟ್ ಆವಾಗ ನನಗೆ ಅಲ್ಲೂ ಝುವಾಲಜಿ ಸಿಕ್ಕಿದ್ಮೇಲೆ ನನಗೇನು ಅಂತ ಏನು ಇನ್ಸ್ಪಿರೇಷನ್ ಇಲ್ಲ ಅದರಲ್ಲಿ. I was thinking, who will study about the mouth parts of cockroach and tail parts of scorpion? ನನಗೆ ಬೇರೆ ಇಲ್ವಾ, ನಾನು ಇನ್ನೇನೇನೋ ತಿಳ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಲ್ಲ ಅಂತ ಅಂದ್ಕೊಂಡು, ಇವತ್ತು ನೀವು ಮಕ್ಕಳನ್ನ ಹಾಗೆ ಬೆಳೆಸೋವಾಗೆ ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಮಣ್ಣಾಗು, ಮಸಿ ಆಗು ಅಂತೀರ. ಯಾತಕ್ಕೆ? ನಮ್ಮ ಮನೆಗಳಲ್ಲಿ ಓದಬಾರ್ದು ಅನ್ನೋರು. ನಮ್ಮ ಮನೆಯಲ್ಲಿ ಅಂತೂ ನಾನೇ ದೊಡ್ಡವಳು. ನನಗನ್ಸುತ್ತೆ ನಾನು ಆ ವಯಸ್ಸಿನಲ್ಲಿ ನಾನು ಮುದುಕಿ ತರ ಇದ್ದೆ, ಈಗ ಈ ವಯಸ್ಸಿನಲ್ಲಿ ನಾನು ಹುಡುಗಿ ತರ ನಂಗೆ ಅನಿಸ್ತಾ ಇದೆ. ಆ ವಯಸ್ಸಿನಲ್ಲಿ ಅಷ್ಟು ಜವಾಬ್ದಾರಿ, ಅಷ್ಟು ಕೆಲಸಗಳು. ನಮ್ಮಲ್ಲಿ ಒಂದು ಗೋ ಸೇವೆ ಅನ್ನೋದು ಬಹಳ ಇತ್ತು ನಮ್ಮ ತಂದೆಗೆ. ನಾವು ಅದ್ರ ಸೇವೆ ಮಾಡಿದ್ರೆ ನಾವು ಊಟ ಮಾಡೋ ಹಾಗೆ ಇಲ್ಲ. ಇವತ್ತು ಮಕ್ಳು ಸಗಣಿ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ, ಬೆರಣಿ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಬಟ್ ನಾವು ಮಾತಾಡೋದು, ನಾವು ಭಾರತೀಯರು, ನಮ್ಮ ಧರ್ಮ ಕರ್ಮ ಅನ್ಕೊಂಡು ದೊಡ್ಡ ದೊಡ್ಡ ವಿಷಯ ಮಾತಾಡ್ತೀವಿ. ಗೋ ಸೇವೆ, ಗೋಶಾಲ ಎಲ್ಲ ಬರೀ ಮಣ್ಣಾಗಟ್ಟಿಗಳೇ ನಮ್ದು. ಮಾತಲ್ಲೇ ಮುಗಿಸ್ಬಿಡ್ತೀವಿ ನಾವು. ಯಾವುದು ಮಕ್ಳಿಗೆ ಏನು ಗೊತ್ತಿಲ್ಲ. ಆದ್ರೆ ನಾವು ಅದೆಲ್ಲ ಮಾಡಿ ಒಂದು ರಂಗೋಲಿಯಿಂದ ಹಿಡಿದು ಒಂದು ಪಾರಿಜಾತ ಹೂ ತಗೊಂಡು ಬಂದು ಪೋಣಿಸಿ ಒಂದು 50 ಫೋಟೋಸ್ ನಮ್ಮ ಮನೆಗಳಲ್ಲಿರೋದು ಅಷ್ಟಕ್ಕೂ ಹಾಕ್ತಾ ಇದ್ದೆ. ಪಾರಿಜಾತ ಹೂ ಪೋಣಿಸೋದು ಯಾರ್ಯಾರು ಬರುತ್ತಾ? ಇಲ್ಲ, ಬರಲ್ಲ. ಪಾರಿಜಾತ ಹೂ ಬಿಡಿಸೋದೇ ಕಷ್ಟ. ಅದನ್ನ ರೆಂಬೆ ನಿಂಗೆ ಅಳ್ಳಾಡ್ಸಿ ಉದುರಿದ್ರೆ ಅದನ್ನ ಒಂಚೂರು ಆ ಪೆಟಲ್ಸ್ ಹಾಳಾಗಬಾರ್ದು ಅಂದ್ಬಿಟ್ಟು ಒಳ್ಳೆ ಹತ್ತಿ ತೆಗ್ದು ಹಾಕೊಳ್ತಿದ್ದೆ ನಾನು. ಯಾಕೆ ನಾನು ಇದನ್ನ ಮಹಿಳೆಯರಿಗೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ತಂದೆ ತಾಯಿ ಬೆಳೆಸಿದ್ದಕ್ಕೂ ನೀವಿವಾಗ ಬೆಳೆಸ್ತಾ ಇರೋದಕ್ಕೂ ಆ ಮಕ್ಕಳು ಮುಂದೆ ಕುಟುಂಬದಲ್ಲಿರೋದಕ್ಕೂ ಎಲ್ಲದಕ್ಕೂ ಕನೆಕ್ಷನ್ ಇದೆ. ಬರೀ ನಾನು ಇವತ್ತು PhD ಮಾಡಿ ನೀವೆಲ್ಲ ಓದಿದ್ದೀರಾ, ಡಿಗ್ರಿ ತಗೊಂಡಿದ್ದೀರಾ, ಅಯ್ಯೋ ಡಿಗ್ರಿ ಇವತ್ತು ಮಾರಾಟಕ್ಕೂ ಇದೆ ಸ್ವಾಮಿ, ಯಾರು ಬೇಕಾದ್ರೂ ತಗೋಬೋದು. PhD ಕೂಡ 15,000 ಕೊಟ್ರೆ ಇವತ್ತು ಕೊಟ್ಬಿಡ್ತಾರೆ, ಹಾಕೋಬಹುದು. ಇವತ್ತಂತ ಒಂದು ಫಂಕ್ಷನ್ ನಡೀತಾ ಇದೆ, ಅದಕ್ಕೆ ನಾನೇ ಸಾಕ್ಷಿ, ನನಗೂ ಗೊತ್ತು ಅದು ನಡೀತಾ ಇದೆ ಅಂತ. ಸೊ ಆ ತರ ಇದೆ. ನೀವು ಹೋಗ್ಲಿಲ್ಲ, ಮಾಡ್ಲಿಲ್ಲ, ಇನ್ನೊಬ್ರ ತರ ನಾವಿಲ್ಲ ಅಂತ ಅನ್ನೋದೆಲ್ಲ ಬಿಟ್ಬಿಡ್ಬೇಕು. ನಮ್ಗೇನ್ ದೇವ್ರು ಕೊಟ್ಟಿದ್ದಾನೆ? ಕೈ ಕಾಲಂತೂ ಗಟ್ಟಿ ಕೊಟ್ಟಿದ್ದಾನ. ಅದು ಕೊಟ್ಟಿಲ್ಲದೆ ಇದ್ದವರು ಕೂಡ ಹೆಲೆನ್ ಕೆಲ್ಲರ್ ಅಂತವರು, ಮಾಲತಿ ಹೊಳ್ಳ ಅಂತವರು ಎಲ್ಲ ಸಾಧನೆ ಮಾಡಿದ್ದಾರೆ. ಸ್ಟೀಫನ್ ಹಾಕಿಂಗ್ ಅಂತವರು ನೀವೆಲ್ಲ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಅದೊಂದು ಫಿಲ್ಮು ಬಂದಿದೆ, ಅದೆಲ್ಲ ನೀವು ಮಕ್ಳಿಗೂ ತೋರಿಸ್ಬೇಕು, ನೀವು ನೋಡ್ಬೇಕು. ಬರೀ ಕೂತ್ಕೊಂಡು ಸೀರಿಯಲ್ ನೋಡ್ಕೊಂಡು ಅಳ್ತಾ ಕೂತ್ಕೋಬಾರ್ದು. ಸೀರಿಯಲ್ಗಳಲ್ಲಿ ಬರೀ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್, ಬರೀ ಇದು ಬೇರೆ ಕೆಲಸ ಇವೇನ್ರಿ? ಒಬ್ಬನ್ನ ಕಟ್ಕೊಂಡು ಒಬ್ಬನ ಸುಧಾರಿಸೋದೇ ಕಟ್ಟ. ಅವ್ರಿಗೂ ಅಷ್ಟೇ, ಒಬ್ಬಳನ್ನ ಕರ್ಕೊಂಡು ಅವ್ರಿಗಾದ್ರೂ ಬಿಡಿ, ಒಬ್ಬಳನ್ನ ಕಟ್ಕೊಂಡಿರ್ತಾರಷ್ಟೇ. ಮೆಕ್ಕಿದ್ದಲ್ಲ ಅದೆಲ್ಲ ಬರೀ ಸ್ಯಾಂಪಲ್. ಯಾಕಂದ್ರೆ ಅವ್ರಿಗೆ ಗೆಲ್ಲೋ ಶಕ್ತಿ ಇದೆ. ನಾವು ಹೆಣ್ಣು ಮಕ್ಕಳಿಗೆ ಅಂಥದ್ದೆಲ್ಲ ಆಗಲ್ಲ, ಬೇಕಾಗಿಲ್ಲ. ದೇಹದ ಸುಖಕ್ಕೆ ನೀವು ಹಾತೊರೆಯೋದಾದ್ರೆ ನೀವು ಪ್ರಾಣಿಗಳಷ್ಟೇ ಹೊರತು ಮನುಷ್ಯರಲ್ಲ, ಅದರಲ್ಲೂ ನಾವು ಮಹಿಳೆಯರಲ್ಲ ಅಂತ ನಾನು ನಮ್ಮ ಹೆಣ್ಣು ಮಕ್ಕಳಿಗೆ ಹಸಿಯಾಗಿ ಹೇಳ್ತೀನಿ. ನಾನು ಹೆಣ್ಣು ಮಕ್ಕಳಿಗೆ ನಾನು ಇವಾಗಲೇ ಅವ್ರನ್ನ ಗಟ್ಟಿ ಮಾಡಬೇಕು ಅನ್ನೋದು ನನ್ನ ಆಸೆ. ನಾವು ವಿ ಶುಡ್ ನಾಟ್ ಗೆಟ್ ಸೋಲ್ಡ್ ಔಟ್, ವಿ ಶುಡ್ ನಾಟ್ ಗೆಟ್ ಅಬ್ಯೂಸ್ಡ್. ವೈ ಶುಡ್ ವಿ ಗೆಟ್ ರೇಪ್ಡ್? ನಮ್ಮನ್ನು ಯಾಕೆ ನೋಡಿ ಯಾವನೋ ಸಿಳ್ಳೆ ಹೊಡಿಬೇಕು? ನಮ್ಮ ನೋಡಿದ್ರೆ ಅವ್ನು ನಮಸ್ಕಾರ ಮಾಡಬೇಕು. ಅವನು ನಮಸ್ಕಾರ ಮಾಡಿರೋದು ಪರವಾಗಿಲ್ಲ, ಮತ್ತೆ ಸಿಳ್ಳೆ ಹೊಡೆದು ಕರಿಬಾರ್ದು. ನಾವೇನು ಬಿಗ್ರಿಗಿರೋ ವಸ್ತುಗಳನ್ನ ನಾವು
ನಮ್ಮನೆ ದೇವ್ರು ಸೃಷ್ಟಿ ಮಾಡಿರೋದು ಅದಕ್ಕೇನಾ? ಇಂಥ ಪ್ರಶ್ನೆಗಳೆಲ್ಲ ನನಗೆ ನಿಜವಾಗ್ಲೂ ನಮ್ಮ ಮನೆಯಿಂದಲೇ ನನಗೆ ಪ್ರಾರಂಭ ಆಯಿತು. ನನಗೆ ಎಷ್ಟು ಕೆಲಸ ಮಾಡ್ತಿದ್ವಿ ಅವಾಗೆಲ್ಲ, ಬರೀ ನಮಗೆ ಹಿತ್ತಾಳೆ ಮತ್ತು ತಾಮ್ರದ್ದಿದ್ದೇನೆ ಕೊಡಗಳು, ಅದೆಲ್ಲ ನಿಜವಾಗ್ಲೂ ಹೇಳ್ತೀನಿ. ನನಗೆ ಇವತ್ತು ಮನಸ್ಫೂರ್ತಿಯಾಗಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಾನು ಅದನ್ನ ಬೆಳಗ್ಬೇಕು, ಅದು ಫಳಫಳ ತೊಳಿಬೇಕು ಅಲ್ಲಿ ಹಟ್ಟದಲ್ಲಿ ಹಾಕಿದ್ರೆ ಅಂತ. ನನಗೆ ಅಲ್ಲೇನಾದ್ರು ಒಂದು ನೀರಿನ ಕರೆ ಬಿದ್ದು ಬಿಟ್ರೆ ಅಯ್ಯೋ ಅಲ್ಲಿ ಕಪ್ಪಗಿದೆಯಲ್ಲ ಅಂತ ತಿರುಗಿ ಎಳೆದು ತಿರುಗಿ ಮಾಡಿ ತಿರುಗಿ ಇಡ್ತಿದ್ದೆ. ಅಂದ್ರೆ ಪರ್ಫೆಕ್ಷನ್ ಅನ್ನೋದು ಎಲ್ಲಿ ಬಂತು ನನಗೆ? ಮನೆ ಕೆಲಸದಲ್ಲಿ ರಂಗೋಲಿ ಹಾಕುವಾಗ ಏಕಾಗ್ರತೆ, ಒಂದು ಚುಕ್ಕೆಯಿಂದ ಇನ್ನೊಂದು ಚುಕ್ಕೆಗೆ ಲೈನ್ ಎಳೆಯುವಾಗ ನಾನು ದೊಡ್ಡ ರಂಗೋಲಿ ಹಾಕ್ತಿದ್ದೆ. ನಮ್ಮಲ್ಲಿ ರೈಲ್ವೆ ಕ್ವಾರ್ಟರ್ಸ್ ನಲ್ಲಿ ಭಾರಿ ಕಾಂಪಿಟೇಷನ್, ಗೀತಾ ಇವತ್ತು ಯಾವ್ದು ಹಾಕಿದ್ರೆ ನೋಡೋಣ ಅಂತ ಎಲ್ಲರೂ ಬರೋರು. ಬರೀ ನಾವು ನನ್ನ ಫ್ರೆಂಡ್ಸ್ ಎಲ್ಲ ನಿಮಗೆ ಹೇಳ್ತೀನಿ, ಇಲ್ಲಿ ತುಂಬಾ ಜನ ಆ ಥರ ಇದ್ದೀರಾ, ತೆಳ್ಳಗೆ ಬೆಳ್ಳಗೆ ಪಳಪಳ ಅಂತಿದ್ದೀರಾ. ಬಟ್ ನಾನು ಹಾಗೆ ಇರ್ಬೇಕು ಅಂತ ಬಯಸಿದ್ರೆ ನಾನು ಬರೀ ಅವತ್ತು ಏನೋ ನೊಂದ್ಕೊಂಡು ಎಲ್ಲ ಮೂಲೆ ಗುಂಪಾಗ್ಬಿಡ್ತಿದ್ದೆ. ಅಯ್ಯೋ, ನಿಮಗೆ ಏನಾದ್ರು ಕೊಟ್ಟಿದ್ರೆ ನೀವು ತೆಳ್ಳಗಿರೋ ಅದು ನಿಮ್ಮ ಆಸ್ತಿ, ನೀವು ಅದನ್ನ ಹೇಗೆ ಬಳಸ್ಕೊಳ್ತೀರೋ ಅದು ನಿಮ್ಮ ಹಣೆ ಬರ. ನನಗೆ ಯಾಕೆ ಬೇಕದು? ನನಗೇನು ಕೊಟ್ಟಿದ್ದಾನೆ ದೇವರು? ನನಗೆ ಚಿಂತನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ, ವಿಷಯನ ಗ್ರಹಿಸೋ ಒಂದು ಬುದ್ಧಿ ಕೊಟ್ಟಿದ್ದಾನೆ, ನನ್ನನ್ನ ನಾನು ಕಂಡುಕೊಳ್ಳೋ ಅಂತ ಒಂದು ಆತ್ಮವಿಶ್ವಾಸ ಕೊಟ್ಟಿದ್ದಾನೆ. ಆ ಸಾಲಲ್ಲಿ ನಾನು ನಡಿಬೇಕೆ ಹೊತ್ತು. ನನ್ನ ಕ್ಲೋಸ್ ಫ್ರೆಂಡು, ಅವಳು ಬಹಳ 6 ಫುಟರ್, ಅವಳು ಒಳ್ಳೆ ತುಂಬಾ ಕೇಶವಾಚಾರ್ ಅಂತ ನಮ್ಮ ಇವರು ಡಿಸ್ಟೆಂಟ್ ಇವರೇನೆ, ತುಂಬಾ ಚೆನ್ನಾಗಿರೋವಳು, ಟಾಪ್ ಟು ಬಾಟಮ್ ಅವಳು ಮ್ಯಾಚಿಂಗ್ ಮಾಡೋವಳು. ಬಟ್ ನಮ್ಮನೇಲೆಲ್ಲ ಅದಕ್ಕೆಲ್ಲ ಅವಕಾಶ ಆಗಲಿಲ್ಲ. ಇವನ್ ಕಾದಂಬರಿ ಕೂಡ ಓದಬಾರ್ದು, ಕಾದಂಬರಿ ಯಾವುದಾಗ್ಲಿ ಸ್ಟೋರೀಸ್ ಆಗಲಿ ಅಂಥದ್ದೆಲ್ಲ ಓದಬಾರ್ದು ನಮ್ಮ ಅಜ್ಜಿಗೆ. ಬಟ್ ಆದ್ರೂ ನಮ್ಗೆ ಏನ್ ಇಷ್ಟನೋ ಅದನ್ನ ನಾವು ಓದೋದು ಮಾಡೋದೆಲ್ಲ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಾವು ಕನ್ವಿನ್ಸ್ ಮಾಡ್ಬೇಕಲ್ವಾ, ಏನು ಓದ್ಬೇಡ ಆಗ ಹೇಳಿದ್ಬಿಡೋದು. ನಮಗೂ ಸಮಾಜ ಗೊತ್ತಾಗ್ಬೇಕಲ್ವಾ, ಒಳ್ಳೇದೋ ಕೆಟ್ಟದ್ದೋ ಎರಡೂ ಗೊತ್ತಿರ್ಬೇಕು. ಬರೀ ಒಳ್ಳೇದೇ ಹೇಳ್ಬಾರ್ದು ನೀವು ಮನೆಯಲ್ಲಿ. ಕೆಟ್ಟದ್ದಿದೆ ಆದ್ರೆ ಹುಷಾರಾಗಿರು, ಅಲ್ಲಿ ಹಳ್ಳ ಇದೆ ಆದ್ರೆ ಅಲ್ಲಿ ನಡೆಯೋವಾಗ ಹುಷಾರಾಗಿರು, ಸ್ಪೆಕ್ಸ್ ಹಾಕೋ, ಇಲ್ಲ ಕಣ್ ಬಿಟ್ಟು ನೋಡು, ಕಣ್ ಮುಚ್ಕೊಂಡು ಯಾವನ್ನೋ ನೋಡ್ಕೊಂಡು ನಡಿಬೇಡ ಅಂತ, ಅಲ್ಲೇ ಬಿದ್ದು ಬಿಡ್ತೀಯ ಅಂತ. ಸೊ ವಿ ಹ್ಯಾವ್ ಟು ಟೆಲ್ ದೆಮ್ ಇನ್ ಅ ವೆರಿ ಐರಾನಿಕಲ್ ವೇ. ನಮ್ಮ ಕನ್ನಡದಲ್ಲಿ ಹೇಳೋದಾದ್ರೆ ವಿಪರ್ಯಾಸ್ಮಕವಾಗಿ ಹೇಳ್ಬೇಕು. ಅದನ್ನ ಅವರಿಗೆ ಟವೆಲ್ ಸುತ್ತ ಹೊಡೆದಂಗೂ ಇರ್ಬೇಕು, ಹೊಡೆದಂಗೂ ಇರ್ಬೇಕು, ಆ ತರ ಹೇಳ್ಬೇಕು ನಾವು. ಆಮೇಲೆ ನನಗೆ ಪೋಸ್ಟ್ ಗ್ರಾಜುಯೇಷನ್ ಆದ್ಮೇಲೆ IAS ಫಸ್ಟ್ ಬ್ಯಾಚ್ ಡಾಕ್ಟರ್ UR ಅನಂತಮೂರ್ತಿ ವಾಸ್ ಮೈ ಗುರು ಫಾರ್ ಇಂಗ್ಲಿಷ್. ವಿ ಹ್ಯಾಡ್ ಎಲ್ಲ ಗ್ರೇಟ್ ಪ್ರೊಫೆಸರ್ಸ್ ಎಲ್ಲ. ನಮ್ಗೆ ಅವರು ನೋಡಿದ್ರೆ ಅಂಥ ಒಂದು ಇದು, ಅವ್ರದ್ದು ಪರ್ಸನಲ್ ಲೈಫ್ ಎಲ್ಲ ನಾವು ತಗೊಳ್ಬಾರ್ದು. ನಮ್ಗೆ ಅವ್ರು ಬೇಕಾಗಿರೋದು ಜ್ಞಾನ, ಅವರ ಸಾಧನೆ ಎರಡನ್ನು ತಗೊಂಡು. ಅವಾಗ ಐ ಪಾಸ್ಟ್ ಇನ್ ಮೈ ಪ್ರಿಲಿಮ್ಸ್ IASಗೆ ಮತ್ತೆ ಡೆಲ್ಲಿಗೆ ಕಳಿಸಲ್ಲ ಅಂತ. ನಿಮಗೆ ಎಷ್ಟು ಬೇಜಾರಾಗ್ಬೋದಲ್ಲ ಇಷ್ಟೆಲ್ಲ ಮಾಡಿದಾಗ. ಬಟ್ ನಾನು ಬೇಜಾರು ಪಟ್ಕೊಳ್ಳಿಲ್ಲ, ನೋಡೋಣ. ಬಟ್ ನನ್ಗೊಂದು ಒಳಗಡೆ ತುಂಬಾ ಒಳಗಡೆ ಆಸೆ ಇದ್ದಿದ್ದು, ಐ ವಾಂಟ್ ಟು ಬಿಕಮ್ ಎ ಸ್ಕೂಲ್ ಟೀಚರ್. ಸ್ಕೂಲ್ ಟೀಚರ್ ಆಗಬೇಕು ನಂಗೆ ತುಂಬಾ ಇಷ್ಟ ಯಾವಾಗಲೂ. ಇವೆಲ್ಲ ನನ್ನ ಶಿಕ್ಷಣದಲ್ಲಿ ನಾನು ಮಾಡಿದ ಒಂದು ಅಂಕ ಇದಕ್ಕೆಲ್ಲ ಬಂದಂತ ಒಂದು ರೆಕಗ್ನಿಷನ್. ನಮ್ಮ ಅಮ್ಮ ಅಪ್ಪ ಅವಾಗೆಲ್ಲ ಇವಾಗ ತರ ಅಲ್ಲ, ಮೊಬೈಲು TV ಎಲ್ಲ ಕೊಟ್ಬಿಟ್ಟು ನೋಡ್ಕೊಂಡು ಹಾಳಾಗಿ ಕೊಟ್ಟು ಹೋಗ್ತಾ ಇಲ್ಲ. ಅವಾಗೆಲ್ಲ ಏನೂ ಇಲ್ಲ. ಈವನ್ ರೇಡಿಯೋ ಕೂಡ ಓನ್ಲಿ ಆಡಿಯೋ, ವಿ ಹ್ಯಾವ್ ಟು ಲಿಸನ್. ಈವನ್ ಸೌಂಡ್ ಟ್ರ್ಯಾಕ್ ಫಿಲ್ಮ್ ಬಂದ್ರು ಕೂಡ ಆ ರೇಡಿಯೋ ಹತ್ರ ಹಿಂಗೆ ಕಿವಿ ಕೂತ್ಕೊಂಡು ಕೇಳಿಸ್ಕೋಬೇಕಷ್ಟೆ, ಚೆನ್ನಾಗಿರೋದಾದ್ರೆ. ಯಾಕೆಂದ್ರೆ ನಮ್ಗೆ ಇಮ್ಯಾಜಿನೇಷನ್ಗೆ ಬಹಳ ಸ್ಕೋಪ್ ಇತ್ತು. ಈಗ ಅವನ್ನ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳಿದಾಗ ನನಗ್ ಬೇಕು ನಾನು ಇಮ್ಯಾಜಿನ್ ಮಾಡ್ಕೋಬಹುದಲ್ವಾ? ಹಂಗಿಲ್ಲ. ಇವಾಗ ಅವನ ಡೈರೆಕ್ಟ್ ಏನ್ ಹೇಳಿರ್ತಾನೋ ಅದು ನೋಡ್ಬಿಟ್ಟು ನಾವು ಅಯ್ಯೋ ನಾವು ಹಂಗಿಲ್ವಲ್ಲ ಅಂತ ನಾವು ಅನ್ಕೊಳ್ತೀವಿ. ಆ ತರ ಇಲ್ಲ, ಇಮ್ಯಾಜಿನೇಷನ್ಗೆ ಜಾಗ ಇತ್ತು. ಆಮೇಲೆ ನಮ್ದೇ ಆದ ಒಂದು ಕ್ರಿಯೇಷನ್ಗೆ ಜಾಗ ಇತ್ತು. ಅದು ಯಾವುದೂ ಇಲ್ಲ ಮಕ್ಕಳಿಗೆ, ಎಲ್ಲ ರೆಡಿಮೇಡ್ ಬಫೆ ಫುಡ್ ಇವತ್ತು. ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ ಹೇಗೆ ನಾವು ಮಾಡ್ತಾ ಇದ್ದೀವಿ ಅಂತ. ಇದೆಲ್ಲ ಆಮೇಲೆ ನನಗೆ ಅನ್ನಿಸ್ತು, ನಾನು ಟೀಚರ್ ಆಗಿ ನಮ್ಮ ತಂದೆ ತಾಯಿ ನಮ್ಮನ್ನೆಲ್ಲ ಒಳಗಡೆ ಬಿಟ್ಬಿಟ್ಟು ಬಾಗಿಲು ಹಾಕೊಂಡು ಬೀಗ ಹಾಕೊಂಡು ಹೊಡೋಗೋರು, ಎಲ್ಲಾರು ಮನೆಯಲ್ಲಿ ಬಿಟ್ಬಿಟ್ಟು. ನಮ್ದು ಎಲ್ಲ ದೊಡ್ಡ ಸಂಸಾರ, ಮಕ್ಕಳದ್ದು ನಾವೊಂದು 16 ಜನ ಇದ್ವಿ. ನಮ್ಮ ತಂದೆ ತಾಯಿಗೆ 16 ಅಲ್ಲ, ಇಬ್ಬರಿಗೂ ಸೇರಿ. ಅರೆ ಅದು ಆಶ್ಚರ್ಯ ಇಲ್ಲ. ನಮ್ಮ ಅತ್ತೆ ಅವ್ರಿಗೆಲ್ಲಾನು 12, 16, 18 ಅಷ್ಟು ಮಕ್ಕಳು ಇದ್ರು. ಅಂಡ್ ಆವಾಗ ನಾನು ಫಸ್ಟ್ ಅವ್ರು ಹಂಗೆ ಹೋಗಿದ ತಕ್ಷಣ ಟೇಬಲ್ ಎಲ್ಲ ಹಾಕೊಂಡು ಒಂದು ರೂಲರ್ ತಗೊಂಡು ಒಂದು ಚೇರ್ ಎಳ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದೆ. ಎಲ್ಲರೂ ಬಂದು ಕೂತ್ಕೊಳ್ಳಿ, ನಾನು ಹೆಡ್ ಮೇಡಮ್, ವಾಟ್ ಐ ಸೇ ಯು ಟು ಲಿಸನ್, ಓಕೆ ಕಮಾನ್ ಸ್ಟಡಿ ಅಂತ. ಸೊ ಇದು ಏನಾಗುತ್ತೆ ಅಂತಂದ್ರೆ ನಮಗೆ ಯಾವ ರೀತಿನಲ್ಲಿ ಬೆಳೆಸ್ತಾರೆ ಆ ರೀತಿನಲ್ಲಿ ಅನ್ಕೊಂಡು. ನನಗೆ ಯೂನಿವರ್ಸಿಟಿಲಿ ಸಿಕ್ತು ಜಾಬು, ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಆವಾಗ ಆಫೀಸರ್ಸ್ ಪೋಸ್ಟ್ ಅಂದರೆ ಐ ವುಡ್ ಹ್ಯಾವ್ ರಿಟೈರ್ಡ್ ಆಸ್ ದಿ
ಜನರಲ್ ಮ್ಯಾನೇಜರ್ ಆಫ್ ಸಿಂಡಿಕೇಟ್ ಬ್ಯಾಂಕ್. 71 ಅಲ್ಲಿ ನನಗೆ ಆಫೀಸರ್ಸ್ ಪೋಸ್ಟ್ ಸಿಕ್ಕಿದ್ದು. ಅವಾಗೆಲ್ಲ ಪ್ರೊಬೇಷನರಿ ಆಫೀಸರ್ಸ್ ರಿಟರ್ನ್ ಎಕ್ಸಾಮ್ ಇತ್ತು. ಇವಾಗ ಅದೆಲ್ಲ ಏನೂ ಇಲ್ಲ. ಇವಾಗ ರಿಟರ್ನ್ ಎಕ್ಸಾಮ್ ಇದ್ರೂ ಕೂಡ ಎಲ್ಲ ಐವಾಶ್ ಬಿಸ್ನೆಸ್ಸು. ಅವಾಗೆಲ್ಲ ತುಂಬ ಚೆನ್ನಾಗಿ ನಡೆಯೋದು ಎಕ್ಸಾಮ್ಸ್ ಎಲ್ಲ. ಅದ್ರಲ್ಲಿ ಪಾಸ್ ಆದಾಗ ನನಗೆ ಪೋಸ್ಟ್ ಬಂತು. ನಾನು ಅದನ್ನ ಬಿಟ್ಬಿಟ್ಟು ಟೀಚಿಂಗ್ ಪ್ರೊಫೆಷನ್ಗೆ ಐ ವೆಂಟ್ ಟು ರೂರಲ್ ಕಾಲೇಜ್, ಹೊಳೆನರಸೀಪುರ, ಹಾಸನ್. ಐ ವಾಂಟೆಡ್ ಟು ಟೀಚ್ ರೂರಲ್ ಕಾಲೇಜಸ್. ಐ ವಾಂಟೆಡ್ ಟು ಸಿ ರೂರಲ್ ಲೈಫ್ ಹೇಗಿದೆ ಅಲ್ಲಿ, ಹೆಣ್ಮಕ್ಳಿಗೆ ಗೊತ್ತಾರೆ ಏನು ಮಾಡಿ. ಅದಕ್ಕೂ ತುಂಬ ಇವೆರಡಕ್ಕೂ ಅಪೋಸ್ ಮಾಡಿದ್ರಲ್ಲ. ಮೂರನೇದಕ್ಕೆ ನಮ್ಮ ತಂದೆ ನನ್ನ ಸಪೋರ್ಟ್ ಮಾಡಿದ್ರು. ನೀನು ಹೋಗಮ್ಮ ನೀನು. ಇಲ್ಲೂ ಕೂಡ ಪುರುಷರೇ ನನಗೆ ಒಂಚೂರು ಸಹಾಯ ಮಾಡಿದ್ದು. ನಮ್ಮ ತಾಯಿ ಅಲ್ಲ, ನಮ್ಮ ಅಜ್ಜಿ ಅಲ್ಲ, ನಮ್ಮ ತಂದೆ. ಅದಕ್ಕೆ ನಾನು ಹೇಳೋದು, ಯಾವಾಗಲೇ ನಾವು ಪುರುಷರ ವಿರುದ್ಧ ಮಾತಾಡೋದು ನನಗೇನು ಅಷ್ಟು ಸರಿ ಹೋಗಲ್ಲ. ನಾವು ಹೇಗೆ ನಡ್ಕೊಳ್ತೀವೋ ಅವ್ರು ಹಾಗೆ ನಮಗೆ ರೆಸಿಪ್ರೋಕಲ್ ಮಾಡ್ತಾರೆ. ಈಗ ಸಾವಿತ್ರಿಬಾಯಿ ಫುಲೆ ತಗೊಂಡ್ರೆ, ಜ್ಯೋತಿಬಾಯಿ ಫುಲೆನೇ ಆಕೆನ ಅಷ್ಟು ಮಟ್ಟಕ್ಕೆ ತಂದಿದ್ದು ಬ್ರಿಟಿಷರ್ಸ್. ಅವಳಿಗೆ ಫಸ್ಟ್ ಬೆಸ್ಟ್ ಟೀಚರ್ ಅವಾರ್ಡ್ ಕೊಟ್ಟಿದ್ದು ಬ್ರಿಟಿಷರ್ಸ್. ಗೌರ್ಮೆಂಟ್ ಏಡ್ ಸ್ಕೂಲಿಗೆ ಬಂದಿದ್ದು ಸಾವಿತ್ರಿಬಾಯಿ ಫುಲೆ ಅಂತ, ನಮ್ಮ ಸರ್ಕಾರದಿಂದ ಅಲ್ಲ. ದ ಬೆಸ್ಟ್ ಟೀಚರ್, ದ ಬೆಸ್ಟ್ ಸ್ಕೂಲ್ ಶಿ ಹ್ಯಾಸ್ ಓಪನ್ ಅಂದ್ಬಿಟ್ಟು ಫಾರ್ ದಿ ಲೋಯರ್ ಮಿಡಲ್ ಕ್ಲಾಸ್ ಅಂಡ್ ಕಂಟೆಂಪ್ಟ್ ದ ಕ್ಯಾಸ್ಟ್ ಮಕ್ಕಳಿಗೆ ಸಾವಿತ್ರಿಬಾಯಿ ಫುಲೆ ತೆಗೆದಿದ್ದು. ಆಕೆ ತೆಗೆದಂತ ಒಂದು ಸಂದರ್ಭದಲ್ಲಿ ಆಕೆಗಾದಂತ ಅವಮಾನ ನಿಮಗೂ ನನಗೂ ಆಗ್ಬಿಟ್ಟಿದ್ರೆ ನಾವು ಅವತ್ತು ಇವತ್ತು ಸುಮ್ಮನೆ ಯಾವನೋ ಸರಿಗೆ ಮಾತಾಡ್ಸಲ್ಲ ಅಂತ ಹೋಗಿ ಮಾಡಿಂದ ಬಿಡ್ಸಕ್ಕೋಗ್ಬಿಡ್ತಾರೆ. ಅಥವಾ ಏನೋ ಜಗಳ ಆಯ್ತು ಅಂದ್ರೆ ಬಿದ್ಬಿಡೋದು. ಜಗಳ ತಡ್ಕೊಳ್ಳೋ ಶಕ್ತಿ ಇಲ್ಲ, ಒಂದು ಅವಮಾನ ತಡ್ಕೊಳ್ಳೋ ಶಕ್ತಿ ಇಲ್ಲ, ಒಂದು ಫೇಲ್ಯೂರ್ನ ತಗೊಳ್ಳೋ ಧೈರ್ಯ ಇಲ್ಲ. ಏನ್ ಮತ್ತೆ ಜೀವನ? ಮಹಿಳೆ 10 ಪಟ್ಟು ಶಕ್ತಿಗಳು ಅಂತ ನಮ್ಮ ಧರ್ಮದಲ್ಲಿ ಹೇಳಿದ್ದಾರೆ. ನಮ್ಮ ಧರ್ಮದಲ್ಲಿ ಏನ್ ಹೇಳಿದ್ದಾರೆ? ವುಮನ್ ಈಸ್ 10 times stronger than men ಅಂತ. 10 ಪಟ್ಟು ನಾವು ಶಕ್ತಿಯುತರು ಗಂಡಸರಿಗೆ ಕಂಪೇರ್ ಮಾಡಿದ್ರೆ. ಎಲ್ಲ ವಿಷಯದಲ್ಲೂ ಯಾವುದೋ ಒಂದು ಅಂಶ ನಮಗೆ ತಾಯಿಯಾಗಿ ಹಡೆಯುವಂತ ಒಂದು ಶಕ್ತಿ ಕೊಟ್ಟಿದ್ದಾನೆ ಅಂತ. ಅದು ಒಂದು ಬಿಟ್ರೆ ಇನ್ನೆಲ್ಲದಕ್ಕೂ ನಾವೇನು ಕಡಿಮೆ ಅಂತ ದೇವರು ಸೃಷ್ಟಿ ಮಾಡಿಲ್ಲ. ಈಗ ಪ್ರಕೃತಿ ಮಾತೇನೆ ಹೆಣ್ಣು. ಅವಳನ್ನೇ ಎಷ್ಟು ನಾವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀವಿ, ಅವಳನ್ನೇ ಎಷ್ಟು ರ್ಯಾನ್ಸಾಕ್ ಮಾಡ್ತಾ ಇದ್ದೀವಿ, ಅವಳನ್ನೇ ಎಷ್ಟು ತೋಡ್ತಾ ಇದ್ದೀರಾ, ಎಷ್ಟು ಲೇಖಗಳನ್ನ ಮುಚ್ತಾ ಇದ್ದೀರಾ, ಎಷ್ಟು ಬೆಟ್ಟ ಗುಡ್ಡಗಳನ್ನ ಕರಗಿಸ್ತಾ ಇದ್ದೀರಾ, ಎಷ್ಟು ಮಾಡ್ತಾ ಇದ್ದೀರಾ. ಆದ್ರೂ ಅವಳು ನೋಡಿ, ಇವಾಗ ಮಾವಿನ ಹಣ್ಣು ಕಾಲ ಬಂದ್ಬಿಡ್ತು, ಎಲ್ಲ ಮಾವಿನ ಮರದಲ್ಲೂ ಮಾವಿನ ಹಣ್ಣು ಕೊಡ್ತಾ ಇದ್ದಾಳೆ. ಇದು ಪ್ರಕೃತಿ ಮಾತೆಯ ಒಂದು ಇದು. ಅವಳ ಅಂಶವೇ ನಾವು. ನಮಗೆ ಏನ್ ಕೊಡ್ತಾರೆ ಅನ್ನೋದಕ್ಕಿಂತ ನಾವು ಕೊಡಕ್ಕೆ ನಾವು ಹುಟ್ಟಿರೋದು ಅನ್ನೋದು ಫಸ್ಟ್ ನಾವು ರಿಯಲೈಸ್ ಮಾಡ್ಕೋಬೇಕು. ನಾವು ಕೊಟ್ಟಷ್ಟು ನಾವು ಬೆಳಿತೀವಿ ಹೊರತು ನಾವು ತಗೊಂಡಷ್ಟು ನಾವು ಕುಂಠಿತ ಆಗ್ತಾ ಹೋಗ್ತೀವಿ. ನಮ್ಗೆ ಏನ್ ಕೊಡ್ತಾರೋ ಅಂತ ಕೊಟ್ಟಷ್ಟು. ಈಗ ರಕ್ತ ನೀವು ಎಷ್ಟು ದಾನ ಮಾಡ್ತೀರೋ ಅಷ್ಟು ನಿಮಗೆ ಜನರೇಟ್ ಆಗ್ತಾನೆ ಇರುತ್ತೆ. ರಕ್ತ ಕೊಟ್ಬಿಟ್ಟು ಬಂದು ನಾವು ತುಂಬಾ ಊಟ ಮಾಡ್ಬೇಕು ಅಂತ ಕೆಲವ್ರು ಹೇಳ್ತಾ ಇರ್ತಾರೆ, ನಂಗೆ ನಗು ಬರುತ್ತೆ. ಅದೇನಿಲ್ಲ, ಅದು ಸೈಕಲಾಜಿಕಲ್. ಅದು ನಾ ರಕ್ತ ಕೊಟ್ಟೆ ಅದೇ ಒಂದು ಸುಸ್ತು. ಎವ್ರಿಥಿಂಗ್ ಈಸ್ ಸೈಕೋಸೊಮ್ಯಾಟಿಕ್. ಬಹುಶಃ ಅವ್ರು ಹೇಳ್ತಾರೆ, ಡಯಟಿಷಿಯನ್ ಶಿ ವಿಲ್ ಟೆಲ್ ಯು ಬೆಟರ್. ಎವ್ರಿಥಿಂಗ್ ಕಮ್ಸ್ ಫ್ರಮ್ ದ ಮೈಂಡ್. ಎನಿಥಿಂಗ್ ಎಸ್ ಆರ್ ನೋ ಇಲ್ಲಿ ಬರುತ್ತೆ. ಮನಸ್ಸಿಗೆ ಯಾವುದು ನಮಗೆ ತೃಪ್ತಿ ಕೊಡುತ್ತೆ ಅನ್ನೋದಕ್ಕಿಂತ ಯಾವುದನ್ನ ಮಾಡಿದ್ರೆ ನನಗೆ ಶಕ್ತಿಯುತವಾಗಿ ನಾ ಬದುಕಬಲ್ಲೆ ಅಂತ ಒಂದು ಪ್ರಶ್ನೆ ಹಾಕಬೇಕು. ತೃಪ್ತಿ ಕೊಡೋದು ಬೇರೆ. ಕೂತ್ಕೊಂಡು ಆರಾಮಾಗಿ ಯಾರೋ ಒಬ್ರು ಕೆಲಸದವ್ರನ್ನ ಇಟ್ಕೊಂಡು ಅಡಿಗೆಗಳನ್ನ ಇಟ್ಕೊಂಡು ಟೈಮ್ ಒಳಗೆ ಆಫೀಸ್ ತಂದು ಕೊಟ್ಬಿಟ್ಟು ಕಾಲು ಹೊತ್ಬಿಟ್ಟು ನಾನು ಟಿವಿ ನೋಡ್ತಾ ಕೂತ್ಕೋಬಹುದು ಅನ್ನೋದು ಮೇ ಬಿ ಯು ಮೇ ಲೈಕ್ ಇಟ್, ಬಟ್ ಈಸ್ ಇಟ್ ರಿಕ್ವೈರ್ಡ್? ದೆನ್ ವಾಟ್ ಅಬೌಟ್ ಯುವರ್ ಬಾಡಿ? ಆಮೇಲೆ ಇವ್ರನ್ನ ಕರೆದು ಕೇಳಬೇಕು, ಹೇಗೆ ಇಟ್ಕೋಬೇಕು ಬಾಡಿನ, ಏನ್ ತಿನ್ಬೇಕು, ಕರ್ದಿದ್ ತಿನ್ಬೇಕಾ ಬೇಡವಾ ಅಲ್ವಾ? ಕರ್ದಿದ್ ತಿಂದ್ರೆ ತಪ್ಪೇನಿಲ್ಲ, ಅದನ್ನ ಮನಸ್ಫೂರ್ತಿಯಾಗಿ ತಿನ್ಬೇಕು. ಆಹಾರ ಅನ್ನೋದು, ಆಹಾರದಲ್ಲಿ ಏನೂ ಇಲ್ಲ, ಏನ್ ಬೇಕಾದ್ರೂ ತಿನ್ಬೋದು ನೀವು. ನನ್ನ ಪ್ರಕಾರ ನಾನು ಯಾವುದು ರಿಸ್ಟ್ರಿಕ್ಷನ್ ಮಾಡಲ್ಲ ಎಕ್ಸೆಪ್ಟ್ ನಾನ್ ವೆಜ್. ಓಕೆ, ಯಾವುದು ರಿಸ್ಟ್ರಿಕ್ಟ್ ಮಾಡಲ್ಲ. ಎವ್ರಿಥಿಂಗ್ ಇನ್ ಇಟ್ಸ್ ಕ್ವಾಲಿಟಿ, ಇನ್ ಇಟ್ಸ್ ಟೈಮ್, ಅಂಡ್ ದಟ್ ಹ್ಯಾಸ್ ಟು ಬಿ ಯೂಟಿಲೈಸ್. ತಿನ್ನುವಾಗ ಸಂತೋಷದಿಂದ ತಿನ್ನುವಾಗಲೇ ಅಯ್ಯೋ ಈಗ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಇದರಲ್ಲಿ ಎಣ್ಣೆ ಜಾಸ್ತಿ, ಇದ್ರಲ್ಲಿ ತುಪ್ಪ ಜಾಸ್ತಿ, ಇದರಲ್ಲಿ ಎಣ್ಣೆ ಅದೇನೋ ಯಾವ ಎಣ್ಣೆಯಲ್ಲಿ ಕರೆದ್ರು, ಎಲ್ಲರೂ ಕರೀಲಿ ಬಿಡ್ರಿ. 5 star ಹೋಟೆಲ್ಗೆ ಹೋದ್ರೆ ಅವ್ನು ಯಾವ್ದ್ರಲ್ಲಿ ಕರೆದ ಏನ್ ಮಾಡ್ದ ಅಂತ ಯಾರು ಗೊತ್ತು. ತಂದಲ್ಲಿ ಇಟ್ಟಿದ ತಕ್ಷಣ ತಿನ್ಬಿಟ್ಟು ಖುಷಿಯಾಗಿ ಎದ್ದು ಬರ್ತೀವಿ. ದರ್ಶನಿ ಹೋಟೆಲ್ ಬೆಟರ್, ಅಲ್ಲೇ ನೋಡ್ತಿರ್ತೀರಾ. ಬಟ್ ಇದನ್ನೆಲ್ಲ ಎಲ್ಲಿಂದ ಬರುತ್ತೆ? ಎಲ್ಲ ಮೈಂಡಿಂದ ಬರುತ್ತೆ ನನ್ಗೆ ಹೇಳೋದು. ಸೊ ನಾನು ಆಮೇಲೆ ಹೊಳೆನರಸೀಪುರಕ್ಕೆ ಹೋದ್ಮೇಲೆ, ಯಾಕಂದ್ರೆ ಇವತ್ತು ನಾನು ನಿಮ್ ಜೊತೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಮಾತೃಭಾಷೆ ತಮಿಳು. ಇಲ್ಲ ಬೇಡ, ನನ್ನ ಮಾತೃಭಾಷೆ ತಮಿಳು, ನನ್ನ ಮೀಡಿಯಂ ಇಂಗ್ಲಿಷ್, ಮೈ ಸೆಕೆಂಡ್ ಲ್ಯಾಂಗ್ವೇಜ್ ವಾಸ್ ಸಾಂಸ್ಕ್ರಿಟ್. ಅದು ನಂದು.
ಬಟ್ ಹೇಗೆ ಕನ್ನಡ ಇವಳು ಬಂತು? ಇವತ್ತು ನಾನು ಅಕ್ಲೇಮ್ಡ್ ಕನ್ನಡ ರೈಟರ್. ನಾನು ಅದು ತರಂಗ ಆಗ್ಬೋದು, ಸುಧಾ ಆಗ್ಬೋದು, ಕನ್ನಡಪ್ರಭ ಆಗ್ಬೋದು, ಪ್ರಜಾಮತ ಆಗ್ಬೋದು, ಕಸ್ತೂರಿ ಆಗ್ಬೋದು, ವಿಜಯವಾಣಿ ಆಗ್ಬೋದು, ವಿಜಯ ಕರ್ನಾಟಕ ಆಗ್ಬೋದು, ಚಾನೆಲ್ಗಳಾಗ್ಬೋದು. ಬಹುಶಃ ಇವಾಗ ಯಾರೋ ಹೇಳ್ತಾ ಇದ್ರು, ನಿಮ್ಮನ್ನ ನೋಡಿ ನೋಡಿ ಸುಸ್ತಾಗಿತ್ತು ಶಿಕ್ಷಣ ಚಾನೆಲ್ಗಳಲ್ಲಿ. ಯಾವ ಶಿಕ್ಷಣ ಅಂದಿದ ತಕ್ಷಣ ನೀವು ಬರ್ತಿದ್ರಿ ಅಂತ, ನಿಮ್ಮನ್ನ ಯಾವಾಗ ನೋಡ್ತೀನಿ ಅಂತ ಅನ್ಕೊಂಡಿದ್ದೆ ಅಂತ. ಶಿಕ್ಷಣ ಇದೇ ದೂರದರ್ಶನ್ ಚಾನೆಲ್ ನಲ್ಲಿ 1984 ಫಸ್ಟ್ ಟೈಮ್ ಚಾನೆಲ್ ಬಂದಾಗ ನಾನೇ ಫಸ್ಟ್ ಪ್ರೋಗ್ರಾಮ್ ನ ಪ್ರೆಸೆಂಟ್ ಮಾಡಿದ್ದು. ಕನ್ನಡ ಏನು ಬಂತು? ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಹುಶಃ ನಾನು ಮಾಡಿರೋಷ್ಟು ಕಾರ್ಯಕ್ರಮ ಎಣಿಸಕ್ಕೆ ಆಗಲ್ಲ. ಎಷ್ಟು ಮಹಿಳಾ ಸಮಾಜಗಳಿಗೆ ಹೋಗಿ ನಾಟಕಗಳನ್ನ ನಿರ್ದೇಶನ ಮಾಡಿದ್ದೀನಿ, ಎಷ್ಟು ಅವರಿಗೆ ಪ್ರೇರಣೆ ಕೊಟ್ಟಿದ್ದೀನಿ, ಎಷ್ಟೋ ಸಮಾಜ, ಬಹುಶಃ ಬ್ಯಾಂಗ್ಳೂರ್ನಲ್ಲಿರೋ ಸುಮಾರು ಸಮಾಜಗಳಿಗೆ ಹೋಗಿ ಬಂದಿದ್ದೀನಿ ನಾನು. ಯಾವುದನ್ನು ಬಿಟ್ಟಿಲ್ಲ, ಯಾವ ಶಾಲೆಗಳನ್ನು. ಯಾಕೆ ಅಂತಂದ್ರೆ ನನಗೆ ಅಲ್ಲಿ ಕನ್ನಡದಲ್ಲಿ ಪಾಠ ಮಾಡಿ ಅಂತಂದ್ರು. ಇಟ್ಸ್ ಮುನ್ಸಿಪಲ್ ಟೌನ್. Way back in 1971, just understand how the society was then. Very conservative. ಬಹಳ ಕನ್ಸರ್ವೇಟಿವ್ ಸೊಸೈಟಿ ಅದು. ಅದರಲ್ಲೂ ಹೊಳೆ ನರಸೀಪುರ ರೆಪ್ರೆಸೆಂಟೆಡ್ ಒಂದು ಮಿನಿ ಭಾರತ. ಕ್ಯಾಸ್ಟ್, ಕ್ರೀಡ್, ಲ್ಯಾಂಗ್ವೇಜ್ ಎಲ್ಲಾನು. ಊರಿಗೊಂದು ಸುಳೆಗೆ, ಊರಿಗೊಂದು ಒಳಗೇರಿ ಇದ್ರಲ್ಲ, ಅದೆಲ್ಲ ಅಲ್ಲಿ ಕಲ್ತ್ಕೊಂಡೆ ನಾನು. ನನ್ನ ಕಾದಂಬರಿಗಳಲ್ಲಿ, ನನ್ನ ನಾಟಕಗಳಲ್ಲಿ, ನನ್ನ ನಾಟಕ ಭಾಷೆ ನೋಡ್ಬಿಟ್ಟು ಒಂದು ಚೆನ್ನವನ್ ಬರ್ತಿದ್ದೆ, ಇದು ಜಿಯಾಲ ಬರ್ತಿದ್ದು ಅಂತ ಕೇಳಿದ್ರಂತೆ. ಅವ್ರಿಗೆ ಹೆಂಗ್ ಬರುತ್ತೆ ಇಂಥ ಭಾಷೆ ಎಲ್ಲ? ಸ್ಲಮ್ ಅಲ್ಲಿ ಅವ್ರ ಲೈಫ್ ಹೇಗಿರುತ್ತೆ ಅಂತ ಬರ್ದಿದ್ದೀನಿ ನಾನು. ಸ್ಲಮ್ ನಲ್ಲಿ ಒಂದು ಹೆಣ್ಣು ಮಗಳು, ಅವಳು ಏನ್ ಕನ್ಸು ಕಾಣ್ತಾಳೆ, ಅದು ಎಷ್ಟು ಬೇಗ ಒಂದೇ ಒಂದು ರಾತ್ರಿನಲ್ಲಿ ನುಚ್ಚು ನೂರಾಗ್ಬಿಡುತ್ತೆ ಅಂತ. ಅದರಲ್ಲಿ ಆ ಸ್ಲಮ್ ಹುಡುಗಿ ಬಂದು ನಮ್ಮ ಕಾಲೇಜಲ್ಲಿ ಬಂದಿದ್ದು, ಜಯನಗರ್ ನ್ಯಾಷನಲ್ ಕಾಲೇಜ್ ಬಂದಿದ್ದು ನಾನು 1975. ಡಾಕ್ಟರ್ ಎಚ್ ನರಸಿಂಹಯ್ಯನವರೆಲ್ಲ ಹಾಸನಕ್ಕೆ ಬಂದಿದ್ರು. ಹೀಗೆ ನಾನು ಒಂದು ಪ್ರೋಗ್ರಾಮ್ ನಾನು ಐ ಹ್ಯಾಡ್ ಟು ಪ್ರೆಸೆಂಟ್ ಕಂಡಕ್ಟ್ ಮಾಡಬೇಕಾಗಿತ್ತು. ಸೊ ಹಾಸನ್ ಕಾಲೇಜಿಂದ ನಿಮ್ಮ ಹೊಳೆ ನರಸೀಪುರ ಕಾಲೇಜ್ ಮೇಡಮ್ನ ಕಳಿಸಿ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಅಲ್ಲಿ ಹೋಗಿದ್ದೆ. ಅವಾಗ ಹೆಚ್ಚನ್ ಬಂದಿದ್ರು ಅಲ್ಲಿ. ಅವರು ಯಾಕಮ್ಮ ಇಲ್ಲಿ ಕೊಡಿತಾ ಇದೆಯಾ ಅಂದ್ರೆ, ಯಾಕೆ ಸರ್ ನಾನೇನು ಕೊಡಿತಾ ಇಲ್ವಲ್ಲ, ಇದೆಲ್ಲ ಐ ಆಮ್ ಡೂಯಿಂಗ್ ವೆರಿ ಬೆಸ್ಟ್ ಸರ್ವಿಸ್. ನಾನು ಯು ಶುಡ್ ಕಮ್ ಟು ಅವರ್ ನ್ಯಾಷನಲ್ ಕಾಲೇಜ್ ಟುಮಾರೋ, ಯು ಕಮ್ ಅಂಡ್ ರಿಪೋರ್ಟ್ ಅಂತ. ನೋಡಿ ಕೆಲಸ ಹಿಂಗೆ ಬರುತ್ತೆ. ಯು ಡೋಂಟ್ ಹ್ಯಾವ್ ಟು ಅಪ್ಲೈ ಆಲ್ಸೋ. ಎಚ್ ನರಸಿಂಹಯ್ಯನವ್ರ ಬಗ್ಗೆ ಗೊತ್ತಾ ಯಾರಿಗಾದ್ರು? ಬಹುಶಃ ನೆಕ್ಸ್ಟ್ ಈ ಜನರೇಷನ್ಗೆ ಇಲ್ಲ, ಗಾಂಧಿ ತಾತ ತರ ಅವರೆಲ್ಲ ಮೇನಕಾ ಗಾಂಧಿ, ಸೋನಿಯಾ ಗಾಂಧಿ ಇರ್ಬೋದು ಈ ಮಕ್ಕಳು. ಮಹಾತ್ಮ ಗಾಂಧಿ ಗೊತ್ತಿಲ್ಲ ಈ ಮಕ್ಕಳಿಗೆ ಇವಾಗ, ಖಂಡಿತ ಗೊತ್ತಿಲ್ಲ. ಯಾಕೆಂದ್ರೆ ಒಬ್ಬ ಲೀಡರ್ ಅವ್ರು ಬೇಡ ಅಂತಾರೆ, ಈ ಲೀಡರ್ ಅವ್ರು ಬೇಡ ಅಂತಾರೆ, ಎಲ್ಲ ಲೀಡರ್ ಯಾವ ಲೀಡರು ಬೇಡ ಅಂತಾರೆ, ಯಾರು ಬೇಡ ಅಂತಾರೆ. ನಾನು ಹೇಳೋದು ಎಲ್ಲ ಲೀಡರ್ಸು ಯಾರೇ ಬರ್ಲಿ ಯಾರೇ ಹೋಗ್ಲಿ, ಮಹಾತ್ಮರೆಲ್ಲ ಅಲ್ಲಿ ಇಟ್ಟಿರ್ಬೇಕು, ಎಲ್ಲರೂ ಪರಿಚಯ ಆಗ್ಬೇಕು. ಸ್ವಾಮಿ ವಿವೇಕಾನಂದರು ಹೇಳಿರೋಷ್ಟು ಹೆಣ್ಣು ಬಗ್ಗೆ ಅವರು ವಿದೇಶ ಎಲ್ಲ ಸುತ್ತಬಿಟ್ಟು ಬಂದು ಹೇಳಿದ್ರಂತೆ. ಒಂದೇ ಒಂದು ವಾಕ್ಯ ಹೇಳಿದ್ರು. ಬಹುಶಃ ಭಾರತನ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಅವರು ಪಾದಯಾತ್ರೆನಲ್ಲಿ ಹೋಗ್ಬಂದು ಹೆಣ್ಣಿನ ಸ್ಥಿತಿಗತಿಯ ಬಗ್ಗೆ ಅವರು ಒಂದು ಮಾತು ಹೇಳಿದ್ದಾರೆ. ನಮ್ಮ ದೇಶದಷ್ಟು ಕೀಳು ಮಟ್ಟದಲ್ಲಿ ಹೆಣ್ಣನ್ನ ನಡೆಸ್ಕೊಳ್ಳೋ ಅಂತ ಯುಗ ಈ ಯುಗನೇ ಅಂತ. ಕಳೆದ ಯುಗ ಅಲ್ಲ, ವೇದ ಕಾಲದಲ್ಲಿ ಇರಲಿಲ್ಲ. ವೇದ ಕಾಲದಲ್ಲಿ, ಉಪನಿಷತ್ ಕಾಲದಲ್ಲೆಲ್ಲ ಮತ್ತೆ ಪುರಾಣ ಕಾಲದಲ್ಲೆಲ್ಲ ಮಹಿಳೆಯರಿಗೆಲ್ಲ ಅವ್ರ ಗಂಡನ ಆಯ್ಕೆ ಮಾಡ್ಕೊಳ್ಳೋ ಅಂತ ಒಂದು ಸ್ವಯಂವರ ಆಯ್ತು, ಬ್ರಹ್ಮಜ್ಞಾನ ಪಡ್ಕೊಳ್ಳೋ ಅಂತ ಅವಕಾಶ ಆಯ್ತು. ಗಾರ್ಗಿ ಆಗ್ಬೋದು, ಮೈತ್ರಿ ಆಗ್ಬೋದು, ಎಲ್ಲರೂ ಆಗ್ಬೋದು. ಅವರೆಲ್ಲ ಎಷ್ಟು ಯಾಜ್ಞವಲ್ಕ್ಯರನ್ನ ತಾತ್ವಿಕ ಚಿಂತನೆಯಲ್ಲಿ ಸೋಲಿಸಿದವಳು ಅವಳು. ಗಾರ್ಗಿ ಸೋಲಿಸ್ತಾಳವಳು ನೇರವಾಗಿ ಬಂದು. ಅಂತ ಒಂದು ಬ್ರಹ್ಮಜ್ಞಾನಕ್ಕೆ ಕಟ್ಟು ಬಿದ್ದಂತ 108 ಮಹಿಳೆಯರು ನಿಮಗೆ ಸಿಗ್ತಾರೆ ವೇದಿಕ್ ಪೀರಿಯಡ್ ನಲ್ಲಿ. ಅದು ಹೆಸರು ಬಂದವರು, ಮನೆಯಲ್ಲೇ ಕಲ್ತವ್ರು ತುಂಬಾ ಜನ ಇದ್ದಾರೆ. ಆಶ್ರಮ ಕಳಿಸೋದ್ರಲ್ಲಿ ಇಷ್ಟು ಜನ ಸಿಗ್ತಾರೆ. ಆಮೇಲೆ ಮಹಿಳೆಗೋಸ್ಕರ ಅವನು ಯಾಜ್ಞವಲ್ಕ್ಯ ಏನ್ ಮಾಡ್ತಾನೆ, ಅವ್ನಿಗೆ 2 ಹೆಂಡತಿ, ಅವ್ರ ಮಹರ್ಷಿ ಅವರು ಮಹಾನ್ ಜ್ಞಾನಿ. ಅವ್ರು ಅನ್ಕೊಳ್ತಾರೆ ಇನ್ನು ಸಾಕು. ನಾನು ಅಷ್ಟೇ ಎಷ್ಟೋ ಸಲ ಅನ್ಕೊಳ್ತಾ ಇದ್ದೆ, ಬಟ್ ನನಗೆ ಒಂದಿಷ್ಟ ಆಗಲ್ಲ. ಸನ್ಯಾಸ ಅಂತಂದ್ರೆ ರುದ್ರಾಕ್ಷಿ ಸರ ಹಾಕೋಬೇಕು, ಆರೆಂಜ್ ಕಲರ್ ರೋಬ್ ಹಾಕೋಬೇಕು, ನಾನು ಎಲ್ಲ ಬಿಟ್ಟು ಒಂದು ರೂಮಲ್ಲಿ ಇದ್ದೀನಿ ಅಂದ್ಬಿಟ್ಟು ಏನೋ ಒಂಥರ ಮಾಡ್ಕೊಂಡು ಬರೋದು. ಐ ಡೋಂಟ್ ವಾಂಟ್ ಟು ಕ್ರಿಯೇಟ್ ದಟ್, ಬಿಕಾಸ್ ದಟ್ ಇಸ್ ನಾಟ್ ರಿಕ್ವೈರ್ಡ್. ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕಾ? ನನ್ನ ಪೂಜೆನ ನನಗೆ ಆತ್ಮಶಾಂತಿ ಕೊಡ್ಬೇಕು ಅಂತ ನನಗೆ ಗೊತ್ತಾಗ್ಬೇಕಾ ಹೇಳಿ? ಎಷ್ಟೋ ಜನ ವ್ರತ ಮಾಡೋದನ್ನ ಟಾಮ್ ಹೊಡಿತಾ ಇರ್ತಾರೆ. ಅದು ವ್ರತನೇ ಅಲ್ಲ ಅದು. ಅದರಲ್ಲೂ ಮಹಿಳೆಯರು ಜಾಸ್ತಿ, ತಪ್ಪು ತಿಳ್ಕೊಬೇಡಿ. ಫೋನ್ ಎತ್ತಿದ ತಕ್ಷಣ ಅಯ್ಯೋ ನಾನು ಇವತ್ತು ವ್ರತ ಮಾಡ್ತಾ ಇದ್ದೀನಿ ಅಂತ ಶುರು ಮಾಡ್ತಾರೆ. ವ್ರತ ಮಾಡೋದು ನಿಮಗೆ 4 ಜನಕ್ಕೆ ಹೇಳ್ಕೊಳಕ್ಕಲ್ಲ.
ನಿಮ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕ್ಕೆ, ನಿಮ್ಮನ್ನು ನೀವು ಅರ್ಥಕೊಳ್ಳೋಕ್ಕೆ, ನನ್ನನ್ನು ನಾನು ಅರ್ಥಕೊಳ್ಳೋಕ್ಕೆ ನಾನು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಇಸ್ ನಥಿಂಗ್ ಬಟ್ ಅಕ್ಸೆಪ್ಟಿಂಗ್ ಯೋರ್ ಸೆಲ್ಫ್ ಬೈ ವಿತ್ ಯೋರ್ ಸ್ಟ್ರಾಂಗ್ ವಿಲ್ ಪವರ್ ಟು ನೋ ಯೋರ್ ಸೆಲ್ಫ್ ಅಷ್ಟೇ. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳಿರೋದು. ಯಾವಾಗ ಯಾಜ್ಞವಲ್ಕ್ಯರು ಅವಳು ಮೈತ್ರಿ ಕರೆದು ಹೇಳ್ತಾನೆ, ಆಯ್ತಮ್ಮ ನಾನೇನು ಇದಕ್ಕೆ ಸನ್ಯಾಸ ಪಡ್ಕೊಂಡು ನನ್ನ ನಿರ್ವಾಣ ನಾನು ನೋಡ್ಕೋಬೇಕು, ಮೋಕ್ಷ ಪಡ್ಕೋಬೇಕು, ಇರೋ ಒಂದು ಆಸ್ತಿನ ನಾನು ನಿಮಗೆ ನಾಳೆ ದಿವಸ ಏನೂ ತೊಂದರೆ ಆಗಬಾರ್ದು. ಅರಣ್ಯವಾಸಿಗಳಿಗೆ ಏನು ಆಸ್ತಿ, ಏನೋ ಅಷ್ಟೋ ಇಷ್ಟೋ ಅವ್ರಿಗೆ ಊಟ ಮಾಡೋಕ್ಕೆ, ಅದು ಮಾಡೋಕ್ಕೆ, ಮುಂದೆ ಪೂಜೆ ಪುನಸ್ಕಾರಗಳು ಮಾಡೋಕ್ಕೆ ಏನಾದ್ರು ಒಂದಷ್ಟು ಇಟ್ಟು ಹೋಗ್ಬೇಕಾಗುತ್ತೆ. ಆಗಿನ ಕಾಲದಲ್ಲಿ ಅರಣ್ಯವಾಸಿಗಳೇ ಅವರೆಲ್ಲ, ಯಾರೂ ಬಂದು ಇಲ್ಲ ಕುಟೀರದಲ್ಲಿರೋರು. ಬಟ್ ಆದರೆ ಅವಾಗ ಅವಳು ಹೇಳ್ತಾಳೆ ನೋಡಿ, ಹೆಣ್ಣು ಎಂಥ ಪ್ರಶ್ನೆ ಕೇಳ್ತಾಳೆ. ಬಟ್ ನಮಗೆ ಇವಾಗ ಹೆಣ್ಣು ಅಂದರೆ ಏನು ಹೇಳ್ತಾರೆ, ಅವಳು ಏನು ಕೊಟ್ಟರು ಅವಳು ಒಪ್ಕೋತಾಳೆ. ಅವಳಿಗೇನು ಒಂದು ಒಡವೆ ಕೊಟ್ಬಿಟ್ರೆ, ಅವನು GRT ಅನೌನ್ಸ್ ಮಾಡಿದ್ರೆ ಹೆಣ್ಣು ಮಕ್ಕಳೇ ಓಡ್ತಾರೆ ಅಂತಾರೆ, ಹೌದಲ್ಲ? ಬಟ್ ಇವತ್ತು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದೇ ಮೆನ್. ದೇ ಪ್ರಮೋಟ್, ಐ ಥಿಂಕ್ ಬೆಟರ್ ವೈ ಡು ವೇಸ್ಟ್ ಮನಿ, ಇನ್ವೆಸ್ಟ್ ಇನ್ ಗೋಲ್ಡ್ ಅಂತ. ಸೊ ಹೆಣ್ಣು ಮಕ್ಕಳಿಗೆ ಬರೀ ಗೋಲ್ಡ್ ಯಾಕೆ, ಬಿಸ್ಕೆಟ್ ಬೀರೋನಲ್ಲಿರೋದು, ನಾನು ಒಂದು ಒಡವೆ ಹಾಕೊಂಡು ಎಲ್ರಿಗೂ ತೋರಿಸ್ಕೋಬೇಕು ಅಂತ ಅವ್ರದ್ದು. ಸೊ ಹೀಗೆ ಆಗುತ್ತೆ. ಆಗ ಅವನು ಹೇಳಿದಾಗ ಅವನೇನು ಹೇಳ್ತಾನೆ ಯಾಜ್ಞವಲ್ಕ್ಯ, ನೀನು ಇಲ್ಲ ನಾನು ಹೊರಡ್ತೀನಿ, 2 ಭಾಗ ಮಾಡಿದ್ದೀನಿ, ಕಾತ್ಯಾಯನಿಗೂ ನಿಮಗೂ 2 ಅವರೆಲ್ಲ ಅಧ್ವರ್ಯಗಳಾಗಿ ಹೋದಾಗ ಯಾವ ಕುಲದಿಂದ ಯಾವ ಹೆಣ್ಣು ಮಗಳು ಬಂದರೂ ಅವರು ಸ್ವೀಕಾರ ಮಾಡಬೇಕಾಗುತ್ತೆ. ಅವತ್ತಿನ ದಿನಗಳಲ್ಲಿ ಯಾವ ಒಂದು ನಿಯಮಗಳು ಇರಲಿಲ್ಲ. 1 man 1 woman ಇರಲಿಲ್ಲ, ಅದನ್ನು ಹೇಳ್ಬಿಡ್ತೀನಿ ಇವತ್ತು. ದೇರ್ ವಾಸ್ ನೋ 1 man 1 woman ಇನ್ ಅವರ್ ಕಲ್ಚರ್, ಇನ್ ಅವರ್ ಹೆರಿಟೇಜ್. It was 2 persons living together, understanding together and giving birth to the progenies of the next generation. ಅಷ್ಟೇ, ಮುಂದಿನ ಪೀಳಿಗೆಯನ್ನು ಬೆಳೆಸುವಂಥದ್ದೇ ನಮ್ಮ ವಿವಾಹ ಪದ್ಧತಿ. ನಮ್ಮಲ್ಲಿ ವಿವಾಹ ಅನ್ನೋದು ಸೆಲ್ಫ್ ಗ್ರಾಟಿಫಿಕೇಶನ್ಗಲ್ಲ. ನಮ್ಮ ಆಸೆಗಳನ್ನು, ನಮ್ಮ ತುಮುಲಗಳನ್ನು, ನಮ್ಮ ದೈಹಿಕ ಬೇಡಿಕೆಗಳನ್ನು ನಾವು ಪೂರೈಸಿಕೊಳ್ಳೋದಕ್ಕೆ ನಮ್ಮ ಧರ್ಮದಲ್ಲಿ ಮದುವೆ ಅನ್ನೋದಿಲ್ಲ. ಅದು ಪಾಶ್ಚಿಮಾತ್ಯ ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಮದುವೆ ಅನ್ನೋದು ಸ್ಪಿರಿಚುವಲ್ ಇವಾಲ್ವ್ಮೆಂಟ್, ಆಧ್ಯಾತ್ಮಿಕವಾಗಿ ಒಂದು ಹೆಜ್ಜೆಯನ್ನು ಮುಂದಿಡಕ್ಕೆ ನಮಗೆ ಮದುವೆ ಸಹಕಾರ ಬೇಕು. ಸತಿಪತಿಯರು ಕೂಡಿ, ಪುರುಷ ಪ್ರಕೃತಿ, ಆತ್ಮ ಮತ್ತು ಪರಮಾತ್ಮ ಎರಡು ಸೇರಿದಂಗೆ ಸೇರಿ ಅದೊಂದು ಬಹಳ ಸೇಕ್ರೆಡ್, ಪವಿತ್ರವಾದ ಒಂದು ಕ್ರಿಯೆ. ಮದುವೆ ಅನ್ನೋದು ಪವಿತ್ರವಾದದ್ದು. ಇವತ್ತು ನನಗೆ ತಿಳಿದವರು, ನನಗೆ ಹತ್ತಿರದವರು, ನನ್ನವರು ಕೂಡ ಮದುವೆ ಅಂದರೆ ಅದು ಲವ್ ಮ್ಯಾರೇಜು ಮಾಡ್ಕೊಳ್ತಾರೆ. ಲವ್ ಮ್ಯಾರೇಜ್ ಆದಮೇಲೆ ಮದುವೆನಲ್ಲೂ ಒಂದು ಸ್ಯಾಂಕ್ಟಿಟಿ ಇರಲ್ಲ. ಆಮೇಲೆ ಫಸ್ಟ್ ನೈಟ್ ಅನ್ನೋದು ನಾಚಿಕೆ ಬಿಟ್ಟು ನಾನು ಮಾತಾಡಬೇಕಾಗತ್ತೆ. ಯಾವುದನ್ನ ಮಾತಾಡಬೇಕೋ ನಾವು ಅದನ್ನ ಮಾತಾಡಲ್ಲ, ಯಾವುದನ್ನ ಮಾತಾಡಬಾರ್ದು ಅದನ್ನ ಮಾತಾಡ್ತೀವಿ. ಅದನ್ನ ಏನ್ ಮಾಡ್ತಾರೆ, ಮಕ್ಕಳಿಗೆ ಬಿಟ್ಬಿಡ್ತಾರೆ. ಅವರು ಹೋಟೆಲ್ಗಳಿಗೆ ಹೋಗ್ತಾರೆ, ಫಾರಿನ್ಗಳಿಗೆ ಹೋಗ್ತಾರೆ, ಅಲ್ಲಿ ಹೊಟ್ಟೋಗ್ತಾರೆ. ಅದು ನಮ್ಮಲ್ಲಿ ಪಂಚಾಂಗ ನೋಡಿ, ಆ ಒಂದು ಟೈಮ್ ನೋಡಿ, ಎಲ್ಲ ಮಾಡಿ, ಎಲ್ಲ ದೊಡ್ಡವರೆಲ್ಲ ಸೇರಿ ಆಶೀರ್ವಾದ ಮಾಡಿ ಎಲ್ಲ ಮಾಡಿ. ಯಾಕೆಂದ್ರೆ ಆ ತಾಯಿ ಆದವಳು, ತಂದೆ ಆದವನು ಮುಂದಿನ ಪೀಳಿಗೆಯನ್ನು ಬೆಳೆಸುವಂತಹ ವ್ಯಕ್ತಿಗಳು. ಇವತ್ತು ಇನ್ಫರ್ಟಿಲಿಟಿ ಸೆಂಟರ್ ಎಲ್ಲ ಕಡೆ ಇದೆ ಅಂದ್ರೆ ಯಾಕಿರಲ್ಲ ಹೇಳಿ? ಯಾಕಿರಲ್ಲ? ಇವತ್ತು ಎಷ್ಟು ದುಡ್ಡು ಮಾಡ್ತಾ ಇದ್ದಾರೆ. ಯಾರು ನಡೆಸ್ತಾ ಇದ್ದಾರೆ ವಿತ್ ಡ್ಯೂ ಅಪಾಲಜಿ. ಇನ್ಫರ್ಟಿಲಿಟಿ ಸೆಂಟರ್ ನೀವು ಯಾರು ನಡೆಸ್ತಾ ಇದ್ರೆ ನಡೆಸ್ಬೇಕು, ನಡೆಸ್ತಾ ಇದ್ದಾರೆ ಅಷ್ಟೇ. ಯಾಕೆಂದ್ರೆ ಇವತ್ತು there is no giving birth to children at all today. I myself have 101 examples. ಹಂಗಂದ್ರೆ ನಾವು ಏನ್ ಮಾಡ್ತೀವಿ ಮುಂದೆ ಅನ್ನೋದು ರಾಕ್ಷಸ ವಂಶ ಆಗುತ್ತಾ? Again for a man there is no woman, and for a woman there is no man, and again it becomes a barbaric society. ಮತ್ತೆ ವಾಪಸ್ ಬಂದ್ಬಿಡ್ತೀವಿ ನಾವು. ಅದೇ ನಾವು ವಾಪಸ್ ಬರೋವಾಗ ನಮ್ಮ ಆದಿ ಕಾಲದಲ್ಲಿ ಏನಿತ್ತು ಅದನ್ನ ಇವತ್ತು ನಾವು ವಾಪಸ್ ತರಬೇಕಾಗುತ್ತೆ. ನಾನು ಹೇಳೋದು ಧರ್ಮ ಗಿರ್ಮ, ರಿಲಿಜಿಯನ್ ಅದೆಲ್ಲ ಬಿಟ್ಬಿಡಿ. ಅದರಲ್ಲಿರೋ ಏನು ನಮ್ಮ ಕುಟುಂಬಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವನು ನಾನು ಮತ್ತೆ ಯಾಜ್ಞವಲ್ಕ್ಯರ ವಿಷಯಕ್ಕೆ ಬರ್ತೀನಿ. ಅವಳು ನಾನು ಬಿಟ್ಟು ಹೋಗ್ತೀನಿ ಅಂದಾಗ ಕೂತ್ಕೋ ಇಲ್ಲಿ ಇದ್ದಾಳೆ. ಎಲ್ಲಿ ಹೋಗ್ತೀಯ? ಮದುವೆ ಮಾಡ್ಕೊಂಡಿದ್ದಿಬ್ರು ಕಾಯ ವಾಚ ಮನಸ ಸಪ್ತಪದಿ ತುಳಿದು ಇಬ್ರು ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ತೀವಿ, ಸಾಕ್ಷಾತ್ಕಾರ ಪಡಿತೀವಿ. ನಾವಿಬ್ರು ಕೂಡ ಈ ಪ್ರಕೃತಿಯಿಂದ ನಾವು ಮೋಕ್ಷ ಪಡಿತೀವಿ ಅಂತ ತಾನೇ ಮದುವೆ ಆಗಿದ್ದು. ಎಲ್ಲಿ ಹೋಗ್ತೀಯ ಸ್ವಾಮಿ ನೀನು ಅಂತ ಕೇಳ್ತಾರೆ. ಆಗ ಯಾಜ್ಞವಲ್ಕ್ಯರು ಹೇಳ್ತಾರೆ, ನಾನು ಆಯ್ತು, ನಂದು ಜೀವನ ನನಗೆ ಇನ್ನೂ ಸಾಕು.
ನೀನು ನಿನ್ಮೇಲೆ ತೃಪ್ತಿ, ನಾನು ತೃಪ್ತಿಯಾಗಿರ್ಬೇಕು, ನಿನಗೆ ತೃಪ್ತಿ ಇದೆ ನೀನು ಹೋಗ್ಬೇಕು, ನನಗೆ ತೃಪ್ತಿ ಇಲ್ಲ ನಿನಗೆ ಗೊತ್ತು ಅಂತ ಕೇಳ್ತಾರೆ. ಮತ್ತೇನು ಅಂತ ಕೇಳ್ತಾನೆ ಗಂಡ. ಅವಾಗ ಮೈತ್ರಿ ಹೇಳ್ತಾಳೆ, ಈ ಸಂಪತ್ತೆಲ್ಲ ನನಗೆ ಕೊಟ್ಟಿದೆಯಲ್ಲ, ಇವಾಗ ಇದೆಲ್ಲ ನಾನು ಇಟ್ಕೊಂಡ್ರೆ ನಾನು ಸುಖಿನ, ನನ್ನ ಜೀವನ ಸಾರ್ಥಕನ? ಈಗ ನೀವೇ ಯೋಚನೆ ಮಾಡಿ. ಒಂದು ಫಸ್ಟ್ ನಾವೇನು ಅನ್ಕೊಳ್ತೀವಿ, ಬಾಡಿಗೆ ಮನೆಯಲ್ಲಿ ಒಂದು ಪುಟ್ಟ ಮನೆಯಲ್ಲಿದ್ರೆ ಸಾಕು, ನಮ್ಮದೇ ಆದ ಪುಟ್ಟ ಮನೆ, ಬೆಟ್ಟದ ಮನೆಯ ಮೇಲೊಂದು ಮನೆ ಮಾಡಿ ಅಂತ ಅಲ್ಲ, ಅಲ್ಲಿ ಚೆನ್ನಾಗಿ ಹೂಗಿಡಲಿದ್ರೆ ಚಂದ ಅಂತ 10 ಹೂಗಿಡಗಳು ಹಾಕೊಂಡು ಚೆನ್ನಾಗಿತ್ತು. ನೆಕ್ಸ್ಟ್ ಯೋಚನೆ ಮಾಡ್ತೀವಿ, ಏನು, ಒಂದು ಕಾರ್ ಇದ್ರೆ ಚಂದ, ಒಂದು ಕಾರ್ ಇದ್ದ ಮೇಲೆ ಅದಕ್ಕೊಂದು ದೊಡ್ಡ ಮನೆ ಇದ್ರೆ ಚಂದ. ಸನ್ಯಾಸಿ ಸಂಸಾರ ಶುರು ಆಗ್ಬಿಡುತ್ತೆ. ಇವನ್ ಸಂಸಾರಿಗಳಿಗೆ ಸನ್ಯಾಸತ್ವ ಹೊರಟೋಗುತ್ತೆ. ನಮ್ಮ ಆಸೆಗಳು ಬೆಳೀತಾನೆ ಹೋಗುತ್ತೆ ಹೊರತು, ಇವಾಗೇ ಅಷ್ಟೇ ನಿಮಗೆ ಈ ನಂಗೆ ಬಹಳ ಬೇಜಾರಾಗುತ್ತೆ, ಈ ಸೀರಿಯಲ್ಗಳಲ್ಲಿ ಅವ್ರು ಹಾಕೊಳ್ಳೋ ಜುವೆಲ್ಸ್ ಎಲ್ಲ ನೋಡಿ 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 ಹೆಣ್ಣು ಮಕ್ಕಳು ಹುಚ್ಚರಾಗ್ತಾ ಇದ್ದಾರೆ. ನಿಜವಾಗ್ಲೂ ನಾನು 1969 ಅಲ್ಲ 71 ಎಕ್ಸೆಪ್ಟ್ ನನಗಿದ್ದ ಸರಕ್ಕೆ ನಾನು ಈ ತಾಳಿ ಹಾಕೊಂಡಿದ್ದು ಬಿಟ್ರೆ ಇವತ್ತುವರೆಗೂ ನಾನು ಬೇರೆ ಜುವೆಲ್ ಉಪಯೋಗಿಸಿಲ್ಲ. ನನಗೇನು ಅನ್ಸಲ್ಲ, ನಂಗೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ. ನಾನು ಜುವೆಲ್ ಹಾಕೊಂಡು ಬಂದ್ರೆ ನೀವು ಮರ್ಯಾದೆ ಕೊಡ್ತೀರಾ? ಹಾಗಾದ್ರೆ ನಾನು ಬರೋದೇ ಇಲ್ಲ. ಇಫ್ ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಜುವೆಲ್ಸ್ ದ್ಯಾನ್ ದ ಜುವೆಲ್ ಲೈಕ್ ಪರ್ಸನ್, ವೈ ಶುಡ್ ಐ ಕಮ್? ಇದನ್ನ ನಾವು ಅಂದ್ರೆ ನಿಮಗೆ ಶಕ್ತಿ ಇದ್ರೆ ಮಾಡ್ಕೊಳ್ಳಿ, ನಾವು ಬೇಡ ಅಲ್ಲ, ಬೇಜಾರು ಮಾಡ್ಕೊಬಿಡಿ. ಮೇಡಮ್ ಯಾಕೆಲ್ಲ ಮಿಸ್ಟೇಕ್ ಆಗಿ ಮಾತಾಡ್ತಾ ಇದ್ದಾರೆ. ಬಟ್ ನನಗೆಲ್ಲ ಶಕ್ತಿ ಇದೆ, ನಾನು ಬೇಕಾದ್ರೆ 101 ಜುವೆಲ್ಸ್ ಪರ್ಚೇಸ್ ಮಾಡ್ಬೋದು. ಯಾವಾಗ ಮಾಡ್ಬೋದು ಅಂತಿದ್ಯೋ ಅವಾಗ ಮಾಡಲ್ಲ ಅನ್ನೋದು ಬಹಳ ಕಷ್ಟ. ಈಗ ನಾನ್ ವೆಜಿಟೇರಿಯನ್ಸ್ ವೆಜಿಟೇರಿಯನ್ ಆಗೋದು ಬಹಳ ಕಷ್ಟ. ವೆಜಿಟೇರಿಯನ್ಸ್ ಓಡೋಗ್ಬಿಡ್ತಾರೆ ನಾನ್ ವೆಜ್ಗೆ, ಯಾರು ಈ ಕಡೆ ಆ ಕಡೆ ನೋಡ್ತಾರೆ, ಸಟ್ಕಂತ ಹೋಗ್ಬಿಡ್ತಾರೆ. ದಿಸ್ ಇಸ್ ಆಲ್ ವೆರಿ ಹಿಪೋಕ್ರಸಿ, ಕಪಟತನ, ಒಳಗೊಂದು ಹೊರಗೊಂದು. ನಮ್ಗೆ ನನಗೇನ್ ಅನ್ಸುತ್ತೆ ಗೊತ್ತಾ, ನಾವು ಪ್ರಾಮಾಣಿಕವಾಗಿ ಸಂತೃಪ್ತರಾಗಿ ಬದುಕಿದ್ರೆ ನಾವು ಆರೋಗ್ಯವಾಗಿ 100 ವರ್ಷ ಅಲ್ಲ, ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷ ಚೆನ್ನಾಗಿರ್ತೀವಿ. ನಮ್ಮನ್ನು ನೋಡಿದ್ರೆ 4 ಜನಕ್ಕೆ ಸಂತೋಷ ಆಗ್ಬೇಕು, ನಮ್ಮನ್ನು ನೋಡಿದ್ರೆ 4 ಜನಕ್ಕೆ ಬೇಜಾರಾಗಬಾರ್ದು. ಇದ್ಯಾಕೆ ಹಿಂಗಿದ್ದಾರೆ ಯಮ ಅಂತ. ಯು ಶುಡ್ ಫೀಲ್ ವೆರಿ ಹ್ಯಾಪಿ. ದೆನ್ ಹಿ ಸೇಸ್, ಯಾಜ್ಞವಲ್ಕ್ಯರು ಹೇಳ್ತಾರೆ, ಬಹಳ ಖುಷಿ ಪಟ್ಬಿಡ್ತಾನೆ. ಮೈತ್ರಿ ಬಗ್ಗೆ ಅವ್ರಿಗೆ ಯಾವಾಗಲೂ ಒಂದು ಗರ್ವ, ನನ್ನ ಹೆಂಡತಿ ಬಹಳ ಬುದ್ಧಿವಂತೆ ಅಂತ, ಕಾತ್ಯಾಯನಿಗಿಂತ ಇವಳು ಕಂಡ್ರೆ ತುಂಬಾ ಇಷ್ಟ. ಇವತ್ತು ನಿಜಕ್ಕೂ ನೀನು ನನ್ನ ಬಹಳ ಹತ್ತಿರದವಳಾದೆ ಮೈತ್ರಿ. ಯಾಕೆ ಇಂಥ ಪ್ರಶ್ನೆ ಕೇಳಬೇಕು ಅಂತಲೇ ನಾನು ಇದನ್ನ ನಿಮ್ಗೆ ಹೇಳಿದ್ದು, ಡಿವೈಡ್ ಮಾಡ್ತೀನಿ ಅಂತ. ದ ವೆಲ್ತ್ ಆಫ್ ದ ವರ್ಲ್ಡ್, ಇಫ್ ಇಟ್ ಈಸ್ ಅಟ್ ಯುವರ್ ಫೀಟ್, ಸ್ಟಿಲ್ ಯು ಕಾಂಟ್ ಬಿ ಹ್ಯಾಪಿ. ವೆಲ್ತ್ ಆಫ್ ದ ವರ್ಲ್ಡ್, ಇದನ್ನೇ ಗಾಂಧೀಜಿ ಕೂಡ ಹೇಳಿದ್ದು. ಇಡೀ ಪ್ರಪಂಚದ ಸಂಪತ್ತನ್ನು ತಂದು ನಿನ್ನ ಕಾಲಡಿ ಪಾದದ ಅಡಿ ಹಾಕಿದ್ರು ಕೂಡ ನೀನು ಸಂತೋಷವಾಗಿರಕ್ಕಾಗಲ್ಲ. ನಿನ್ನನ್ನ ನೀನು ಅರಿತರೆ ಮಾತ್ರ ನೀನು ಸಂತೋಷವಾಗಿರಕ್ಕೆ ಸಾಧ್ಯ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ಹೇಗೆ ಹೇಳ್ತೀರಾ ಸ್ವಾಮಿ ಅಂತ ಕೇಳ್ತಾರೋ. ಅವಾಗ ಅವನು ಹೇಳ್ತಾನೆ, ದ ವೈಫ್ ಲವ್ಸ್ ಹರ್ ಹಸ್ಬೆಂಡ್ ನಾಟ್ ಬಿಕಾಸ್ ಶಿ ಲವ್ಸ್ ಹರ್ ಹಸ್ಬೆಂಡ್, ಬಿಕಾಸ್ ಶಿ ಲವ್ಸ್ ಹರ್ ಸೆಲ್ಫ್. ದ ಹಸ್ಬೆಂಡ್ ಲವ್ಸ್ ಹರ್ ವೈಫ್ ನಾಟ್ ಬಿಕಾಸ್ ಹಿ ಲವ್ಸ್ ಹಿಸ್ ವೈಫ್, ಬಿಕಾಸ್ ಹಿ ಲವ್ಸ್ ಹಿಮ್ಸೆಲ್ಫ್. ಫಸ್ಟ್ ಎಲ್ಲಾನು ಪೇರೆಂಟ್ಸ್ ಕೂಡ, ಪೇರೆಂಟ್ಸ್ ಒಂದು ಚೂರು ಅನಲೈಸ್ ಮಾಡ್ತೀನಿ. ಯಾಕೆ ನೀವು ಮಕ್ಕಳು ಸುಖವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಚೆನ್ನಾಗಿ ಓದಬೇಕು, ಡಾಲರ್ ಸಂಪಾದನೆ ಮಾಡಬೇಕು, ಡಾಲರ್ ಹೆಣ್ಣನ್ನು ಮದುವೆ ಮಾಡ್ಕೊಂಡ್ರು ಪರವಾಗಿಲ್ಲ, ಅವ್ರು ಈ ದೇಶದಲ್ಲಿ ಅವಳನ್ನು ಮದುವೆ ಮಾಡ್ಕೊಳ್ಬಾರ್ದು, ಅವ್ರಿಗೆ ಇಷ್ಟ ಇಲ್ಲದೆ ಇರೋರು. ಡಾಲರ್ ಹೆಣ್ಣನ್ನ ಮದುವೆ ಮಾಡ್ಕೊಂಡು ಬಂದು ಆಮೇಲೆ ಅದಕ್ಕೊಂದು ಕಟ್ಟುಕತೆ ಹಾಕೋದು, ಯು ಶಿ ಇಸ್ ಪ್ಯೂರ್ ವೆಜಿಟೇರಿಯನ್ ಫ್ರಮ್ ದ ಬರ್ತ್ ಅನ್ನೋದು ಬೇರೆ. ಇದು ಬೇರೆ ಈ ನಾಟಕಗಳೆಲ್ಲ. ಎಷ್ಟು ಆರ್ಟಿಫಿಷಿಯಲ್ ಆಗಿ ಮಾತಾಡ್ತೀವಿ ಅಂದ್ರೆ ಸಮಜಾಯಿಸ್ಕೊಂಡ್ಬಿಡ್ತೀವಿ ನಾವು ಬೇಗ. ಬಟ್ ಇಲ್ಲಿ ಮಕ್ಕಳು ಯಾಕೆ ಸಂತೋಷವಾಗಿರ್ಬೇಕು? ಯಾರು ಒಬ್ರು ಉತ್ತರ ಕೊಡಿ ದಯವಿಟ್ಟು. ಎಲ್ಲ ತಾಯಿಂದ್ರೇ ಇದ್ದಿಲ್ಲ, ತಂದೆಯರು ಇದ್ದಾರೆ. ಬಟ್ ತಂದೆಯರು ಪಾಪ ಅದ್ರ ಪಾಲೆ ತಗೊಳ್ಳಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಯಾಕಂದ್ರೆ ಏನಾರು ಆದ್ರೆ ನಿನ್ ಮಗಳು ನೋಡು ಅಂತಾರೆ, ಏನಾರು ಅವಾರ್ಡ್ ತಗೊಂಡ್ರೆ ನನ್ನ ಮಗಳ ಕಣೆ ಅಂತಾರೆ. ಇದು ಲೋಕ ಸತ್ಯ ಆಗೋಗ್ಲಿ. ಅವ್ರು ಏನಾರು ಹೇಳ್ಕೊಳ್ಳಿ ಬಿಡಿ, ಮಗಳ ನಂಬ್ತಾನೆ, ನಾವು ತಾನೇ ಹಡ್ದಿದ್ದು, ನಾವು ತಾನೇ ಅವ್ರನ್ನ ನೋಡ್ಕೋಬೇಕು. Directly we are connected than the men. Woman tells that this is your father, but the child identifies her mother. ಇದು ಬಹಳ ದೊಡ್ಡ ತತ್ವ ನೀವು ಅರ್ಥ ಮಾಡ್ಕೋಬೇಕು. ಇವತ್ತಿನ ಸಮಾಜದಲ್ಲಿ ಸ್ಪರ್ಧೆ ಶುರುವಾಗ್ಬಿಟ್ಟಿದೆ.
ನನಗೆ ನಾನು ಇದರಲ್ಲಿ ಫ್ಯಾಮಿಲಿ ಕೋರ್ಟಲ್ಲಿ ನಾನು ಅಡ್ವೈಸರ್ ಕೌನ್ಸಿಲರ್. ನಾನು ದಿನಕ್ಕೆ 1000 ಕೇಸಸ್ ಸಣ್ಣ ಪುಟ್ಟ ಜಗಳಕ್ಕೆ. ಈಗ ಮಕ್ಕಳು ಇನ್ನೂ 25ರಿಂದ 35, 40 ಒಳಗೆ ಕಚ್ಚಾಡ್ತಾರೆ ನೋಡಿ. ನನಗೆ ತಾಯಂದ್ರನ್ನೇ ಬೈತೀನಿ ನಾನು ಕೂತ್ಕೊಂಡು, ಏನು ಸಾಕಿದ್ದಾರೆ ಮಕ್ಕಳನ್ನ, ಏನು ಕೊಟ್ರಿ ಮಕ್ಕಳಿಗೆ? ಏನ್ರಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡಿಕೊಂಡು ಯಾರೋ ಆಕಾಶದಲ್ಲಿ ಹಾರಾಡಿದ್ರು ಅಂತ ಅವ್ರನ್ನ ಪ್ರೈಸ್ ಮಾಡೋದು, ಯಾರೋ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆದ್ರು ಅಂತ ಪ್ರೈಸ್ ಮಾಡೋದು, ಇಷ್ಟೇನಾ? ಒಂದು 8 ಜನ ಮುಂದಕ್ಕೆ ಬಂದ್ಬಿಟ್ರೆ ಆಗೋಯ್ತ? ಎಷ್ಟು ಮಹಿಳೆಯರು ಇನ್ನೂ ಕೊಳಿತಾ ಇದ್ದಾರೆ, ಎಷ್ಟು ಮಹಿಳೆಯರಿಗೆ ಇನ್ನೂ ಏನೂ ಸಿಕ್ಕಿಲ್ಲ, ಎಷ್ಟು ಹೆಣ್ಣು ಮಕ್ಕಳಿಗೆ ಇವತ್ತು ಶಿಕ್ಷಣ ಇನ್ನೂ ಕೊಡ್ತಾ ಇಲ್ಲ. ಒಂದು ಹೆಣ್ಣನ್ನ ಗೌರವ ನಡೆಸ್ಕೊಳ್ಳುವಂತ ಸಂಸ್ಕಾರ ಮಗನಿಗೆ ಕೊಡದೇ ಇರೋ ತಾಯಿ ನಾಳೆ ದಿವಸ ಬೇರೆಯವನ್ನ ಮಗನ್ನು ಗಂಡನ್ನು ದೂರ್ತೀವಲ್ಲ, ಯಾತಕ್ ಬೇಕು ನಮ್ಗೆ? ಡು ವಿ ಟೀಚ್ ದೆಮ್? ಇಲ್ಲ, ಏನೂ ಇಲ್ಲ. ಇದು ನನಗೆ ಬಹಳ ಇಂಥ ವಿಷಯದಲ್ಲೇ ನಾನು ನಾಟಕಗಳು ಬರೆಯೋದು, ಸ್ಮಾಲ್ ಫಿಲ್ಮ್ಸ್ ಮಾಡೋದು, ಇದೆಲ್ಲ ಮಾಡಿ ಅವಾಗ ಅವ್ರು ಹೇಳ್ತಾರೆ, ತಾಯಂದ್ರೆ ಯಾಕೆ ಮಕ್ಕಳು ಚೆನ್ನಾಗಿರ್ಬೇಕು ಅಂತಂದ್ರೆ, ಅವ್ರು ಚೆನ್ನಾಗಿಲ್ಲ ಅಂದ್ರೆ ನಾವು ಚೆನ್ನಾಗಿರಕ್ಕಾಗಲ್ಲ. ಸಮಾಜಕ್ಕೆ ಮುಖ ತೋರಿಸ್ಬೇಕು ಅಂತೀರಾ, ಯಾರಿಗೆ ತೋರಿಸ್ಬೇಕು? ನಿಮ್ ಮುಖ ನೀವು ಕನ್ನಡಿಯಲ್ಲಿ ನೋಡ್ಬೇಕು ಅಂತ ನೀವು ಹೇಳಲ್ಲ. ಅದೇ ನಾನು ನಿಮ್ ಜೊತೆ, ನೀವು ಅಂದಾಗ ನೀವಲ್ಲ, ನಾವು. ಆಮೇಲೆ ಸಂಬಂಧಿಕರಿಗೆ ಹೇಳ್ಬೇಕು, ಸಮಾಜಕ್ಕೆ ಹೇಳ್ಬೇಕು. ಆ ಮಗು ಓದ್ಲಿಲ್ಲ ಅಂದ್ರೆ ನಿಮ್ಗೆ ನೋವು, ಅದಕ್ಕೆ ಆ ಮಗು ಚೆನ್ನಾಗಿರ್ಬೇಕು. ಅದು ಯಾಜ್ಞವಲ್ಕ್ಯರು ಅಲ್ಲಿ ಹೇಳಿದ್ದಾರೆ, ಬೃಹದರಾಣಿಕೋಪನಿಷತ್ನಲ್ಲಿ ಹೇಳಿದ್ದಾರೆ ಅವರು. ಇವತ್ತಲ್ಲ, ನಾನು ನನ್ನ ಮಗನ ಏಳಿಗೆಯನ್ನು ಬಯಸುವುದು ನನ್ನ ಏಳಿಗೆಗಾಗಿ, ಮಗನ ಏಳಿಗೆಗಾಗಿ ಅಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇದೆಲ್ಲ ನನ್ನವರು, ನನ್ನ ಮಗು, ನನ್ನ ಮಗ, ನನ್ನ ಗಂಡ, ನನ್ನ ಸಂಬಂಧಿ, ನನ್ನ ಜಾತಿ, ನನ್ನ ಧರ್ಮ, ನನ್ನ ಊರು ಅಂತ ಹೇಳ್ತಾ ಇರ್ತೀರಲ್ಲ, ಇದರಿಂದ ಹೊರಗೆ ಬಂದು ನನಗಾಗಿ ಎಲ್ಲ ಅಲ್ಲ, ಎಲ್ಲವೂ ನನಗಾಗಿ ಅಲ್ಲ, ನಾನು ಎಲ್ಲರಿಗಾಗಿ ಅನ್ನೋ ಒಂದು ರಿಯಲೈಸೇಷನ್ ಬಂದ ಹೊರತು ನೀನು ಮೋಕ್ಷ ಪಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟು ದೊಡ್ಡ ಜ್ಞಾನವನ್ನು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಪುಟಗಟ್ಟಲೆ ಹೋಗುತ್ತೆ. ಅವಳು ಕ್ವಶನ್ಸ್ ಕೇಳ್ತಾ ಹೋಗ್ತಾಳೆ, ಎಷ್ಟು ಚೆನ್ನಾಗಿ ಕೇಳ್ತಾಳೆ ಕ್ವಶನ್ಸ್ ಅಂತಂದ್ರೆ, ನಾವು ಆ ಥರ ಒಂದು ಬೌದ್ಧಿಕ ಪ್ರಜ್ಞೆ ಬೆಳೆಸ್ಕೋಬೇಕು. ನಾವು ಮಹಿಳೆಯರು ಬೌದ್ಧಿಕ ಪ್ರಜ್ಞೆ ಬರ್ಬೇಕು ನಮಗೆ. ನಾನು ಏನು ಕಡಿಮೆ ಆಗಿದ್ದೀನಿ, ಯಾತಕ್ಕೆ ಕಡಿಮೆ ಆಗಿದ್ದೀನಿ, ನಾನು ಎಲ್ಲಿ ಕಡಿಮೆ ಆಗಿದೆ ನನಗೆ ಅನ್ನೋದು ಒಂದು ಮನಸ್ಸಿಗೆ ಬರಬೇಕು. ಆದ್ರೆ ನಾವು ಅದನ್ನ ಮಾಡಲ್ಲ. ಅದಕ್ಕೆ 2 ಉದಾಹರಣೆ ಕೊಡ್ತೀನಿ, ಹೇಗೆ ಮಹಿಳೆಯರು ಅವ್ರನ್ನೇ ಚಾಲೆಂಜ್ ಮಾಡ್ಕೊಂಡಿದ್ದಾರೆ. ವೆದರ್ ಈಸ್ಟ್ ಆರ್ ವೆಸ್ಟ್, ವುಮನ್ ಇಸ್ ಅ ವುಮನ್. ಅರ್ಥ ಮಾಡ್ಕೊಳ್ಳಿ. ಮೇಬಿ ಶಿ ಇಸ್ ವೇರಿಂಗ್ ಫ್ರಾಕ್ ಅಂಡ್ ವಿ ಆರ್ ವೇರಿಂಗ್ ಸ್ಯಾರಿ, ದಟ್ಸ್ ಆಲ್. ಬಟ್ ವುಮನ್ ಇಸ್ ಅ ವುಮನ್. ಅಲ್ಲಿ ಫಾರಿನ್ ಅಂತೂ ದೇ ಆರ್ ಸಫರಿಂಗ್ ಅ ಲಾಟ್. ಒಂದ್ಸಲ ಒಬ್ಬ ಸೈಂಟಿಸ್ಟ್ ಬಂದಿದ್ರು, ಒಬ್ಬ ಹಿಸ್ಟೋರಿಯನ್ ಬಂದಿದ್ರು, ಅವರನ್ನ ನಾನು ಇಡೀ ಕರ್ನಾಟಕಕ್ಕೆ ಅವ್ರ ಜೊತೆ ಹೋಗ್ಬೇಕಾಗಿ ಬಂದಿತ್ತು 1992ರಲ್ಲಿ. ಸೊ ಅವಾಗ ನಾನು ಅವ್ರ ಜೊತೆ ಹೋಗ್ತಾ ಬರ್ತಾ ಇದ್ದೆ. ನಮ್ಮಲ್ಲಿ ಬಸವನಗುಡಿನಲ್ಲಿ ಸಜ್ಜನರಾವ್ ಸರ್ಕಲ್ ಅಂತ ಇದೆ, ಅಲ್ಲಿ ನಾವು ಕಾರಲ್ಲಿ ಬರ್ತಾ ಇದ್ವಿ. ಮುಂದೆ ಗಂಡ ಹೆಂಡತಿ ಸ್ಕೂಟ್ರಲ್ಲಿ ಹೋಗ್ತಾ ಇದ್ವಿ. ವಾಟ್ ಇಸ್ ದಿಸ್, ಸನ್ ಈಸ್ ರಿಯಲಿ ಕ್ಯಾರಿಂಗ್ ಮದರ್ ಸೋ ನೈಸ್ಲಿ ಅಂತ ಹೇಳ್ತಾ ಇದ್ರು. ಈಸ್ ಕ್ಯಾರಿಂಗ್ ದಿ ಲೋಡ್ ಆಫ್ ಹಿಸ್ ಮದರ್ ಅಂತಂದ್ರು. ಬಟ್ ಆಕ್ಚುಲಿ ನಂಗೆ ಅವ್ರು ಗೊತ್ತು, ಅವ್ರು ಗಂಡ ಹೆಂಡತಿ ಅವರು. ನಾನು ಹೇಳಿದೆ, ಇಟ್ ಇಸ್ ನಾಟ್ ಮದರ್ ಅಂಡ್ ಸನ್, ಇಟ್ ಇಸ್ ಹಸ್ಬೆಂಡ್ ಅಂಡ್ ವೈಫ್. ಅಯ್ಯೋ ಅಯ್ಯಮ್ಮ ಹಿಂಗೆ ತಲೆನ ಮೇಲೆ ಇಟ್ಕೊಂಡು, ಶಿ ಇಸ್ ಅ ವುಮನ್ ಸೈಂಟಿಸ್ಟ್. ವಾಟ್ ಯು ಫಾರ್ಚುನೇಟ್ ವುಮನ್ ಯು ಪೀಪಲ್ ಆರ್. ಇನ್ ಅವರ್ ಕಂಟ್ರಿ ಸ್ವಲ್ಪ ಇಲ್ಲಿ ಇದು ಮಸಲ್ ಜಾಸ್ತಿ ಆಗ್ಬಿಟ್ರೆ ಡೈವರ್ಸ್ ಮಾಡ್ಬಿಡ್ತಾರೆ. ಕತ್ತಿಂಗೇ ಇರಬೇಕು, ಒಳ್ಳೆ ಕೊಕ್ಕರೆ ಕತ್ತರ. ಅಲ್ಲೇನಾದ್ರು ಆಮೇಲೆ ಕತ್ತು ಬಂದ್ಬಿಟ್ರೆ ಡೈವರ್ಸ್. ಅಷ್ಟು ಅವರಿಗೆ ದೈಹಿಕವಾಗಿ ಅವರು ಅಷ್ಟು ನೋಡ್ಕೋಬೇಕು ಅವ್ರನ್ನ. ಪಾಪ ಬ್ಯೂಟಿ ಕಾಂಟೆಸ್ಟ್ ಹೋದ್ರೆ ನೋಡ್ಕೊಳ್ತಾರಲ್ಲ, ಇದು ತಿನ್ಬೇಡ ಅದು ತಿನ್ಬೇಡ. ಅದು ಕೂಡ ನಾನು ಬರ್ದಿದ್ದೀನಿ, ಅಲ್ಲಿ ಗೀತಾಂಜಲಿ ಅಂತ ಇದೆ, ಬ್ಯೂಟಿ ಕಾಂಟೆಸ್ಟ್ ಹೋಗೋದು. ಅದು ಒಂದೇ ಬುಕ್ ತಂದಿದ್ದಾರೆ. ಅದು ಯಾಕೆ ತಂದಿದ್ದು ಅಂತಂದ್ರೆ ಬೇರೆ ಎಲ್ಲ ಕಾಪೀಸ್ ಇರಲಿಲ್ಲ, ಇದು ಒಂದೇ ಇವಾಗ ಪ್ರಿಂಟ್ ಆಗಿ ಬಂದಿತ್ತು. ಇದು 1990ರಲ್ಲಿ ನಾನು ಕನ್ನಡಪ್ರಭದಲ್ಲಿ, ಇದು ಪ್ರಜಾಮತದಲ್ಲಿ ಧಾರಾವಾಹಿ ಬರೆದ ಇದು ನಾವಲ್, ಅಂದ್ರೆ ತಮಿಳ್ ನಾವಲ್. ಅದನ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡಿ, ಬಟ್ ಅದಕ್ಕೆ ನಂದೇ ಆದ ಒಂದು ಬಣ್ಣ ಕೊಟ್ಟು ಅದನ್ನ ಬರ್ದಿದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಯೂಟಿ ಕಾಂಟೆಸ್ಟ್ ಆಗುತ್ತಲ್ಲ, ನೀವೆಲ್ಲ ಓದ್ಬೇಕು ಅದು ಎಷ್ಟು ಕಷ್ಟ ಅಂತ.
ಬರೀ ಚೆನ್ನಾಗಿರ್ತಾರಲ್ಲ ಅವರೆಲ್ಲ ಹಾಗೆ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ. ಬಹುಶಃ ಇವ್ರು ಹೇಳ್ತಾರೆ ಅದನ್ನ, ಓಕೆ, ಅಷ್ಟು ಸುಲಭ ಅಲ್ಲ ಮೇಂಟೈನ್ ಮಾಡೋದು. ಅದೇ ಎಲ್ಲ ಚಿಸಲ್ ಮಾಡಬೇಕು, ಎಲ್ಲ ತೆಗಿಬೇಕು. ಸೊ ಆ ಥರ ಇರುತ್ತೆ ನಮ್ಗೊಂದೊಂದು ವಿಷಯನೂ. ಅವ್ರು ಅಷ್ಟು ಆಶ್ಚರ್ಯಪಟ್ಟರು. ನಿಮ್ಮ ನಿಜವಾಗ್ಲೂ ನಿಮ್ಮ ಐ ಸಲ್ಯೂಟ್ ಯುವರ್ ಮೆನ್ ಅಂತ. ಚಪ್ಪಾಳೆ ಹೊಡೀರಿ. ಯಾಕೆ ಅಷ್ಟೊಂದು ಬೇಜಾರ ಮೆನ್ ಚಪ್ಪಾಳೆ ಹೊಡಿಯಕ್ಕೆ? ಚಪ್ಪಾಳೆ ಹೊಡೀರಿ. ನಾವು ದಪ್ಪ ಇದ್ರೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಕಪ್ಪಗಿದ್ರೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ತೆಳ್ಳಗಿದ್ರೂ ಮಾಡ್ಕೊಳ್ತಾರೆ. ಮದುವೆ ಆದ್ಮೇಲೆ ನಾನು ಹಣೆ ಬರ ಅಂತ ಇಟ್ಕೊಳ್ತಾರೆ. ಅದು ಇಲ್ಲಿವರೆಗೂ. ಆದ್ರೆ ಇನ್ನು ಮುಂದೆ ಇಲ್ಲ. ಅದೇ ಫ್ಯಾಮಿಲಿ ಕೊಟ್ಟು ಹೋಗ್ತೀನಲ್ಲ. ಏನ್ ಎದ್ದೆ ನೋಡಿ, ಇಬ್ರು ಬಂದ್ರು, ಇಬ್ರು ಒಟ್ಟಿಗೆ ಒಳಗೆ ಬಂದ್ರಂತೆ. ಬಂದಿದ ತಕ್ಷಣ ಇದನ್ನ ನಾನು ಡ್ರಾಮಾದಲ್ಲಿ ತಂದಿದ್ದೀನಿ, ತಾಯಿ ಹೇಗೆ ಬೆಳೆಸ್ಲಿಲ್ಲ ಅನ್ನೋದಕ್ಕೆ. ಅದು ಈ ಕಾಂಕ್ರೀಟ್ ಇನ್ಸಿಡೆಂಟೇ ನೋಡ್ತೀನಿ ನಾನೀಗ. ಸೊ ನಾನಂದ್ರೆ ವಾಟ್ ಈಸ್ ದಿ ಪ್ರಾಬ್ಲಮ್, ವೈ ಯು ವಾಂಟ್ ಟು ಗೆಟ್ ಡೈವರ್ಸ್ಡ್, ವಾಟ್ ಈಸ್ ದ ಪ್ರಾಬ್ಲಮ್? ಕಮನ್, ಬೋತ್ ಆರ್ highly qualified, both are earning. What is the problem? You don't have to take care of your parents, you don't have to take care of your in-laws, you don't have children. Your bread is yours and his bread is his. Why are you fighting? No ma'am, both of us we came together to the house and he is asking me to open the lock. I opened. When I came inside, he sat off relaxing on the sofa and he still won't get me one cup of coffee. ಇದು ತಪ್ಪ? ಯಾವ ತಾಯಿ ಹಂಗೆ ಸಾಕಿದಾಳ ಹೆಣ್ಮಗಳನ್ನ ಹೇಳಿ? ಯಾವ ತಾಯಿ ಹಂಗೆ ಸಾಕಿದಾಳ? ಅವಳನ್ನ ಕರ್ಕೊಂಬಂದು ಬಡಿಬೇಕು. ನಾನು ಕೇಳಿದ ಮಗಳನ್ನ, ಹೆಣ್ಮಗಳನ್ನಲ್ಲ ಪಾಪ. ಯಾರು ಏನಾರು ಕೇಳಿದ್ರೆ ಕೊಡೋದ್ರಲ್ಲಿ ಆ ಹೆಣ್ಣಿಗೆ ಹೊರಗಡೆಯಿಂದ ಸಂತೋಷ ಬರಬೇಕು. ಅವಳೇನಾದ್ರೂ ಎಸ್ ಐ ಗೆಟ್ ಯು, ಡೋಂಟ್ ವರಿ ನಾನು ತಂದಾಗ ಅವನು ನೆಕ್ಸ್ಟ್ ಕೇಳಿದ್ರು ಆರ್ ಯು ನಾಟ್ ಟಯರ್ಡ್ ಅಂತ ಕೇಳಿರೋ ಅವನು. ಬಹುಶಃ ನಾನು ಸ್ಕ್ರಿಪ್ಟ್ ರೈಟರ್ ಆದ್ರಿಂದ ಬೆಳೆಸ್ಕೊಂಡು ಹೋಗ್ತೀನಿ ಅನ್ಕೋಬೇಡಿ. ಆದ್ರೆ ನನಗೆ ಅರ್ಥ ಆಗುತ್ತೆ. ಇವಾಗ ನಮ್ಮ ಹಸ್ಬೆಂಡ್ಗೆ ನಾನು ಹೇಳ್ತೀನಿ, ಯು ವಾಂಟ್ ಕಾಫಿ, ಇಸ್ ಇಟ್ ಓಕೆ? ನೋ, ಐ ಥಿಂಕ್ ಯು ಲುಕ್ ಟಯರ್ಡ್, ನಾವು ಚೆನ್ನಾಗಿ ಹೀಟ್ ದಿ ವಾಟರ್ ಅಂತ. ಅವಾಗ ಖುಷಿ ಆಗ್ಬಿಡುತ್ತೆ. ಅವಾಗ ಎಲ್ಲಿಂದ ಶಕ್ತಿ ಬಂದ್ಬಿಡುತ್ತೆ ನಮ್ಗೆ. ನಾನು ಗಂಡು ಮಕ್ಳಿಗೂ ಅದೇ ಹೇಳೋದು, ಒಂಚೂರು ಕುಸ್ಲಾಯಿಸ್ರಯ್ಯ ಸಾಕು ಅಂತ. ಹೆಣ್ಣು ಮಕ್ಳು ಹಂಗೆ ಉಬ್ಬೋಗ್ಬಿಡ್ತಾರೆ ಅಂತ. ಒಂಚೂರು ಕುಸ್ಲಾಯಿಸ್ಬೇಕು. ಇದೆಲ್ಲ ಎಜುಕೇಶನ್. ಇವತ್ತು ನಾವು ಚೆನ್ನಾಗಿ, ನಾನು ಲೈವ್ಲಿಯಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಬಹಳ ಸ್ಟ್ರಿಕ್ಟ್. ನನಗೆ ಸ್ವಲ್ಪ ಕೋಪ ಜಾಸ್ತಿ, ಯಾಕಂದ್ರೆ ಇದೆಲ್ಲ ಸರಿ ನಡೀತಾ ಇಲ್ವಲ್ಲ ಅಂತ. ಬಟ್ ಇಲ್ಲೆಲ್ಲ ತಾಯಿಂದ್ರೆ ಕೂತಿದ್ದೀರಾ ವಿತ್ ಡ್ಯೂ ಅಪಾಲಜಿ ಟು ಎಕ್ಸೆಪ್ಷನಲ್ ಮೆನ್ ಇಲ್ಲಿ. ಸೊ ಬಟ್ ಅವರು ಕೂಡ ಒಂದು ಹೆಣ್ಣಲ್ಲಿ ಗಂಡಿದೆ, ಒಂದು ಗಂಡಲ್ಲಿ ಒಂದು ಹೆಣ್ಣಿದೆ. ಇಟ್ಸ್ ನಾಟ್ ದಟ್ ನಮ್ಮಲ್ಲಿ ಗಂಡು ಹೆಣ್ಣು ಅಂದ್ರೆ ಲಿಂಗ ಭೇದ ಅಂತಂದ್ರೆ ಲಿಂಗ ಭೇದ ಅಂತ ಅಲ್ಲ ಅದು. Actually, only one of the biological aspect is difference, but there is man in woman and woman in man. That is the acceptance and accommodative and then giving is there in both of us, and whoever uses that and they become the man and they become the woman. ಈಗ ಎಷ್ಟೋ ಮಹಿಳೆಯರು ಗಂಡಸ್ತರ ಬಿಹೇವ್ ಮಾಡ್ತಾರಲ್ಲ, ಹೇಗೆ ಅವರಲ್ಲಿ ಗಂಡಸತನ ಹೆಣ್ಣುತನ ಈಗ ಅದು ಬಹಳ ಅರ್ಥ ಮಾಡ್ತಾರೆ. ಕೆಲವರು ಗಂಡಸರು ಎಷ್ಟು ಹೆಂಗರಳಾಗಿರ್ತಾರಲ್ಲ, ಒಂದು ನೋವು ಅಂದ್ರೆ, ಒಂದು ಕಷ್ಟ ಅಂದ್ರೆ ಅವ್ರಿಗೆ ಎಲ್ಲಿಂದ ಬಂತು? ಎಲ್ಲರಲ್ಲೂ ಇದೆ ಅದು. ಯಾವುದನ್ನ ನಾವು ಟ್ಯಾಪ್ ಮಾಡ್ತೀವೋ ಅದು ನಮಗೆ ಸಿಗುತ್ತೆ. ಯಾವುದನ್ನ ನರ್ಚರ್ ಮಾಡ್ತೀವೋ, ನರ್ಚರ್ ಅಂದ್ರೆ ಒಂದು ಗಿಡಕ್ಕೆ ನಾವು ಹೇಗೆ ಪೋಷಣೆ ಮಾಡ್ತೀವೋ ಹಾಗೆ ಅದು ಬೆಳೆಯುತ್ತೆ. ನೀವೇನು ಹಾಕ್ತಿರೋ ಅದ್ರ ಪ್ರಕಾರ ಬೆಳೆಯುತ್ತದು, ಸುಮ್ಮನೆ ಅಲ್ಲ. ನೀವು ಹೋಗಿ ಇದಕ್ಕೆ ಯಾವ್ದಪ್ಪ ಅವರೆಕಾಯಿ, ಚಪ್ಪರದ ಅವರೆಕಾಯಿ ಮತ್ತೆ ಕುಂಬಳಕಾಯಿಗೆ ನೀವು ನಿಂತ್ಕೊಂಡ್ರೆ ಕುಂಬಳಕಾಯಿ ನಿಂತ್ಕೊಳುತ್ತ, ಅದು ಮಲ್ಕೊಳುತ್ತೆ. ಅದನ್ನ ಮಲಗಿಸ್ಬೇಕು. ನೆಲ್ಲಿಕಾಯಿನ ಮರದಲ್ಲೇ ತಗೋಬೇಕು, ಆ ಚಿಕ್ಕದಾದ್ರೂ ಕೂಡ ಅದನ್ನ ಮರದಲ್ಲಿ ಗಟ್ಟಿಯಾಗಿಟ್ಟಿದ್ದಾನೆ ದೇವರು. ಎಷ್ಟು ಕ್ರಿಯೇಷನ್ ಇಂದ ಎಷ್ಟು ತಿಳ್ಕೊಳ್ಳಿದೆ ನಮ್ಗೆ ಅಂದ್ರೆ, ಎಲ್ಲಿ ಬಗ್ಗಬೇಕು, ಎಲ್ಲಿ ಗಟ್ಟಿಯಾಗಿರ್ಬೇಕು, ಎಲ್ಲಿ ನಾವು ನಮ್ಮ ವ್ಯಕ್ತಿತ್ವವನ್ನ ನಾವು ಮಾಡಿದ್ರೆ ಅದು ನಿಜಕ್ಕೂ ಆ ಸುಗಂಧದ. ಆಲ್ವೇಸ್ ಐ ಸೇ ಕಮಾಂಡ್ ರೆಸ್ಪೆಕ್ಟ್, ಡೋಂಟ್ ಡಿಮ್ಯಾಂಡ್ ಅಂತೀವಿ. ಕಮಾಂಡ್ ರೆಸ್ಪೆಕ್ಟ್, ಕಮಾಂಡ್ ಲವ್. ನೀವು ನಡ್ಕೊಳ್ಳೋದ್ರಲ್ಲೇ ಅವ್ರಿಗೆ ನಿಮಗೆ ಪ್ರೀತಿ ಕೊಡಬೇಕು ಅನ್ನಿಸ್ಬೇಕು. ಯು ಕ್ಯಾನ್ ಡಿಮ್ಯಾಂಡ್ ಲವ್ ಮೀ, ಟೇಕ್ ಮೀ. ಅವ್ರ ಕರ್ತವ್ಯ ಡು ಯು ವಾಂಟ್ ಟು ರಿಯಲಿ ಸ್ಪೆಂಡ್ ಮನಿ ಅಂದ್ರೆ ಅವಾಗ ಕೆಲವ್ರು ಇರ್ತಾರೆ ಎಕ್ಸೆಪ್ಷನ್ಸ್. ಯು ಡೋಂಟ್ ವಾಂಟ್ ಇಸ್ ಓಕೆ, ಲೆಟ್ ಅಸ್ ನಾಟ್ ಗೋ. ಅವ್ರು ಇರ್ತಾರೆ ಅಂತವ್ರ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಎಲ್ಲ ತರನೂ ಇರ್ತಾರೆ. ಬಟ್ ಇಲ್ಲಿ ಇವ್ರು ಹಿಂಗೆ ಹೇಳಿದಾರಲ್ಲ, ಬಟ್ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ಇಟ್ ಈಸ್ ಇನ್ 1800 ಅಲ್ಲ, 1600 to 1700 ನಲ್ಲಿ
ಒಬ್ಳು ನೆಲ್ಲಿ ಬ್ಲೈ ಅಂತ ಒಂದು ಮಹಿಳೆ ಇರ್ತಾರೆ. 2 ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಹೇಗೆ ಮಹಿಳೆ ತನ್ನನ್ನೇ ತಾನು ಚಾಲೆಂಜ್ ಮಾಡ್ಕೋಬಹುದು ಅಂತ. ಅವಳೆ ಅಲ್ಲಿ ಬಂದಾಗ, ಅವಳು ನೆಲ್ಲಿ ಬ್ಲೈ ಅನ್ನೋದು ಪುರುಷರ ಹೆಸರು. EM ಫಾಸ್ಟರ್ ಅಂತ ಇದ್ದಾನೆ, ಅವನು ಪೊಯಮ್ನಲ್ಲಿ ಬರ್ತಿದ್ದಾನೆ, ಅದು ಒಬ್ಬ ಹುಡುಗನ ಹೆಸರು. ಅದು ಅವಳು ಒಬ್ಬ ಪತ್ರಕರ್ತೆಯಾಗಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅಂದ್ರೆ ಸಂಶೋಧನೆ ಮಾಡುವಂತ ಒಂದು ಜರ್ನಲಿಸಂಗೆ ಅವಳು ಸೇರ್ಕೊಳ್ತಾಳೆ. ಆದ್ರೆ ಅವಳಿಗೆ ಯಾಕೆ ಸೇರ್ಕೊಳ್ತಾಳೆ ಅಂತಂದ್ರೆ, ಪಿಟ್ಸ್ಬರ್ಗ್ ಪೇಪರ್ನಲ್ಲಿ, ಶಿ ಬಿಲಾಂಗ್ಸ್ ಟು ಪಿಟ್ಸ್ಬರ್ಗ್ ಇನ್ ಅಮೆರಿಕಾ, ಅಲ್ಲಿ ಎಡಿಟರ್ಸ್ ಕಾಲಮ್ ನಲ್ಲಿ ಒಂದು ಲೇಖನ ಇರುತ್ತೆ, ವಿಮೆನ್ ಆರ್ ಬಾರ್ನ್ ಟು ಗಿವ್ ಬರ್ತ್ ಟು ಚಿಲ್ಡ್ರನ್ ಅಂಡ್ ಟು ಸ್ಯಾಟಿಸ್ಫೈ ದ ಮ್ಯಾನ್. ಇದಿರುತ್ತೆ ಎಡಿಟೋರಿಯಲ್ ಅಲ್ಲಿ. ಅವಳಿಗೆ ಎಲ್ಲೋ ನಮಗೆ ಹೊಟ್ಟೆ ಉರಿದೋಗುತ್ತೆ ಅವಳಿಗೆ. ಹಂಗಾರೆ ನಾನು ಇಂಡಿವಿಜುವಲೇ ಅಲ್ವಾ? ನಾನು ಹುಟ್ಟಿರೋದು ಬರೀ ಇಷ್ಟಕ್ಕೇನಾ? ಗಂಡ ಬರೋದು 25, 35, 45, 65 ನಂತರ, ಇಲ್ಲ 15 ನಂತರನೂ ಬಂದ್ಬಿಡ್ಬೋದು ಇವತ್ತಿನ ದಿವಸದಲ್ಲಿ. ಅಷ್ಟು ಬೇಗ ಲವ್ ಮಾಡ್ತಾರೆ. ಅದು ಗಂಡ ಆಗಲ್ಲ, ಅದು ಬರೀ ಕಂಪ್ಯಾನಿಯನ್ ಆಗ್ತಾರೆ. ಆ ವಯಸ್ಸಿನಲ್ಲಿ ಆವಾಗ ಬರ್ತಾರೆ, ದಟ್ ಈಸ್ ಹಸ್ಬೆಂಡ್, ಇಸ್ಂಟ್ ಇಟ್? ಗಿವಿಂಗ್ ಬರ್ತ್ ಅನ್ನೋದು ಇಟ್ಸ್ ಇನ್ಸಿಡೆಂಟಲ್ ಅಲ್ವಾ? ವೆನ್ ಮ್ಯಾನ್ ಅಂಡ್ ವುಮನ್ ಕಮ್ಸ್ ಟುಗೆದರ್, ಇಟ್ ಈಸ್ ಅನ್ ಆಕ್ಷನ್ ವಿಚ್ ರಿಸಲ್ಟ್ಸ್ ಇನ್ ಒಂದು ಆಸ್ಪೆಕ್ಟ್ ಅಷ್ಟೇ. ಇಟ್ ಇಸ್ ನಾಟ್ ದಟ್, ಬಟ್ ಒನ್ಸ್ ಇಟ್ ಇಸ್ ಗಿವನ್, ಇಟ್ ಇಸ್ ಅವರ್ ಡ್ಯೂಟಿ. ಅದಾಗುತ್ತೆ. ಅದೇ ಅಷ್ಟೇ ನಾವು ಹೆಣ್ಣು ಹುಟ್ಟೋದು ಅಂತ ಹೇಳ್ಕೋಬ ಒಂದು ವೆಸ್ಟರ್ನ್ ವುಮನ್, ಇಂಡಿಯನ್ ವುಮನ್ ಅಲ್ಲ. ಮಾರ್ನಿಂಗ್ ದಿವಸ ಶಿ ಹ್ಯಾಸ್ ಅಟ್ಯಾಕ್ ದಿ ಎಡಿಟರ್. ಅವಳ ಐಡೆಂಟಿಟಿ ಕೂಡ ಅವಾಗೆಲ್ಲ ಮಹಿಳೆಯರು ಆಫೀಸ್ಗೂ ಬರಬಾರ್ದು, ಈವನ್ ಬೆರಳು ಮೈಕೈ ಎಲ್ಲ ತೋರಿಸ್ಬಾರ್ದು. ನೀವು ನೋಡ್ತೀರಾ ಏನ್ಷಿಯಂಟ್ ಇಂಗ್ಲಿಷ್ ಫಿಲಮ್ ನೋಡಿದ್ರೆ ಅವರೆಲ್ಲ ಕವರ್ ಮಾಡಿರ್ತಾರೆ, ಗ್ಲೌಸ್ ಹಾಕಿರ್ತಾರೆ, ಸಾಕ್ಸ್ ಹಾಕಿರ್ತಾರೆ, ಎಲ್ಲ ಕವರ್ ಮಾಡಿರ್ತಾರೆ. ಅವ್ರದ್ದು ಒಂದು ಭಾಗನೂ ಕಾಣಬಾರ್ದು. ಅದೇ ಇವತ್ತು ಅದಕ್ಕೆ ಆಪೋಸಿಟ್. ಇದನ್ನೇ ನಾವು ಸಿವಿಲೈಸೇಷನ್ ಅಂತ ಕರಿತಾ ಇದ್ದೀವಿ. ಅದು ಇಂಡಿಯಾಗೂ ಬಂದ್ಬಿಟ್ಟಿದೆ ಬಿಡಿ. ಎಷ್ಟು ಕಡಿಮೆ ಬಟ್ಟೆ ಹಾಕೊಳ್ತಾರೋ ಮಹಿಳೆಯರು, ಎಷ್ಟು ಮಾಡರ್ನ್ ಡ್ರೆಸ್ ಮಾಡ್ತಾರೋ ಅಷ್ಟು ಅವರೇ ಬಹಳ ಎಲಿವೇಟೆಡ್ ವಿಮೆನ್ ಅಂತ, ಬಹಳ ಮುಂದುವರಿದ ಮಹಿಳೆ ಅಂತ. ಹೌದು, ಮುಂದುವರೆದಿರೋದು ಯಾವುದರಲ್ಲಿ ಮುಂದುವರೆದಿದ್ದಾರೆ? ಅದಲ್ಲ. ಆಗ ಅವಳ ಹೆಸರು ಹೇಳಿಲ್ಲ, ಈ ತರ ಅಟ್ಯಾಕ್ ಮಾಡಿ ಕೋಪ ಬಂದ್ಬಿಟ್ಟಿದೆ. ಥಿಂಕ್ ಆಫ್ ವೆನ್ ಯು ರೈಟ್ ದಿಸ್, ಥಿಂಕ್ ಆಫ್ ಯುವರ್ ಮದರ್, ಥಿಂಕ್ ಆಫ್ ಯುವರ್ ಡಾಟರ್, ಥಿಂಕ್ ಆಫ್ ಯುವರ್ ಸಿಸ್ಟರ್ ಅಂದಾಗ ಅವನು ತುಂಬಾ ಡೀಪ್ ಆಗಿ ಯೋಚನೆ ಮಾಡಿದ್ದಾನೆ ಅಂದ್ಬಿಟ್ಟು ರಿವೀಲ್ ಯುವರ್ ಐಡೆಂಟಿಟಿ ಅಂತ ಹೇಳಿದ್ರೆ. ನೆಕ್ಸ್ಟ್ ಡೇ ಶಿ ಕೇಮ್ ಟು ದ ಆಫೀಸ್. ದೇ ರೆಫ್ಯೂಸ್ ಟು ಗಿವ್ ಹರ್ ದ ಇಂಟರ್ವ್ಯೂ ಬಿಕಾಸ್ ಶಿ ಇಸ್ ಅ ವುಮನ್. ವುಮನ್ ಅಂತ ನೀನು ಬರೆಯೋಕೆ ಕೊಡಲ್ಲ. ಅವಳು ಬಿಡ್ಲಿಲ್ಲ, ಅಲ್ಲೇ ಬಾಗಿಲಲ್ಲೇ 34 hours 48 hours ಕೂತಿದ್ದು ತಗೊಂಡು, ನಾನು ಏನಾದ್ರು ಬರ್ದೇ ಬರೀತೀನಿ ನಿಮ್ಮ ಪತ್ರಿಕೆಗೆ ಅಂತ ಹೇಳ್ಬಿಟ್ಟು, ಆಮೇಲೆ ಅಟ್ರಾಸಿಟೀಸ್ ಆನ್ ವಿಮೆನ್ ಬಗ್ಗೆ ಬರೀದ್ರಂತೆ. ವಿಮೆನ್ ಮೇಲೆ ಏನೇನು ಅಟ್ರಾಸಿಟಿ ಆಗುತ್ತೆ ಬರ್ಕೊಂಡು ಹೋಗು. ಯಾರು ಕೇರ್ ಮಾಡ್ತಾರೆ? ಯಾರು ಕೇರ್ ಮಾಡಿ. ದೆನ್ ಅವಳು ಬರೆದು ಇಂಡಸ್ಟ್ರಿನಲ್ಲಿ ವಿಮೆನ್ನ ಹೆಂಗ್ ಟ್ರೀಟ್ ಮಾಡ್ತಾರೆ ಲೋಕಲ್ ಅದೆಲ್ಲ ಬರೆದಾಗ ಕೆಲವ್ರಿಗೆ ಅವಳ ಮೇಲೆ ಬಹಳ ಕೋಪ ಬಂದು ask her to stop writing. Editor says you can't write in your name Catherine, you should write in the name of Nellie Bly ಅಂತ. ಕ್ಯಾಥರಿನ್ ಅನ್ನೋ ಹೆಸರು ಇಲ್ವೇ ಇಲ್ಲ. ಇವತ್ತು ನೀವು ನೆಟ್ವರ್ಕ್ ಇದು ಗೂಗಲ್ ಹೋಗಿ ನೋಡ್ಬೋದು ನೀವು, ಅವಳ ಲೈಫ್ ಹಿಸ್ಟ್ರಿ ಇದೆ. ನಾವು ಜರ್ನಲಿಸಮ್ ಅಲ್ಲಿ ಫಸ್ಟ್ ಅದನ್ನ ಹೇಳ್ತಾರೆ, ಯು ಶುಡ್ ಬಿ ಸ್ಟ್ರಾಂಗ್ ಎನಫ್ ಅಂತ. ಆಮೇಲೆ ಅವಳೇನ್ ಮಾಡ್ತಾಳೆ, ಅಲ್ಲಿ ರಿಸೈನ್ ಮಾಡಿಬಿಟ್ಟು ಶಿ ಗೋಸ್ ಟು ಅಮೆರಿಕಾಗೆ, ನ್ಯೂಯಾರ್ಕ್ ಹೋಗ್ಬಿಟ್ಟು ನ್ಯೂಯಾರ್ಕ್ ವರ್ಲ್ಡ್ ಅಲ್ಲಿ ಹೇಗೋ ಮಾಡಿ ಗಲಾಟೆ ಮಾಡಿ ಅಲ್ಲಿ ಜಾಬ್ ಗಿಟ್ಟಿಸ್ಕೊಳ್ತಾಳೆ. ಆಗ ಅಲ್ಲಿಂದ ಅವಳ ಐಡಿಯಾ ಏನಿತ್ತು ಅಂತಂದ್ರೆ, ಬ್ಲ್ಯಾಕ್ವೆಲ್ ಐಲ್ಯಾಂಡ್ ಅಂತ ಇದೆ ಅಲ್ಲಿ ಅಮೆರಿಕಾದಲ್ಲಿ, ಇವಾಗ ಅದೇನೋ ರೂಸ್ವೆಲ್ಟ್ ಅಂತ ಏನೋ ಕರೀತಾರೆ ಅದಕ್ಕೆ, ಚೇಂಜ್ ದ ನೇಮ್. ಅಲ್ಲಿ ಏನು ಅಂತಂದ್ರೆ ಎಷ್ಟು ಕೆಟ್ಟು ನಡೀತಾ ಇತ್ತು ಅಂತಂದ್ರೆ, ಅಲ್ಲಿ ನಿಜವಾಗ್ಲೂ ಸೆಕ್ಸ್ ಇಸ್ ಅ ಸಿನ್ ಅಲ್ಲಿ ಕ್ರಿಶ್ಚಿಯಾನಿಟಿ ಪ್ರಕಾರ. ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಸೆಕ್ಸ್ ಇಸ್ ಸೀಕ್ರೆಟ್, ಅವರಲ್ಲಿ ಅದಕ್ಕೆ ನಾವು ಅಷ್ಟು ಅದನ್ನ ಹೇಗೋ ಹಾಗೆ ಸ್ವೀಕರಿಸಬಾರ್ದು ಅಂತ ಹೇಳ್ತೀವಿ. ಇದಕ್ಕೆಲ್ಲ ನಾಚಿಕೆ ಪಡ್ತೀವಿ ನಾವು. ಬಟ್ ನಾಚಿಕೆ ಪಟ್ಕೊಳ್ಳೋಂಥ ಕೆಲಸ ನಡೀತಾನೆ ಇರುತ್ತೆ. ಅದ್ರ ಬಗ್ಗೆ ನಾಚಿಕೆನೂ ಆಗಲ್ಲ, ಅವಮಾನನೂ ಆಗಲ್ಲ ನಮ್ಗೆ. ಅಲ್ಲಿ ಅವ್ರಿಗಿದು ಆ ಹೆಣ್ಣು ಅಂದ್ರೆ ಅವರಿಗೆ ಈ ಬಾಳೆಹಣ್ಣು ಸಿಪ್ಪೆ ಬಿಸಾಕ್ದಂಗೆ ಹಂಗೆ. ಅಲ್ಲಿ ನಮ್ಮ ತರ ಅಲ್ಲ, ನಮ್ದು ಇನ್ನೂ ತುಂಬಾ ಪೂರ್ವಕಾಲದೆಲ್ಲ ಹೇಳಿದ್ರೆ ನಿಮ್ಗೆ ಎಷ್ಟು ಗೌರವದಿಂದ ನಮ್ಮ ಸಮಾಜ ಅನಿಸ್ಕೊಂಡಿದೆ. ಮಧ್ಯದಲ್ಲಿ ಹೇಗಾಯ್ತು, ಇವಾಗ ಏನಾಗಿದೆ, ಇವತ್ತು ಸ್ವಾತಂತ್ರ್ಯ ಬೇಕು ಅಂತ ಮಹಿಳೆ ಸಬಲೀಕರಣ ಕೇಳಿದ್ಮೇಲೆ
ಸ್ವಾತಂತ್ರ್ಯ ಬೇಕು ಅಂದಮೇಲೆ ಸ್ವೇಚ್ಛಾಚಾರದಿಂದ ಬದುಕ್ತಾ ಇದ್ದಾಳ, ಸ್ವಾತಂತ್ರ್ಯದಿಂದ ಬದುಕ್ತಾ ಇದ್ದಾಳ, ಸಮರ್ಪಕವಾಗಿ ಬದುಕ್ತಾ ಇದ್ದಾಳ, ಅಥವಾ ತನ್ನ ಒಂದು ಖುಷಿಗಾಗಿ ಬದುಕ್ತಾ ಇದ್ದಾಳ? ಈ ಪ್ರಶ್ನೆಗಳೆಲ್ಲ ಬರುತ್ತೆ. ಆಗ ಅವಳಲ್ಲಿ ಹೋದಾಗ ಅವರು ಕೊಡಲ್ಲ ಅಂದಾಗ ಅವಳು ಏನ್ ಮಾಡ್ತಾಳ, ಅಲ್ಲಿ ಒಳಗಡೆ ಹೋಗ್ಬೇಕು ಅಂತಂದ್ರೆ ಪರ್ಮಿಷನ್ ಇಲ್ಲ, ಯಾರಿಗೂ ಇಲ್ಲ. ಯಾಕೆ? ಅಲ್ಲಿ ಮಹಿಳೆಯರನ್ನೆಲ್ಲ ಚೆನ್ನಾಗಿ ಉಪಯೋಗಿಸಿ ಕೆಡಿಸಿ ಹಾಳು ಮಾಡಿ ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ತಗೊಂಡೋಗಿ ಡಂಪ್ ಮಾಡಿಬಿಡ್ತಾರೆ. ಅವ್ರು ಎಷ್ಟು ವರ್ಷ ಆದ್ರೂ ಅವ್ರು ವಾಪಸ್ ಬರೋ ಹಾಗಿಲ್ಲ. ಶಿ ಹ್ಯಾಸ್ ಕಮಿಟೆಡ್ ಅ ಸಿನ್ ಅಂತ ಹೇಳಿ ಶಿ ಹ್ಯಾಸ್ ಟು ಡೈ ದೇರ್ ಓನ್ಲಿ. ನೋ ಕಮಿಂಗ್ ಬ್ಯಾಕ್ ಟು ಸೊಸೈಟಿ. ಇನ್ನು ನಮ್ಮಲ್ಲಿ ರೇಪ್ ಮಾಡೋದು ಅಷ್ಟರಲ್ಲೇ ನಿಲ್ಸಿದ್ದಾರೆ, ಹುಷಾರಾಗಿರಿ. ಅದು ಗ್ಯಾಂಗ್ ರೇಪ್ ನಮ್ಮನ್ನು, ಅದು ಹೆಣ್ಣು ಮಕ್ಕಳನ್ನು ಹೊರಗಡೆ ಕಳ್ಸಕ್ ಭಯ. ಅರೆ ಆ ಗಂಡು ಮಕ್ಕಳು ಗ್ಯಾಂಗ್ ರೇಪ್ ಮಾಡ್ಬೇಕಾದ್ರೆ ಒಂದು ಕ್ವಶನ್ ಹಾಕೊಳ್ಳಿ, ಅವ್ರನ್ನ ಸಾಕಿರೋರು ಯಾರು? ನಾವೇ ಅಲ್ವಾ? ಆ ಪ್ರಶ್ನೆ ಹಾಕೋಬೇಕು ಇವತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಆ ಗಂಡು ಹುಡುಗ ಹಾಗೆ ಬಿಹೇವ್ ಮಾಡ್ಬೇಕಾದ್ರೆ ಆಗ ಅವಳೇನ್ ಮಾಡ್ತಾಳೆ, ಅಲ್ಲಿ ಪರ್ಮಿಷನ್ ಇಲ್ಲ, ಗೌರ್ಮೆಂಟ್ ಪರ್ಮಿಷನ್ ಕೊಡೋದೇ ಇಲ್ಲ. ಸೊ ಶಿ ಬಿಹೇವ್ಸ್ ಲೈಕ್ ಅನ್ ಇನ್ಸೇನ್. ಹುಚ್ಚಿ ಆದ್ರೆ ಅಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ. ಆಮೇಲೆ ಹುಚ್ಚಿ ಪಟ್ಟ ಕಟ್ಟಿ ಅಲ್ಲಿ ತಗೊಂಡೋಗಿ ಹಾಕ್ಬಿಡ್ತಾರೆ. ಆ ತರ ಮಾಡ್ತಾ ಇದ್ರು. ಅಲ್ಲಿ ಏನು ಅಂದ್ರೆ ಈ ಜಡಮುನಿಗಳು ಇರ್ತಾರಲ್ಲ, ಆ ತರ ಹೆಣ್ಣು ಮಕ್ಕಳು ಕೂದಲ್ಲ ಅವಳು ಬರೀತಾಳೆ, ರಟ್ ತರ ಇದೆ ಅಂತೆ, ಸ್ನಾನ ಇಲ್ಲ. ಆಮೇಲೆ ಮೈ ಮೇಲೆ 1 ಇಂಚು 1.5 ಇಂಚಷ್ಟು ಕೊಳೆ, ಊಟ ಇಲ್ಲ, ಒಣಗಿರೋ ರೊಟ್ಟಿಯ ಪಾಪ ಇಲ್ಲ. ಅಷ್ಟರಲ್ಲೇ ಎಲ್ಲರೂ ಅಲ್ಲಲ್ಲೇ ಸತ್ತೋಗ್ರು, ಅಲ್ಲಲ್ಲೇ ಮುಗಿಸಿದವ್ರ ಕತೆ ಅಂತ. ಇವಳು ಇದ್ದಕ್ಕಿದಾಗ ರಾತ್ರಿ ಜೋರಾಗಿ ಕಿರ್ಚ್ಕೊಳ್ತಾಳೆ ಹುಚ್ಚಿ ಅಂತ ಅಂದ್ಬಿಟ್ಟು ಡಾಕ್ಟರ್ ಹತ್ರ ಲಾಯರ್ ಹತ್ರ ಎಲ್ಲ ಕರ್ಕೊಂಡೋಗಿ ಹುಚ್ಚಿಯಿಂದ ಡಿಕ್ಲೇರ್ ಮಾಡಿಸಿ ಕರ್ಕೊಂಡೋಗಿ ಬ್ಲ್ಯಾಕ್ವೆಲ್ ಐಲ್ಯಾಂಡ್ನಲ್ಲಿ ಹಾಕ್ಬಿಡ್ತಾರೆ ಅವಳಲ್ಲಿ. ಅವಳು ಬಂದಿರೋದು ಜರ್ನಲಿಸಮ್ ಆಗಿ ಮಾಡಕ್ಕೆ. ಅವಳು ತಗೊಂಡು ಬ್ಲ್ಯಾಕ್ವೆಲ್ ಐಲ್ಯಾಂಡ್ನಲ್ಲಿ ಹಾಕ್ಬಿಡ್ತಾರೆ. ಆಗ ಅವಳು 10ನೇ ದಿವಸ ನಿಮ್ಗೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್, 10th ಡೇ ಲಾಯರು, ಡಾಕ್ಟರು ಮತ್ತೆ ಇನ್ನೊಬ್ರು ಸೋಷಿಯಲ್ ಆಕ್ಟಿವಿಸ್ಟ್ 3 ಜನನು ಹೋಗಿ ಅವಳು ನಾರ್ಮಲ್ ಅಂತ ಡಿಕ್ಲೇರ್ ಮಾಡಿ ಹೊರಗಡೆ ಕರ್ಕೊಂಡ್ಬರ್ತಾರೆ. ನೀವು ಅನ್ಕೊಳ್ಳಿ, ನಮ್ಗೆ ಇವಾಗ ಇಷ್ಟೆಲ್ಲ ನಾವು ಓದಿದೀವಲ್ಲ, ನನಗೆ ಕಾನೂನು ಗೊತ್ತಿಲ್ಲ. ನನ್ನ ಫ್ರೆಂಡ್ ಮಗಳೊಬ್ಳು ಗ್ಯಾಸ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳಿಗೆ ಮಗು ಅವಾಗ ತಾನೇ 15-20 ದಿವಸ ಆಗಿತ್ತು. ಅವನು ಗ್ಯಾಸ್ ಕಂಪನಿ ಓನರ್ ತುಂಬಾ ಅವಳ ಮೇಲೆ ಕಣ್ಣಿಟ್ಟಿದ್ದ ಅಂತ ಅವಳು ಹೇಳಿದ್ಲು ನಮ್ಗೆ. ಅವಳು ಬಗ್ಲಿಲ್ಲ. ಇನ್ನೊಬ್ಳು ಕ್ಯಾಶಿಯರು ಅವಳು ಈಲ್ಡ್ ಆದ್ಲಂತೆ, ಇವಳು ಈಲ್ಡ್ ಆಗ್ಲಿಲ್ಲ ಅಂತ ಅವನಿಗೆ ಒಂದ್ ಸ್ವಲ್ಪ ಇವಳ ಮೇಲೆ ಕೋಪ, ದ್ವೇಷ. ಅದಕ್ಕೆ ಇವಳ ಮೇಲೆ ಏನೋ ಮಿಸ್ ಅಪ್ರೋಪ್ರಿಯೇಷನ್ ಆಫ್ ದಿ ಅಕೌಂಟ್ಸ್ ಅಂತ ಹೇಳಿ ಯಾವ್ದಾದ್ರು ಚೆಕ್ಕಲ್ಲಿ ಅವಳ ತರಾನೇ ಫೋರ್ಜರಿ ಮಾಡಿ ಮನೆಗೆ ಬಂದ್ಬಿಟ್ರು ಅರೆಸ್ಟ್ ಮಾಡಕ್ಕೆ. 15 ದಿವಸ ಆಗಿದೆ ಮಗು ಡೆಲಿವರಿ ಆಗಿ, ಮನೆಗೆ ಬಂದ್ಯಾಳ. ಆಮೇಲೆ ನನಗೆ ಗೊತ್ತಿಲ್ಲ, ಐ ವಾಸ್ ಇನ್ ಕಾಲೇಜ್ ಅವಾಗ, ನಾನು ಅಲ್ಲಿ ಗೊತ್ತಿಲ್ಲ. ಇವರು ಬಂದು ಅವ್ರ ಗಂಡ ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ. ನಾನು ಹೇಳುದು, ವಿದ್ಯಾವಂತರು ಅಂದ್ರೆ ಅಕ್ಷರಸ್ಥರಲ್ಲ, ಜ್ಞಾನವಂತರು, ಅರಿವನ್ನು ಬೆಳೆಸ್ಕೋಬೇಕು, ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ಏನಿದೆ ಏನಿಲ್ಲ ತಿಳ್ಕೊಳ್ಬೇಕು. ಆಗ ಅವ್ರು ಬಂದು ಕರೆದ್ರೆ ಇವಳು ಕಳಿಸ್ಬಿಟ್ಟಿದ್ದಾನೆ ಗಂಡ ಹೆದರ್ಕೊಂಡು. ನೀವು ಅಕ್ಕಪಕ್ಕ ನೋಡಿದ್ರೆ ಪೊಲೀಸ್ ಬಂದಿದ ತಕ್ಷಣ ಹೆಂಡ್ತೀನಿ ಕಳಿಸ್ಬಿಟ್ಟಿದ್ದಾನೆ. ಆ ಮಗು ಅಲ್ಲೇ ಇದೆ. ಅವ್ರು 15 ದಿವಸ ಆದ್ಮೇಲೆ ತಾಯಿ ಮನೆಗೆ ಬರೋರು, ಮುಂದಿನ ವಾರ ಮನೆಗೆ ಬರೋರು ಅಲ್ಲಿ ಡೆಲಿವರಿ ಆಗಿದ ತಕ್ಷಣ. ಆಮೇಲೆ ಅವಳನ್ನ ಅದು ಸ್ಯಾಟರ್ಡೆ ಫ್ರೈಡೇ ಮಾಡಿದ್ದಾರೆ, ಸ್ಯಾಟರ್ಡೆ ಸಂಡೇ ಇಲ್ಲ. ತಗೊಂಡೋಗಿ ಅಲ್ಲಿ ಸೆಂಟ್ರಲ್ ಜೈಲಿನಲ್ಲಿ ಲೀಗಲ್ನಲ್ಲಿ ಟೇಕೆಲ್ಲ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಪಾಪ ಮಗು 15 ದಿನದ ಮಗು ಎಲ್ಲ ಆಗಿ ಅಷ್ಟು ದಿವಸ ಆಗಿ ಆಮೇಲೆ ನಾನು ನಮ್ಮೊಬ್ಬರು ಸ್ನೇಹಿತರು ಅಡ್ವೊಕೇಟ್ನ ಮೀಟ್ ಮಾಡಿ ಜಗಳ ಮಾಡಿ ಕರ್ಕೊಂಡು ಹೋಗಿ ಆಮೇಲೆ ಮಂಡೇ ತಗೊಂಬಂದು ಪ್ರೊಡ್ಯೂಸ್ ಮಾಡ್ತಾರೆ. ಬೆಳಗ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ಜಡ್ಜು ಅಡ್ಜರ್ನ್ 3:30 ಅಂತಾನೆ. ಮತ್ತೆ ಅವಳನ್ನ ವಾಪಸ್ಸು ಸೆಂಟ್ರಲ್ ಜೈಲಿಗೆ ಆ ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಎಷ್ಟು ಬೇಜಾರಾಗೋ ತಾಯಿ ತಂದೆಗೆಲ್ರಿಗೂ. ಆಮೇಲೆ ಸಂಜೆ ಆಯ್ತು, ಎಳೆ ಮಗು ಇದೆ, ಆಮೇಲೆ ಆ ಕೇಸೆಲ್ಲ ವಿಚಾರಿಸ್ಬೇಕು ಅಂತೆಲ್ಲ ಆಯ್ತು. ಆಮೇಲೆ ನನಗೆ ಗೊತ್ತಾಗಿದೆ, ನನ್ನ ಇವರು ಮಂಜುಳಾ ಚೆಲ್ಲೂರ್ ಅಂತ ಇದ್ದಾರೆ ಹೈಕೋರ್ಟ್ ಜಡ್ಜು, ನನ್ನ ಫ್ರೆಂಡ್ ಅವರು. ಅಲ್ಲಾಗಿದ್ದ ಅಷ್ಟು ಗೊತ್ತಾಗ್ಲಿಲ್ವಾ ಅವರ ಗಂಡನಿಗೆ, ಫೀಡಿಂಗ್ ಮದರ್ ಅಂತ ಇದ್ರೆ ಎಷ್ಟೊತ್ತು ಹೋದ್ರೂ ಹೋಗಿ ಕಾನೂನು ಬಾಗಿಲು ತಟ್ಟಬಹುದಂತೆ, ಅವರು ಬೇಲ್ ಸಿಗುತ್ತೆ. ಅರ್ಧರಾತ್ರಿ ಕೂಡ ಹೋಗಿ ಬಾಗಿಲು ತಟ್ಟಬಹುದಂತೆ ನ್ಯಾಯಾಂಗದ. ಈ ತರ ಮಗು ಇದೆ, ಅದಕ್ಕೆ ಫೀಡಿಂಗ್ ಮದರ್ ಅಂತ. ಇಷ್ಟು ಗೊತ್ತಿಲ್ವೇ ನಮ್ಗೆ?
ಇಷ್ಟು ಗೊತ್ತಿಲ್ಲ, ಅಷ್ಟರೊಳಗೆ ಆ ಮಗು 2-3 ದಿವಸ ಮಗು ಕಾಲಿಲ್ಲ ಅಂದರೆ ಅದು ಹೆಂಗಿರುತ್ತೆ ಅದು. ಆಮೇಲೆ ಶಿ ಡೆವಲಪ್ ಸಮ್ ಕಾಂಪ್ಲಿಕೇಶನ್, ಮಗು ಸತ್ತೇ ಹೋಯ್ತು. ನೋಡಿ ಇದು ಎಷ್ಟು ಇದೆ. ಬಟ್ ಅದೇ ಅಮೆರಿಕಾದಲ್ಲಿ ಅವಳು 17th ಸೆಂಚುರಿನಲ್ಲಿ ಅವಳು ಏನ್ ಮಾಡಿದಾಳೆ, ಡಾಕ್ಟರ್ ಹತ್ರ ಹೋಗಿ ಒಂದು ಅಫಿಡವಿಟ್ ಮಾಡಿಸಿದ್ದಾಳೆ, ನಾನು ನಾರ್ಮಲ್ಲು, ನಾನು ಅಲ್ಲಿ ಎಂಟರ್ ಆಗ್ತಾ ಇರೋದು ಅಲ್ಲಿನ ಸಿಚುವೇಶನ್ ಸ್ಟಡಿ ಮಾಡಕ್ಕೆ ಅಂತ ಮಾಡಿ ಬಂದು. ಇಲ್ಲೂ ಅವಳನ್ನ ಹೊರಗೆ ಕರ್ಕೊಂಬರಲ್ಲ, ಅವಳು ಅಲ್ಲೇ ಸಾಯ್ಬೇಕು. ಡಾಕ್ಟರ್ ಸರ್ಟಿಫೈ ಮಾಡಿದ್ದಾರೆ, ಲಾಯರು ಅದಕ್ಕೆ ಅಫಿಡವಿಟ್ ಮಾಡಿದ್ದಾರೆ, ಸೋಷಿಯಲ್ ಆಕ್ಟಿವಿಸ್ಟ್ ಕೂಡ ಅದಕ್ಕೆ ಸೈನ್ ಮಾಡಿದ್ದಾರೆ. ಇಷ್ಟೆಲ್ಲ ಆಗಿದೆ ವೆಸ್ಟರ್ನ್ ಕಂಟ್ರಿನಲ್ಲಿ. ಆಮೇಲೆ ಅವಳು ಬಂದ್ಮೇಲೆ ಎಲ್ಲರೂ ಕೊಂಡಾಡಿದ್ದಾರೆ ಅವಳು ಬಂದಿರೋ ವಿಷಯಗಳೆಲ್ಲ. ಆಮೇಲೆ ಲಾ ಮಾಡಿ ಅದು ಮಾಡಿ ಎಲ್ಲ ಇನ್ಫಾರ್ಮೇಶನ್ ಆಗಿದೆ. ಆಮೇಲೆ ಅವಳನ್ನ ಅರೌಂಡ್ ದ ವರ್ಲ್ಡ್ ಇನ್ 80 days ಹೋಗ್ಬಿಟ್ಟು ಬಾ ಎಲ್ಲ ನೋಡ್ಕೊಂಬ ಅಂತ ಎಡಿಟರ್ ಹೇಳಿದಾಗ ಚಾಲೆಂಜ್ ಮಾಡಿದ್ರಂತೆ, ವುಮನ್ ಕೆನಾಟ್ ಗೋ ಅಲೋನ್ ಅಂದ್ರಂತೆ ಆ ಕಾಲದಲ್ಲಿ. ಆಗ ಅವಳು ಹೇಳಿದ್ರಂತೆ, ಕಮಾನ್ ಅನದರ್ ಮ್ಯಾನ್ ಕ್ಯಾನ್ ಸ್ಟಾರ್ಟ್ ಅಲಾಂಗ್ ವಿತ್ ಮಿ, ವಿಲ್ ಬೋತ್ ಗೋ, ಬಟ್ 2 days in advance ಐ ವಿಲ್ ಕಮ್ ಬ್ಯಾಕ್ ಬಿಫೋರ್ ದ ಮ್ಯಾನ್ ಕುಡ್ ಕಮ್. ಅವಳು ಹಂಗೆ 3 ದಿವಸಕ್ಕೆ ಮುಂಚೆನೇ ಬಂದು ಸೇರ್ಬಿಟ್ಲಂತ ಅರೌಂಡ್ ದ ವರ್ಲ್ಡ್ ಹೋಗ್ಬಿಟ್ಟು ಎಲ್ಲ. ಇದೆಲ್ಲ ಎಲ್ಲಿಂದ ಬಂತಮ್ಮ ಶಕ್ತಿ? ಕಾನೂನಿಂದ ಬಂತ, ಎಜುಕೇಶನ್ ಇಂದ ಬಂತ. ಯು ಹ್ಯಾವ್ ಟು ಚೂಸ್ ಯುವರ್ ಸ್ಟ್ರೆಂತ್. ನಮ್ಮಲ್ಲಿರೋ ಮೈನಸ್ ಪಾಯಿಂಟ್ಸ್ನ ಗೆಲ್ಲಬೇಕು. ನಾನು ಒಂದು ಸಣ್ಣದಾಗಿ ಇಲ್ಲಿ ಮಂಡ್ಯದ ಹತ್ರ ಒಂದು ರಿಸರ್ಚ್ ಮಾಡಿ ನಾಟಕ ಬರೋದಕ್ಕೆ ನನಗೆ ಸ್ಟೇಟ್ ಅವಾರ್ಡ್ ಬಂದಿದ್ದ ವಿಷಯ ಹೇಳ್ತೀನಿ. ಆ ಸೂಳೆಕೆರೆ ಅಂತ ಅವಾಗ ಹೇಳಿದ್ರಲ್ಲ ಅವರು, ಅದು ಫಿಲ್ಮ್ ಆಗಿದೆ, ಅದು ಟೆಲಿಫಿಲ್ಮ್. ಮಂಡ್ಯದ ಹತ್ರ ಒಂದು ಸೂಳೆಕೆರೆ ಅಂತಿದೆ. ನಾನು ಯಲ್ಲಪ್ಪ ರೆಡ್ಡಿಯವರು ನಾನು ರಿಸರ್ಚ್ ಮಾಡೋವಾಗ ಅವ್ರು ಹೇಳಿದ್ರು, ಅಲ್ಲೊಂದು ಕೆರೆ ಇದೆ ನೋಡ, ಆ ನೀರು ಯಾವ ಆಕ್ವಾಗಾರ್ಡ್ಗಾಗಲಿ ಯಾವ RO ವಾಟರ್ಗಾಗಲಿ ಈಕ್ವಲ್ ಇಲ್ಲ, ಅಷ್ಟು ಪ್ಯೂರ್ ಆಗಿದೆ, ಅಷ್ಟು ಹೆಲ್ದಿ ಆಗಿದೆ, ಅಷ್ಟು ಮಿನರಲ್ ವಾಟರ್ ಥರ ಇದೆ. ನೀನು ಬಾ, ನೀನು ಕರ್ಕೊಂಡು ಹೋಗ್ತೀನಿ, ಅದ್ರ ಬಗ್ಗೆನೂ ನಿನ್ನ ಥೀಸಿಸ್ ಅಲ್ಲಿ ಸೇರಿಸ್ಕೊ ಅಂತಂದ್ರು. ನಾನು ಅಲ್ಲಿ ಹೋಗ್ತೀನಿ, ಆ ನೀರು ಅಷ್ಟು ಇವಾಗಲೂ ಇದೆ, ನೀವು ಹೋಗ್ಬೋದು. ಮಂಡ್ಯ ಮೇನ್ ರೋಡಿಂದ ಒಳಗಡೆ ಹೋದ್ರೆ ಸೂಳೆಕೆರೆ ಅಂತ ಕೇಳಿದ್ರೆ ಶಾಸನ ಇದೆ, ಅದೇನು ಸುಳ್ಳು ಕತೆ ಹೊಸ ಎಲ್ಲ ಏನೂ ಇಲ್ಲ, ಶಾಸನ ಇದೆ ಅಲ್ಲಿ. ಅಕ್ಕ ತಂಗಿ ಕೆರೆ ಅಂತಿದೆ, ಅದು ಬತ್ತೋಗಿದೆ, ಇದು ಚೆನ್ನಾಗಿದೆ. ಅರೆ ಇದು ಒತ್ತುವರಿ ಮಾಡ್ತಾ ಇದ್ದಾರೆ, ಒಂದ್ ದಿವಸ ಅವಳನ್ನ ನುಂಗ್ಬಿಡ್ತಾರೆ, ಅದು ಗೊತ್ತು ನನಗೆ. ಈ ರಾಜಕಾರಣಿಗಳು ನುಂಗುತ್ತಾರೆ, ನುಂಗ್ಲಿ ಬಿಡಿ, ಅವ್ರಿಗೆ ಇರೋದೇ ನುಂಗಕ್ಕೆ, ಅದರಿಂದ ಅದೇನೂ ಆಗಲ್ಲ. ಆಗ ನಾನು ಅಲ್ಲಿ ಹೋಗಿ ಕೆಲವ್ರನ್ನ ಕೇಳಿದೆ, ಹೆಣ್ಣು ಮಕ್ಕಳಲ್ಲಿ ನೀರು ತೆಗಿತಾ ಇದ್ರು, ಯಾಕಮ್ಮ ಇದು ಸೂಳೆಕೆರೆ ಹೆಸರು ಬಂದಿದೆ? ಅಯ್ಯೋ ಯಾವ ಕೇಮೆ ಇದೆ ಏನೋ ಮಾಡ್ಕೊಂಡ್ಲಂತೆ, ಅದೇನೋ ಸ್ವಲ್ಪ ಬಿದ್ದಿರ್ಬೇಕು, ಅದಕ್ಕೆ ಆ ಹೆಸರು ಇಟ್ಟಿದ್ದಾರೆ. ನೋಡಿ, ಏನೋ ಅವಳೇನೋ ಮಾಡಬಾರ್ದು, ಕೇಮೆ ಇಲ್ಲ. ಅದು ಕೇಮೆ ಅಂದ್ರೆ ಅದು ಹಳ್ಳಿ ಭಾಷೆ, ನಿಮಗೆ ಗೊತ್ತಿಲ್ಲ ನೋಡಿ, ನಾ ಕಲ್ತಿದ್ದೀನಿ. ಅದಾಯ್ತಾ, ಕೇಮೆ ಇಲ್ಲ, ಏನೇನೋ ಮಾಡ್ಕೊಂಡವಳು, ಅವಳಿಗೆ ಏನೇನು ಕೆಲಸ ಅಂತ ಮಾಡ್ಕೊಂಡವಳು. ಆಮೇಲೆ ಹಳ್ಳಿನಲ್ಲಿ ಇದ್ದು ನಾನು 3 ದಿವಸ ಚಾಮುಂಡಿ ಶುಗರ್ ಫ್ಯಾಕ್ಟ್ರಿ ಗೆಸ್ಟ್ ಹೌಸ್ನಲ್ಲಿ ಇದ್ದು ಅವ್ರು ನನಗೆಲ್ಲ ಅನುಕೂಲ ಮಾಡಿಕೊಟ್ಟು ನೋಡಿದಾಗ, ಒಂದು ಬರ ಪಡೆದ ಸಂದರ್ಭದಲ್ಲಿ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಮಹಾರಾಜರಿಗೆ ಪ್ರಿವಿ ಪರ್ಸ್, ಅವ್ರಿಗೆ ಏನು ಪವರ್ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಆ ಹಳ್ಳಿಯಲ್ಲಿ ಬರ ಪಡೆದು ಕ್ಷಾಮ ಬಂದು ಊರಿನ ಜನರೆಲ್ಲ ಬಿಟ್ಟು ಹೋಗೋವಾಗ ಒಂದು ಕುಟುಂಬದವ್ರು ಏನ್ ಮಾಡ್ತಾರೆ, ಪಟೇಲನ್ಗೆ ಕೆಲಸ ಗೇಯ್ತಾ ಇದ್ರಲ್ಲ, ಆ ಕುಟುಂಬದವ್ರು ಏನ್ ಮಾಡ್ತಾರೆ, ಹೆಣ್ಣು ಮಗಳನ್ನ ಮಾರಿಬಿಟ್ಟು ಗಂಡು ಮಗನಿಗೋಸ್ಕರ ಒಂದಷ್ಟು ಸಂಪತ್ತನ್ನ ತಗೊಂಡು ಹಳ್ಳಿ ಬಿಟ್ಟು ಹೋಗ್ತಾರೆ. ಆ ಹೆಣ್ಣು ಮಗಳು ಬೆಳೀತಾ ನಿಮ್ಗೆ ಗೊತ್ತು, ಕಾಡು ಹೂ ಸೊಗಸಾಗಿ ಬೆಳೆಯುತ್ತೆ. ನೀವು ಗುಲಾಬಿ ಗಿಡ ತೋಟದಲ್ಲಿ ಬೆಳೆಸಿ ಅದು ತುಂಬಾ ಆರೈಕೆ ಕೊಡುತ್ತೆ, ಅರೆ ಕಾಡು ಹೂ ತಾನೇ ಬಿಟ್ಬಿಡುತ್ತೆ. ಹಂಗೆ ಈ ಹೆಣ್ಣು ಮಗಳು ಕಾಡು ಹೂ ತರ ಸೊಗಸಾಗಿ ಬೆಳೆದ್ರು ಪಟೇಲನ ಮನೆಯಲ್ಲಿ. ಪಟೇಲನೇ ಅವಳನ್ನ ಸೂಳೆ ತರ ಇಟ್ಕೊಂಡ್ಮೇಲೆ ಮತ್ತೆ ಒಂದು ಅಷ್ಟು ವರ್ಷ ಆದ್ಮೇಲೆ ಮತ್ತೆ ಬರ ಬಡೀತಂತೆ. ಬರ ಬಡ್ದಾಗ ಊರಿನ ಜನ ಎಲ್ಲ ಹೇಳ್ತಂತೆ, ಎಷ್ಟು ಕಾಲ ಅಂತ ನಾವು ಹಳ್ಳಿ ಬಿಟ್ಟು ಹೋಗಿ ವಾಪಸ್ ಬರೋದು, ಒಂದು ಕೆರೆ ಆದ್ರೂ ಮಾಡಬಾರ್ದ ಅಂತ ಬಂದು ಕೇಳ್ತಾರೆ. ಊರಿನ ಮುಖಂಡ್ರನ್ನೆಲ್ಲ ಕೇಳಿದ್ರೆ ಯಾರು ಒಪ್ಪಲ್ಲ, ಇವನು ಪಟೇಲ ಅಂತೂ ಒಪ್ಪೋದೇ ಇಲ್ಲ. ಆಗ ಇವಳು ಧೈರ್ಯ ಮಾಡ್ತಾಳೆ, ಈ ಹೆಣ್ಮಗಳು, ನನಗೆ ಕೊಟ್ಟಿದೆಯಲ್ಲ ಒಂದೊಂದು ಅವಳಿಗೆ ಆಸ್ತಿ ಬರ್ದಿರ್ತಾನೆ, ಅದು ಬರ್ದಿರ್ತಾನೆ, ಜುವೆಲ್ಸ್ ಕೊಡ್ತಾನೆ, ಅವನಿಗೆ ತೀಟೆ ತೀರ್ಸ್ಕೊಳಕ್ಕೆ ಎಲ್ಲ ಕೊಟ್ಟಿರ್ತಾನೆ. ಇವಳು ಇಟ್ಟಿರ್ತಾಳೆ ಎಲ್ಲ. ಇವಳು ಹೇಳ್ತಾಳೆ, ನೀನು ಮಾಡದೇ ಇದ್ರು ಪರವಾಗಿಲ್ಲ, ನಾನು ಮಾಡ್ತೀನಿ ಕೆರೆ ನಾನು. ಆಗ ಅವನು ಕೋಪ ಬಂದ್ಬಿಡುತ್ತೆ, ಎಷ್ಟು ಮಟ್ಟಿಗೆ ಮುಂದುವರಿತಾ ಇದೆಯಾ ನಿನ್ನ ಇಲ್ಲ ಅನ್ನಿಸ್ಬಿಡ್ತೀನಿ, ನೋಡೋಣ ಬಿಡು ಅಂತ ಹೇಳ್ತಾಳೆ. ನೋಡಿ, ಯಾರು ಸಾಕಿದ್ರು ಅಂದ್ಬಿಟ್ಟು ಅವ್ರಿಗೆ ಶರಣಾಗತಿ ಅಲ್ಲ ಹೇಳೋದು. ಇದು ನನ್ನ ಅವಾಗ ಬಹಳ ಇಂಟ್ರೆಸ್ಟಿಂಗ್, ನಾನು ಎಂಡಿಂಗ್ ಕೊಟ್ಟಿರೋದು. ಆಮೇಲೆ ಅವಳೇನ್ ಮಾಡ್ತಾಳೆ, ಊರಿನ ಹಿರಿಯರನ್ನೆಲ್ಲ ಸೇರಿಸಿ ಎಲ್ಲ ಮಾಡಿ ಒಂದು ಒಳ್ಳೆ ಜಾಗ ನೋಡಿ, ಇಳಿಜಾರು ಪ್ರದೇಶ ನೋಡಿ ತೋರಿಸಿ, ಇಳಿಜಾರು ಪ್ರದೇಶ ನೋಡಿ ಸ್ಥಳೀಯ ಸಂಪನ್ಮೂಲಗಳಲ್ಲೇ ಮಾಡ್ತಾಳೆ. ಇವತ್ತು ನಾವು ಫಾರಿನ್ ಇಂದ ತರಿಸ್ತೀವಿ,
ಇಂಜಿನಿಯರ್ಸ್ನ ಅವ್ರನ್ನ ಇವ್ರನ್ನ. ಅವಳು ಏನು ಮಾಡಲಿಲ್ಲ, ಅಲ್ಲಿ ಅನುಭವಸ್ಥರನ್ನ ಕರೆಸಿ ಹೆಂಗ್ ಕಟ್ಟಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಅವಳ ಹತ್ರ ಇದ್ದಿದ್ದೆಲ್ಲ ಹಾಕಿ ಕೆರೆ ಕಟ್ಟಕ್ಕೆ ಶುರು ಮಾಡಿದ್ಲು. ಆದ್ರೆ ಇದು ಆರ್ಥಿಕವಾಗಿ ಅವಳಿಗೆ ಕಡಿಮೆ ಆಗ್ತಾ ಬಂತು. ಇವನು ಕೊಡೋದು ಬಿಟ್ಬಿಟ್ಟ. ಅವಳೇನ್ ಮಾಡ್ತಾಳೆ, ಕೊನೆಗೆ ತಾನು ಒಬ್ಬನಿಗೆ ಸೂಳೆ ಅನ್ನೋದೇನೋ, ಸೂಳೆ ಎಲ್ರಿಗೂ ಅಂತ ಆಗ್ಬಿಡ್ತೀನಿ ಅಂದ್ಬಿಟ್ಟು ಅವಳ ಇಡೀ ದೇಹನ ಎಲ್ಲಿವರೆಗೂ ಸವಿಸ್ಬೋದು. ಯಾವನಾದ್ರೂ 8 ಆಣೆ ಏನೋ ಆ ಕಾಲದಲ್ಲಿ ಕಾಲಾಣೆ ಅಂತ ಇತ್ತು, ಅದು ಕೊಟ್ಟರು ಸರಿ ಅಂದ್ಬಿಟ್ಟು ತನ್ನನ್ನ ಮಾರ್ಕೊಂಡು, ತನ್ನ ದೇಹನ ಮಾರ್ಕೊಂಡು ಆ ಕೆರೆ ಮುಗಿಸೋದಂತೆ. ಅರೆ ಒಂದು ವಿಪರ್ಯಾಸ, ಒಬ್ಬ ಅಜ್ಜ ಅಲ್ಲಿ 110 ವಯಸ್ಸಿನವನಿದ್ದ ಅಲ್ಲಿ. ಆತ ಹೇಳ್ದ, ಅಮ್ಮ ಅಷ್ಟೆಲ್ಲ ಆಯ್ತಲ್ಲ, ಕೆರೆ ಉದ್ಘಾಟನೆಗೆ ಆ ಹೆಣ್ಣು ಮಗಳನ್ನ ಹತ್ರ ಸೇರಿಸ್ಲಿಲ್ಲ. ಊರಿನ ಮುಖಂಡರೆಲ್ಲ ಬಂದ್ಬಿಟ್ರು. ಯಾಕೆ ಅಂತ ಕೇಳಿದೆ. ಆ ಮಗಳಿಗೆ ಚರ್ಮದ ರೋಗ ಬಂದ್ಬಿಟ್ಟಿತ್ತು. ಆಗ ಅವಳ ಜೊತೆ ಒಂದು ಅಜ್ಜಿ, ಅವಳಿಗೂ ಮೋಸ ಆಗಿರುತ್ತೆ ಈ ಪಟೇಲ್ನಿಂದ, ಅವಳೇ ಅವಳ ಜೊತೆ ಇರ್ತಾಳೆ. ಆಮೇಲೆ ಅವಳನ್ನ ಕೆರೆನಲ್ಲಿ ಒಂದು ತೊಟ್ಟು ನೀರು ಕುಡಿಯಕ್ಕೆ ಬಿಡಲ್ವಂತೆ, ಹಳ್ಳಿಯಿಂದ ಓಡಿಸ್ತಾ ಇರುತ್ತೆ. ಆಗ ಅವಳು ಕೇಳಿದಂತ ಅಜ್ಜಿ, ಅಲ್ಲ ಕಣವೇ, ಈ ಪುರುಷಾರ್ಥಕ್ಕೆ ನೀನು ಕೆರೆ ಕಟ್ಟಬೇಕಾಗಿತ್ತ? ನಿಂಗೆ ಒಂದು ತೊಟ್ಟು ನೀರು ಕೊಡ್ತಾ ಇಲ್ಲ ಈ 3 ಜನ, ಇದಕ್ಕ ನೀನು ಇಷ್ಟೊಂದು ಹೇಳಿದೆ, ಇದಕ್ಕ ಇಷ್ಟೊಂದು ನೀನು ತ್ಯಾಗ ಮಾಡಿದೆ, ಬೇಕಿತ್ತ ಕಣಮೆ ನಿಂಗೆ ಅಂತಂದಂತೆ. ಆಗ ಅವಳು ಹೇಳಿದಂತೆ, ಅಜ್ಜಿ ನನಗೋಸ್ಕರ ಮಾಡಲಿಲ್ಲ, ನಾನು ಮತ್ತೆ ಕ್ಷಾಮ ಬಂದ್ರೆ, ಮತ್ತೆ ಬರ ಬಡಿದ್ರೆ ಇನ್ನು ಎಷ್ಟು ಹೆಣ್ಣು ಮಕ್ಕಳು ನಂತರ ಸುಳ್ಳೆಲಾಗ್ತಾವು, ಅರ್ಥ ಮಾಡ್ಕೊಳ್ಳಿ. ಇನ್ನು ಎಷ್ಟು ಹೆಣ್ಣು ಮಕ್ಕಳು ನಂತರ ಸುಳ್ಳಾಗ್ತಾರೆ. ಅದನ್ನು ತಪ್ಸಕ್ಕೆ ಕೆರೆ ಮಾಡಿದೆ ಹೊರತು ನಾನು ನೀರು ಕುಡಿಯೋಕ್ಕಲ್ಲ. ಬಹುಶಃ ಇದಕ್ಕಿಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿವಸ ನಮ್ಮ ಮನಸ್ಸಿಗೆ ನಾಟುವಂಥ ಮೆಸೇಜು ಇನ್ಯಾವುದೂ ಇಲ್ಲ ಅನಿಸುತ್ತೆ. ಒಂದು ವೆಸ್ಟ್, ಒಂದು ಈಸ್ಟ್. ಅದಕ್ಕೆ ಹೇಳಿದೆ, ಈಸ್ಟ್ ಆರ್ ವೆಸ್ಟ್, ವುಮನ್ ಇಸ್ ಅ ವುಮನ್. ಬಟ್ ಅಲ್ಲಿ ಕಲ್ಚರ್ ಬೇರೆ, ಅಲ್ಲಿ ಏನು ಸಿಸ್ಟಮ್ ಇದೆ, ಇಲ್ಲಿ ಕಲ್ಚರ್ ಇದೆ. ಅಲ್ಲಿ ಕಲ್ಚರ್ ಇಲ್ಲ, ಇಲ್ಲಿ ಸಿಸ್ಟಮ್ ಇಲ್ಲ. ಇವೆರಡೂ ಎಕ್ಸ್ಚೇಂಜ್ ಆಗಿಬಿಟ್ರೆ ಆ ಇಡೀ ಪ್ರಪಂಚ ಚೆನ್ನಾಗಿರುತ್ತೆ. ಹೆಂಗಸರು ಮಾತ್ರ ಬಹುತೇಕ ನಾವು I think you all should realize that you are all fortunate. ನೀವೆಲ್ಲ ಅದೃಷ್ಟವಂತರು. ನಮಗೆಲ್ಲ ದೇವರು ಅನುಗ್ರಹ ಮಾಡಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ. ಪ್ರತಿ ದಿವಸ ಅವನು ಟ್ಯಾಂಕ್ ಮಾಡಿಬಿಟ್ಟು ನನ್ನಲ್ಲಿರೋದನ್ನ ಸದ್ವಿನಿಯೋಗ ಆಗಬೇಕು, ಸದ್ಬಳಕೆ ಆಗಬೇಕು, ಸತ್ಪುರುಷರಿಗೆ ನಾನು ಅವ್ರ ಜೊತೆ ನನ್ನ ಸಂಘ ಬೆಳಿಬೇಕು, ಸತ್ಸಂಗವನ್ನು ಕೊಡು ಅಂತ ಹೇಳ್ತಾ, ಇನ್ನು ನಾನು ಪುರಂದರದಾಸರ ಹೆಂಡತಿ ಸರಸ್ವತಿ ಬಗ್ಗೆ ಆಗಲಿ, ಶ್ಯಾಮಶಾಸ್ತ್ರಿಗಳ ಹೆಂಡತಿ ಆಗಲಿ, ತ್ಯಾಗರಾಜರ ಹೆಂಡತಿ ಆಗಲಿ, ಇವ್ರ ಬಗ್ಗೆ ಎಲ್ಲ ಹೇಳ್ತಾ ಹೋದ್ರೆ ಬಹುಶಃ ನೀವು ಹಂಗೆ ನಾವು ಹೆಣ್ಣೆ ಅಲ್ಲ ಅನ್ನಿಸ್ಬಿಡುತ್ತೆ ನಿಮಗೆ. ಆ ಥರ ಅವ್ರದ್ದೆಲ್ಲ ಜೀವನ ನಡೆದಿದೆ. ಅದನ್ನೆಲ್ಲ ನಾವು ತಿಳ್ಕೋಬೇಕು. ನಾವು ಇನ್ನೊಬ್ಬರ ಬಗ್ಗೆ ಯಾಕೆ ತಿಳ್ಕೋಬೇಕು ಅಂದ್ರೆ, ನಾನಿವಾಗ ರಿಟೈರ್ ಆಗಿದ್ದು 2007ನಲ್ಲಿ. 2008ಗೆ ಬರಡು ಪ್ರದೇಶಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಏನೂ ಇರಲಿಲ್ಲ. ನೀವು ಎಷ್ಟು ಮರ ಗಿಡಗಳು ನೋಡ್ತಿರಲ್ಲ, ನಮ್ಗೆ ಯಾರೋ ಮೋಸ ಮಾಡಿ ಆ ಭೂಮಿ ನಮ್ಗೆ ಕೊಟ್ಟರು. ಈ ದಿನ ರಕ್ತ ಸುರಿಸೋಕೊಂದು ಬಾಕಿ, ರಾಕ್ಸ್ ಅಂಡ್ ರಾವೆಲ್ಸ್ ಇದ್ದಿದ್ದಲ್ಲಿ ಒಂದು ಹುಲ್ಕಡ್ಡಿ ಬೆಳೀತಾ ಇರಲಿಲ್ಲ. ಅಲ್ಲಿ ನೀರಿನ ಸೋರ್ಸ್ ಇಲ್ಲ ಅಲ್ಲಿ ಅಂತ ನಾವು ಮಾರಿದ್ರಂತೆ. 3-4 ಬೋರ್ವೆಲ್ ಹಾಕಿ ಸಿಕ್ಲಿಲ್ಲ ಅಂತ. ಆದ್ರೆ ಇಂದ್ರಪ್ರಸ್ಥಗೆ ಪಾಂಡವರನ್ನ ಕಳಿಸಿದಾಗ ಅಲ್ಲಿ ಹೇಗೆ ಭಗವಂತನ ಕೃಪೆ ಇತ್ತು, ಹಾಗೆ ನನಗೂ ಆ ಭಗವಂತನ ಕೃಪೆ ಇದೆ. ಆ ಕೃಪೆಯಿಂದಾನೇ ನಾನು ಇವತ್ತೇನಾದ್ರು ಮಾಡಿರಬೇಕು ಹೊರತು ಅಷ್ಟು ಸುಲಭ ಅಲ್ಲ. ಇವತ್ತಿಗೂ ತುಂಬಾ ಕಷ್ಟ ಇದೆ. ಇವಾಗ ಏನು ಅಷ್ಟು ಯಾವ್ದಾದ್ರು ಸಾಧನೆ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅನ್ಕೋಬೇಡಿ ಅವ್ರಿಗೇನು ಅಂತ. ಸಾಧನೆ ಮಾಡಿದಷ್ಟು ಸಾಧನೆಯನ್ನ ಉಳಿಸ್ಕೊಳಕ್ಕೆ ಮತ್ತೆ ಅವರು ಜೀವ ತೆಗಿಲೇಬೇಕು. ಏನಾದ್ರು ಒಂದು ಗಳಿಸಿದ ಮೇಲೆ ಅದನ್ನು ಉಳಿಸ್ಕೊಳಕ್ಕೆ ಮತ್ತೆ ಕಷ್ಟ. ಮನೆ ಕಟ್ತೀರಾ, ಅದನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಹಾಗೆ ಎಲ್ಲಾನು ಯಾರೇ ಏನೇ ಒಳ್ಳೆ ದಾರಿನಲ್ಲಿ ಮುಂದಕ್ಕೆ ಬಂದ್ರೆ ಸಂತೋಷ ಪಡಿ, ಅವ್ರಿಗೊಂದು ಒಳ್ಳೆ ಮಾತುಗಳೇ ಹೇಳಿ, ಅವ್ರ ಜೊತೆ ಕೈ ಜೋಡಿಸಿ, ಆವಾಗ ನೀವು ಉದ್ಧಾರ ಆಗ್ತೀರಾ, ಅವರು ಉದ್ಧಾರ ಆಗ್ತಾರೆ. ನಾವು ಮಹಿಳೆಯರು ಚಲಿಸಿ ದೈ ನೇಮ್ ಆಫ್ ವುಮನ್ ಅಂತ ಹೇಳಿ ಮಾಡಿ ಕೂರಿಸಿದ್ದಾರೆ. ನಾವು ಸ್ವಾರ್ಥಿಗಳು ಅಂತ ಮಾಡಿ ಕೂರಿಸಿದ್ದಾರೆ. ನಾವು ಆನಂದ ಪ್ರಿಯರು ಅಂತ ಮಾಡಿ ಕೂರಿಸಿದ್ದಾರೆ. ನಾವು ಆಭರಣ ಪ್ರಿಯರು ಅಂತ ಮಾಡಿ ಕೂರಿಸಿದ್ದಾರೆ. ಇದೆಲ್ಲವನ್ನು ದಾಟಿ ನಾವು ಸಮರ್ಪಕವಾಗಿ ಬದುಕುವಂತ ನಾವು ಒಬ್ಬ ವ್ಯಕ್ತಿ ಅಷ್ಟೇ, ಹೆಣ್ಣಲ್ಲ, ವ್ಯಕ್ತಿಯಾಗಿ ವ್ಯಕ್ತಿತ್ವವನ್ನು ಗಳಿಸಿ ನಮ್ಮ
ಸಾಕ್ಷಾತ್ಕಾರ ನಾವೇ ಕಂಡ್ಕೊಳ್ಬೇಕು ಅಂತ ಹೇಳ್ತಾ, ಬಹುಶಃ ನಾನು ತುಂಬ ಹೊತ್ತು ಮಾತಾಡ್ಬಿಟ್ಟೆ. ಐ ಡೋಂಟ್ ನೋ ವೆದರ್ ಐ ಟುಕ್ ಯುವರ್ ಟೈಮ್ ಮೈ ಡಿಯರ್, ಸಾರಿ ಅಂತ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಎಷ್ಟು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀರಾ. ನಿಮ್ಗೆಲ್ಲರಿಗೂ ನನ್ನ ಒಂದು ತುಂಬ ಹೃದಯದ ನಮಸ್ಕಾರ. ಇಷ್ಟು ಹೊತ್ತು ಕಥೆಗಳಲ್ಲಿ, ಕವನಗಳಲ್ಲಿ, ಅವರು ನಿಜ ಜೀವನದಲ್ಲಿ ನೋಡಿದಂಥ ಘಟನೆಗಳಲ್ಲಿ, ಅವರು ಬರೆದಂಥ ಕಥೆಗಳಲ್ಲಿ ಎಷ್ಟು ಸ್ವಾರಸ್ಯವಾಗಿ ಮಾತಾಡಿದ್ರು ಅಂದರೆ ನಮಗೆ ಒಂದು ನಿಮಿಷ ಕೂಡ ಮೇಡಮ್ ಬೇಜಾರಾಗಲಿಲ್ಲ. ಪ್ಲಸ್ ನಮ್ಮ ಋಷಿ ಮುನಿಗಳು ಹೇಳಿದ ಕಾಲದಿಂದನೂ ಈಗಿನವರೆಗೂ ಹೇಗೆ ನಡ್ಕೊಂಡ್ ಬಂದಿದೆ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ, ಸರಳವಾಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ತರ ತಿಳಿಸ್ಕೊಟ್ಟಿದ್ದಾರೆ. ಮೇಡಮ್, ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಇನ್ನೊಬ್ಬರ ಅತಿಥಿ, ಅವರ ಮಾತುಗಳನ್ನ ಕೂಡ ಈಗ ನಾವು ಬಹಳ ಕಾತರದಿಂದ ಕಾಯ್ತಾ ಇದ್ದೀವಿ. ಅವರ ಪರಿಚಯವನ್ನ ಮಾಡ್ಕೊಡ್ಲಿಕ್ಕೆ ಈಗ ಶ್ರೀಮತಿ ವಿಜಯಲಕ್ಷ್ಮಿ ವಾಸುದೇವ್ ಅವರು ಬರಬೇಕು ಅಂತ ಕೇಳ್ಕೊಳ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ದಿನ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಪ್ರಜ್ವಲಾ ಮೌಳೇಶ್ವರ್ ಅವರ ಪರಿಚಯವನ್ನು ಮಾಡಿಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಹೆಮ್ಮೆ ಯಾಕೆ ಅಂತಂದರೆ ಅವರು ನನ್ನ ಬಾಲ್ಯ ಸ್ನೇಹಿತೆ. ನಾನು ಅವರು ಒಟ್ಟಿಗೆ ಓದೋರು. ಸುಮಾರು 35 ವರ್ಷದ ಮೇಲಿಂದ ನಮ್ಮ ಸ್ನೇಹ ಹೀಗೆ ಉಳಿದಿದೆ. ನಾನೊಂದು ಮಾತು ಬರ್ತೀಯೇನೆ ಅಂತ ಕೇಳಿದ್ಮೇಲೆ ಆಯ್ತು ಅಂತ ಒಪ್ಕೊಂಡು ಈ ಮೈಸೂರಿಂದ ಬೆಂಗಳೂರಿಗೆ ಬಂದಿದ್ದಾಳೆ. ಅವ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಹಾಗೆ ಅವಳ ಪರಿಚಯವನ್ನು ನಾನು ಈಗ ಮಾಡ್ಕೊಡ್ತಾ ಇದ್ದೀನಿ. ಇವಳು ಸುಮಾರು 30 ವರ್ಷಗಳಿಂದ ಕ್ಲಿನಿಕಲ್ ಡಯಟಿಷಿಯನ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಧುಮೇಹ ಮತ್ತು ಮೂತ್ರಪಿಂಡದ ಅಪಸಾಮಾನ್ಯ ಕ್ರಿಯೆ ಈ ವಿಷಯದಲ್ಲಿ ವಿಶೇಷ ಪರಿಣತಿಯನ್ನು ಹೊಂದಿದ್ದಾರೆ. ಆಹಾರ ಮತ್ತು ಪೋಷಣೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು 1974ರಲ್ಲಿ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಪಡ್ಕೊಂಡಿದ್ದಾರೆ. ಇವರು ಮೈಸೂರು ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಈ ವಿಷಯದಲ್ಲಿ ಉಪನ್ಯಾಸಿಕೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಉಡುಪಿಯ TMA ಪೈ ಕಾಲೇಜಿನಲ್ಲಿ ಕೂಡ ಆಹಾರ ಮತ್ತು ವಿಜ್ಞಾನ ವಿಷಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೈಸೂರಿನ CFTRI ಆಹಾರ ಮತ್ತು ವಿಜ್ಞಾನ ಇಲಾಖೆಯಲ್ಲಿ ಡಾಕ್ಟರ್ ವೆಂಕಟರಾವ್ ಅವರ ಕೈ ಕೆಳಗೆ ಸಂಶೋಧನಾ ಸಹವರ್ತಿಯಾಗಿ ಸೇವೆ ಸಲ್ಲಿಸಿದ ಅನುಭವ ಕೂಡ ಇದೆ. ಮುಂದೆ ವಿದೇಶಕ್ಕೆ ಹೋಗಿ ಅಮೆರಿಕಾದ ನ್ಯೂಯಾರ್ಕ್ನ ಹಂಟರ್ ಕಾಲೇಜಿನಲ್ಲಿ ಅಡ್ವಾನ್ಸ್ ಡಯಟೆಟಿಕ್ಸ್ ವಿಷಯದಲ್ಲಿ ಹೆಚ್ಚಿನ ಪರಿಣಿತಿ ಪಡೆದು ನ್ಯೂಯಾರ್ಕ್ನ ಬ್ರಾನ್ಕ್ಸ್ನಲ್ಲಿ ಅವರ್ ಲೇಡಿ ಮರ್ಸಿ ಮೆಡಿಕಲ್ ಸೆಂಟರ್ನಲ್ಲಿ 4 ವರ್ಷಗಳ ಕಾಲ ಕ್ಲಿನಿಕಲ್ ಡಯಟಿಷಿಯನ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಮೇಡಮ್ ಇಲ್ಲಿ ನೋಡಿ ಮೇಡಮ್, ಹಾಗೆ ನೋಡಿ ಮೇಡಮ್, ಹಾಗೆ ಓಕೆ. ಅಲ್ಲಿ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಆದರೆ ನಾನು ಎಷ್ಟು ಸಾಧ್ಯವಾಗುತ್ತೋ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಹೊತ್ತು ತಗೊಳ್ಳಲ್ಲ. ನಿಮ್ಮ ಹೊಟ್ಟೆ ತಾಳ ಹಾಕೋಕ್ಕೆ ನಾನು ಬಿಡೋಲ್ಲ. ಹೊಟ್ಟೆ ತಾಳ ಹಾಕಿ ತೂಗಿಸ್ಬೇಡಿ. ದಟ್ಸ್ ಸೊ ನೈಸ್. ಈಗ ಇವತ್ತು ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ, ಈಗ ಯಾವುದೇ ಒಂದು ಮನೆ ತಗೊಂಡ್ರು ಅಲ್ಲಿ 1, 2 ಅಥವಾ 3 ರೀತಿಯಾದ ಇದು ಅಂದರೆ ಡಯಾಬಿಟಿಸ್ ಆಗಲಿ, BP ಆಗಲಿ, ಇಲ್ಲ ಅಂದರೆ ಈಗ ಎವ್ರಿ ಬಾಡಿ ಈಸ್ ಬೀಯಿಂಗ್ ಡಯಾಗ್ನೋಸ್ಡ್ ವಿತ್ ದ ಥೈರಾಯ್ಡ್ ಪ್ರಾಬ್ಲಮ್. ಸೊ ಹಾಗಾಗಿ ಇದರಲ್ಲಿ ಯಾವ ರೀತಿಯಾದ ನೀವು ಆಹಾರ ಪಥ್ಯವನ್ನು ಮಾಡ್ಕೋಬೇಕು ಮತ್ತೆ ನೀವು ಇದಕ್ಕೆ ಹೇಗೆ ನಾನು ಕಂಟ್ರೋಲ್ ಮಾಡ್ಕೋಬೇಕು. ಈಗ ಪ್ರೆಸೆಂಟ್ಲಿ ವಾಟ್ ವಿ ಸೇ ಅಂತಂದ್ರೆ, ವಿ ನೀಡ್ ಟು ರಿವರ್ಸ್ ದಿ ಡಯಾಬಿಟಿಸ್. ಯಾರನ್ನೇ ಕೇಳಿ, ಎಲ್ಲೇ ಕೇಳಿ, ಇವಾಗ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಬರೋದೇನು, ವಿ ಕ್ಯಾನ್ ರಿವರ್ಸ್ ದಿ ಡಯಾಬಿಟಿಸ್. ಐ ಡೋಂಟ್ ನೋ ಹೌ ಫಾರ್ ವಿ ಆರ್ ಸಕ್ಸಸ್ಫುಲ್ ಇನ್ ದ್ಯಾಟ್ ಅಂತ. ಅದು ಇವತ್ತು ಹೋಗಿ 1 ವಾರ ನೀವು ಯಾವುದೇ ಕ್ಯಾಂಪ್ ಅಟೆಂಡ್ ಮಾಡಿ 10ನೇ ದಿವಸ ಯು ಕೆನಾಟ್ ರಿವರ್ಸ್ ಬ್ಯಾಕ್. ಯು ಹ್ಯಾವ್ ಟು ಫಾಲೋ ದಟ್. ಎಷ್ಟು ನೀವು ಫಾಲೋ ಮಾಡ್ಕೊಂಡು ಹೋಗ್ತೀರಾ, ಅದನ್ನೇ ಅಳವಡಿಸ್ಕೊಂಡು ಮುಂದುವರಿತೀರಾ, ಆಗ ಮಾತ್ರ ನಿಮಗೆ ಸಾಧ್ಯತೆ ಇರುತ್ತೆ. ಹೀಗಿರ್ಬೇಕಾದ್ರೆ ಈಗ ಸ್ವಲ್ಪ ನಾನು ವಿವರಣೆ ಕೊಡ್ತೀನಿ. ಡಯಾಬಿಟಿಸ್ ಅಂದರೆ ಏನು, ಮಧುಮೇಹ ಅಂದರೆ ಏನು. ಈಗ ಯಾಕೆ ಎಲ್ಲರಿಗೂ ಸಕ್ಕರೆ ಕಾಯಿಲೆ
ಅಷ್ಟೇ ಹೇಳೋದು. ಯಾಕಾಗಿ ಬರುತ್ತೆ ಅದು ನಮಗೆ, ಯಾಕಾಗಿ ಬರುತ್ತೆ? ಎಲ್ಲರಿಗೂ ಗೊತ್ತಿರೋದು ವಂಶ ಪಾರಂಪರಿಕ. ಸೊ ಹಾಗಾಗಿ ತಂದೆಗಿತ್ತು, ತಾಯಿಗಿತ್ತು, ಅಜ್ಜಿಗಿತ್ತು, ಯಾರಿಗೋಯ್ತು ಅದು ನನಗೆ ಬಂತು. ಇದು ಬಡವಳಿ. ಈಗ ನಾವು ಅಪ್ಪ ಅಮ್ಮಂದು ಆಸ್ತಿ ಹಂಚಿಕೆ ಮಾಡ್ಕೊಂಡ ಹಾಗೆ ಇದು ಅವರಿಂದ ನಮಗೆ ಬಡವಳಿ ಬಂದಿದ್ದು ಅಂತ ಹೇಳಿ. ಬಟ್ ವಾಟ್ ಇಸ್ ದಿ ಮೇಜರ್ ರೀಸನ್? ಕಾರಣ ಏನು ಅದಕ್ಕಾಗಿ? ಏನು ಅಂತಂದ್ರೆ ನಿಮ್ಮ ಪ್ಯಾನ್ಕ್ರಿಯಾಸ್ ಅಲ್ಲಿ ಸಾಕಷ್ಟು ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇಲ್ಲ, ಅಥವಾ ಉತ್ಪತ್ತಿ ಆದರೂ ನಿಮ್ಮ ಶರೀರ ಅದು ಉಪಯೋಗ ಮಾಡ್ತಾ ಇಲ್ಲ. ಇದು ಒಂದೇ ಕಾರಣ. ಇದರಲ್ಲಿ ಒಂದು ಡಿಫ್ರೆಂಟ್ ವೆರೈಟೀಸ್ ಇದೆ. ಟೈಪ್ 1 ಅಂದ್ರೆ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಇನ್ಸುಲಿನ್ ಇಲ್ಲದೆ ನಾವು ಬದುಕೋಕ್ಕಾಗೋದಿಲ್ಲ. ಇನ್ನೊಂದು ಟೈಪ್ 2 ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳಿ. ಅಂದ್ರೆ ಇದನ್ನ ಪರವಾಗಿಲ್ಲ, ನಾವು ಮಾತ್ರೆಯಿಂದ ನಾವು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೋದೇ ಹೊರತು ಗುಣಪಡಿಸೋಕಿನ್ನ ನಾವು ಅದರಲ್ಲಿ ಹೋಗಿಲ್ಲ, ಸಕ್ಸಸ್ಫುಲ್ ಆಗಿಲ್ಲ. ಈಗ ಟೈಪ್ 1 ಯಾರಿಗೆ ಬರ್ತದೆ? ಜುವೆನೈಲ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಪುಟ್ಟ ವಯಸ್ಸಿನಲ್ಲಿ ಬಂದಾಗ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತಂದ್ರೆ ನಮ್ಮ ಶರೀರನೇ ಆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತಹ ಬೀಟಾ ಸೆಲ್ಸ್ ನ ತಿನ್ಕೊಂಡ್ಬಿಡುತ್ತೆ. ಇಟ್ ಇಸ್ ಎ ಫಾರಿನ್ ಬಾಡಿ, ಐ ಹ್ಯಾವ್ ಟು ಫೈಟ್ ಅಗೇನ್ಸ್ಟ್ ಇಟ್ ಅಂತ ಹೇಳಿ ಅದೇ ತಿನ್ಕೊಂಡ್ಬಿಡೋದ್ರಿಂದ ಅವರಿಗೆ ಯಾವ ರೀತಿಯಾದ ಇನ್ಸುಲಿನ್ ಉತ್ಪತ್ತಿ ಆಗುವುದಿಲ್ಲ. ಸೊ ದೇ ಆರ್ ಡಿಪೆಂಡೆಂಟ್ ಅಪಾನ್ ದ ಇನ್ಸುಲಿನ್ ಫಾರ್ ದಿ ಲೈಫ್ ಲಾಂಗ್. They cannot survive without the insulin because ಅವರಲ್ಲಿ ಆ ಇನ್ಸುಲಿನ್ ಉತ್ಪತ್ತಿನೇ ಆಗ್ತಾ ಇರೋದಿಲ್ಲ. ಈಗ ಸೆಕೆಂಡ್ ಟೈಪ್ ಅಲ್ಲಿ ಏನಾಗುತ್ತೆ, ಇದು ಉತ್ಪತ್ತಿ ಆಗ್ತಾ ಇರುತ್ತೆ ಬಟ್ ಸಾಕಷ್ಟು ಇಲ್ಲದೆ ಇರ್ಬೋದು, ಅಥವಾ ಅದನ್ನ ಪ್ರಯೋಜನಕ್ಕೆ ನಿಮ್ಮ ಶರೀರ ಪಡ್ಕೊಳ್ತಾ ಇರೋದಿಲ್ಲ. ಸೊ ಅದಕ್ಕೆ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳ್ತೀವಿ. ಇನ್ನ ಒಂದು ಗೆಸ್ಟೇಷನಲ್ ಡಯಾಬಿಟಿಸ್ ಅಂದ್ರೆ ಈ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸುವಂತಹ ಡಯಾಬಿಟಿಸ್. ಅದೇನಾಗುತ್ತೆ, ನಿಮ್ಮ ಪೀರಿಯಡ್ ಆಫ್ ಪ್ರೆಗ್ನೆನ್ಸಿ ಮಾತ್ರ ಇರ್ತದೆ, ನಿಮ್ದು ಡೆಲಿವರಿ ಆದ ತಕ್ಷಣ ಹೊರಟೋಗ್ತದೆ. ಬಟ್ ದೇ ಆರ್ ಆಕ್ಚುಲಿ 50% ಆಫ್ ದೆಮ್ ಆರ್ ಪ್ರೋನ್ ಟು ಬಿಕಮ್, ಅಂದ್ರೆ ಅವರು ಮುಂದೆ ಅವರು ಡಯಾಬಿಟಿಸ್ ಇನ್ವಾಲ್ವ್ ಆಗ್ತಾರೆ. ಸೊ ಹಾಗಾಗಿ ಅವರಿಗೆ ಬರುತ್ತೆ ಅನ್ನೋದು. ಆ ಕಾರಣಕ್ಕೋಸ್ಕರ ನಾವು ಏನ್ ಹೇಳ್ತೀವಿ ಅಂತಂದ್ರೆ, ನೀವು ಎಷ್ಟೇ ನೀವು ವೇಟ್ ಗೇನ್ ಡ್ಯೂರಿಂಗ್ ದಿ ಪ್ರೆಗ್ನೆನ್ಸಿ ಆಗಿರ್ತೀರಲ್ಲ, ಅದನ್ನ ಯು ಹ್ಯಾವ್ ಟು ಶೆಡ್ ಡೌನ್ ಅಂತಂದ್ರೆ ನೀವು ಅದನ್ನ ಕಳ್ಕೋಬೇಕು. ಆವಾಗ ನಿಮಗೆ ಬರುತ್ತೆ ಅಂತ ಹೇಳಿದೀವಲ್ಲ, ಅದನ್ನ ಸ್ವಲ್ಪ ತಳ್ಕೊಂಡು ಹೋಗ್ಬೋದು. ಸೊ ಈ ರೀತಿಯಲ್ಲಿ ಇರೋದ್ರಿಂದ ನೀವೇನ್ ಮಾಡಬೇಕು, ಗೆಸ್ಟೇಷನಲ್ ಪೀರಿಯಡ್ ಅಲ್ಲಿ ನೀವು ಹೇಗೆ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೀರಾ? ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಅಂಡ್ ಇಟ್ ಈಸ್ ಕೈಂಡ್ ಆಫ್ ಲೈಕ್ ನಮಗೆ ಈಗ ನಾರ್ಮಲ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಫಾಸ್ಟಿಂಗ್ ಅಲ್ಲಿ ಇಷ್ಟಿರ್ಬೇಕು, ಪೋಸ್ಟ್ ಪೆರಿನಿಯಲ್ ಊಟ ಆದ್ಮೇಲೆ ಇಷ್ಟಿರ್ಬೇಕು ಅಂತ ಹೇಳ್ತೀವಿ. ಬಟ್ ಪ್ರೆಗ್ನೆನ್ಸಿಲಿ ವಿ ಸ್ಟಿಲ್ ಕಂಟ್ರೋಲ್ ದ ಡಯಾಬಿಟಿಸ್ ಓವರ್ ದೇರ್ ಬಿಕಾಸ್ ನಿಮ್ಮಿಂದ ಆ ಫೀಟಸ್ಗೆ ಕಂಟಿನ್ಯೂಸ್ ಆಗಿ ಅಷ್ಟೊಂದಾರಿ ಶುಗರ್ ಹೋಗ್ತಾ ಇರುತ್ತೆ. ಬಿಕಾಸ್ ಯುವರ್ ಬ್ಲಡ್ ಶುಗರ್ ಇಸ್ ವೆರಿ ಹೈ ಅಲ್ವಾ? ಮಗು ಹೊರಗೆ ಬಂದಾಗ ಕರಳು ಬಳ್ಳಿ ಕಟ್ ಮಾಡಿದ ತಕ್ಷಣ ನಿಮ್ಗೇನಾಗುತ್ತೆ, ಮಗುಗೆ ಆ ಶುಗರ್ ಅಮೌಂಟ್ ಇರೋದಿಲ್ಲ. ಸೊ ಹಾಗಾಗಿ ಯಾವುದೇ ತಾಯಿ ಗೆಸ್ಟೇಷನ್ ಡಯಾಬಿಟಿಕ್ ಆಗಿದ್ರೆ ಆ ಮಗುನ ತಕ್ಷಣ ತಾಯಿ ಹತ್ರ ಕೊಡೋದಿಲ್ಲ. ನಮಗೆ ಹೈಪೋಗ್ಲೈಸಿಮಿಯಾ ಆದ್ರೆ ಹೇಗನ್ಸುತ್ತೆ, ತರ 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 ಕೈ ಕಾಲು ನಡುಗ್ತಾ ಇರುತ್ತೆ, ಬೆವರು ಕಿತ್ಕೊಂಡು ಹೋಗ್ತಾ ಇರುತ್ತೆ, ಅಪ್ಪ ಹಸು ಹೆಂಗಾಗ್ತಾ ಇರುತ್ತೆ, ತಿನ್ನಕ್ಕೆ ಏನಾದ್ರು ತಕ್ಷಣ ಕೊಡಿ ಕೊಡಿ ಹೀಗೆ. ಅದು ನಮ್ಮಂತವ್ರಿಗೆ ಆದಾಗ ಇನ್ನ ಹಸುಗೂಸುಗೆ ಯಾವ ರೀತಿ ಆಗಿರ್ಬೋದು ಹೇಳಿ. ಸೊ ಹಾಗಾಗಿ ನಾವು ವಿ ಕೀಪ್ ದಟ್ ಇನ್ ಎ ವೆರಿ ಸ್ಟ್ರಿಕ್ಟ್ ಕಂಟ್ರೋಲ್ ಆಫ್ ದಿ ಬ್ಲಡ್ ಶುಗರ್. ಇದು ಕಾಲ್ಡ್ ಆಸ್ ದ ಗೆಸ್ಟೇಷನಲ್ ಡಯಾಬಿಟಿಸ್. ಈಗ ನಾವು ಕಾಣ್ತಾ ಇರೋದು ಸ್ಟ್ರೆಸ್ ಇಂಡ್ಯೂಸ್ಡ್ ಡಯಾಬಿಟಿಸ್. ನಮಗೆ ನಮ್ಮ ಜೀವನ ಶೈಲಿ ಹೇಗಾಗಿದೆ ಅಂತಂದ್ರೆ, ಎಷ್ಟು ಸ್ಟ್ರೆಸ್ಫುಲ್ ಅಂತಂದ್ರೆ this stress itself is inducing the diabetes. ಅವ್ರು ಹೇಳ್ತೀನಿ, ಅವ್ರು ಕೇಳಿದಾಗ, ನಾವು ಹಿಸ್ಟ್ರಿ ಕೇಳಿದಾಗ ನಮಗೆ ಗೊತ್ತಾಗುತ್ತೆ
ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ, ಇನ್ಯಾವುದೂ ಇಲ್ಲ. ಶಿ ಲುಕ್ಸ್ ಲೈಕ್ ಲೀನ್, ದ ಪರ್ಸನ್ ಇಸ್ ವೆರಿ ಲೀನ್, ಬಟ್ ಸ್ಟಿಲ್ ಹಿ ಹ್ಯಾಸ್ ಬಿಕಮ್ ಎ ಡಯಾಬಿಟಿಕ್. ಏನ್ ಕಾರಣ? ನಾವು ಹೇಳ್ತೀವಿ, ಆರ್ ಯು ಅಂಡರ್ ಸ್ಟ್ರೆಸ್ ಆರ್ ಸಮಥಿಂಗ್? ಎಸ್ ಮೇಡಮ್, ಫಾರ್ ದ ಲಾಸ್ಟ್ 1 year ಐ ಆಮ್ ಹೈಲಿ ಸ್ಟ್ರೆಸ್ಡ್. ಹೇಳಿ, ಆ ಸ್ಟ್ರೆಸ್ಸಿಂದ ನೀವು ಸಕ್ಕರೆ ಕಾಯಿಲೆ ತರಿಸ್ಕೊಂಡ್ರಲ್ಲ. ಒನ್ಸ್ ಯು ಆರ್ ಎ ಡಯಾಬಿಟಿಕ್, ಎವರ್ ಎ ಡಯಾಬಿಟಿಕ್, ಟಿಲ್ ಯರ್ ಲಾಸ್ಟ್ ಬ್ರೆತ್ ಯು ಆರ್ ಎ ಡಯಾಬಿಟಿಕ್ ಅನ್ನೋದನ್ನ ತಲೆ ಒಳಗೆ ಹಾಕೊಳ್ಬೇಕಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಹೇಳ್ತೀವಿ, ಜಸ್ಟ್ ಬಿಕಾಸ್ ಆಫ್ ದಿ ಸ್ಟ್ರೆಸ್ ಯು ಆರ್ ಆಕ್ಚುಲಿ ಬಿಕಮ್ ಎ ಡಯಾಬಿಟಿಕ್. ಇನ್ನ ಒಂದು, ಈಗ ಸರ್ಟನ್ ಕಂಡೀಷನ್ಸ್ ನಲ್ಲಿ, ಈಗ ಆಸ್ಮಾ ಆಗಿರ್ಬೋದು, ಏನಾರು ಆಗಿದ್ರೆ ದೇ ಆರ್ ಪುಟ್ ಆನ್ ಎ ಸ್ಟೀರಾಯ್ಡ್ಸ್. ಈ ಹಳ್ಳಿಯವರಿಗೆ ಗೊತ್ತಾಗೋದಿಲ್ಲ ಪಾಪ, ಒಂದು ಸಣ್ಣ ಮಾತ್ರೆ ಇರ್ತದೆ, ಅದನ್ನ ಹೇಳ್ತಾರೆ ಇದನ್ನ ತಗೊಳ್ಳಿ, ಯಾವಾಗ ತುಂಬಾ ತಡೆಯಕ್ಕಾಗದೇ ಇದ್ದಾಗ, ಉಸಿರಾಟ ತೊಂದರೆ ಆಗಿದ್ದಾಗ ನೀವು ತಗೊಳ್ಳಿ. ಆದ್ರೆ ದಟ್ ಪರ್ಸನ್ ಥಿಂಕ್ಸ್ ಇದು ತಗೊಂಡ ತಕ್ಷಣ ನನಗೆ ಚೆನ್ನಾಗಾಗತ್ತೆ, ಬಿಡಲ್ಲ. ಸೊ ಇಟ್ ಈಸ್ ಎ ಲಾಂಗ್ ಟೈಮ್ ಸ್ಟೀರಾಯ್ಡ್. ಸೊ ವಿ ಕಾಲ್ ಇಟ್ ಆಸ್ ಎ ಸ್ಟೀರಾಯ್ಡ್ ಇಂಡ್ಯೂಸ್ಡ್ ಡಯಾಬಿಟಿಕ್. ಇದು ಜಸ್ಟ್ ಏನಾಗಿದೆ ಅಂತಂದ್ರೆ ಅರಿವಿಲ್ಲ, ಯಾವುದಕ್ಕೆ ಏನ್ ತಗೊಳ್ಬೇಕು ಇಲ್ಲ. ಯಾಕೆಂದ್ರೆ ಅವರಿಗೆ ಆ ಮಾತ್ರೆ ತಗೊಂಡ ತಕ್ಷಣ ಆ ಉಸಿರಾಟದ್ದು ಕಷ್ಟ ಏನಿದೆ ಅದು ಹೊರಟು. ಸೊ ಹಾಗಾಗಿ ಇದು ಯಾಕೆ ಬಿಡ್ಬೇಕು, ತಗೊಂಡ್ಬಿಟ್ಟೆ ನಾನು ಕಂಟಿನ್ಯೂಸ್ ಆಗಿ.